ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮಸುಖಾವಬೋಧೆ ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮಸುಖಾವಬೋಧೆ ಅವಬೋಧೆ ಸುಖಾವಬೋಧೆ ಸ್ವಾತ್ಮಸುಖಾವಬೋಧೆ ಸಂದರ್ಶಿತ ಸ್ವಾತ್ಮಸುಖಾವಬೋಧೆ ಜನಸ್ಯ ಯೇ ಜಾಂಗಲಿಕಾಯಮಾನೆ ಸಂಸಾರ ಹಾಲಾಹಲಮೋಹಶಾಂತ್ಯೈ ಜಾಂಗಲಿಕಾಯಮಾನೆ ಜನಸ್ಯ ಜಾಂಗಲಿಕಾಯಮಾನೆ ಸಂಸಾರ ಹಾಲಾಹಲಮೋಹಶಾಂತ್ಯೈ ವಂದೇ ಗುರುಣಾಂ ಚರಣಾರವಿಂದೇ ಸಂಸಾರ ಹಾಲಾಹಲ ಮೋಹಶಾಂತ್ಯೈ. ನಮಸ್ಕಾರ. ಇವತ್ತು ಮತ್ತು ನಾಳೆಯ ಈ ಪ್ರವಚನ ದ್ವಯ ಶ್ರೀ ಎನ್ ವಿ ಶ್ರೀನಿವಾಸನ್ ದತ್ತಿ ಆಶ್ರಯದಲ್ಲಿ ನಡೀತಾ ಇದೆ. ಈ ಪ್ರವಚನಗಳನ್ನು ನೀಡೋದಕ್ಕೆ ಆಗಮಿಸಿರುವ ಪ್ರೊಫೆಸರ್ ಕೆ ಎಸ್ ಕಣ್ಣನ್ ಈ ವೇದಿಕೆಗೆ ಪರಿಚಿತರೇ ಆಗಿದ್ದಾರೆ. ಹಿಂದೆ ಆನಂದ ಕುಮಾರಸ್ವಾಮಿ ಕುರಿತು ಪ್ರವಚನ ಮಾಲೆ ನೀಡಿದ್ದರು. ಕಾಳಿದಾಸನ ಕುಮಾರ ಸಂಭವದ ಬಗ್ಗೆ ಪ್ರವಚನ ನೀಡಿದ್ದರು. ಹಾಗೂ ಇತರ ಉಪನ್ಯಾಸಗಳು ಕೂಡ ನಡೆದಿದೆ. ಇತ್ತೀಚಿನವರೆಗೆ ಅನೇಕ ವರ್ಷ ಕಾಲ ನ್ಯಾಷನಲ್ ಕಾಲೇಜ್ ಅಲ್ಲಿ ಸಂಸ್ಕೃತ ವಿಭಾಗ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಈಚೆಗೆ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲೂ ಕೂಡ ಅವರ ಜವಾಬ್ದಾರಿ ಇತ್ತು. ಇದೀಗ ಜೈನ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಏನ್ಷಂಟ್ ಹಿಸ್ಟರಿ ಆ್ಯಂಡ್ ಕಲ್ಚರ್ ಅಲ್ಲಿ ಸಂಶೋಧಕ ಪ್ರಾಧ್ಯಾಪಕರಾಗಿದ್ದಾರೆ. ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಸ್ವತಂತ್ರ ಇತಿಹಾಸ ಪುರಾಣ ಕುರಿತ ಸ್ವತಂತ್ರ ಗ್ರಂಥ, ಆಯುರ್ವೇದದ ಬಗ್ಗೆ ಸ್ವತಂತ್ರ ಗ್ರಂಥ, ಇವಲ್ಲದೆ ಅನೇಕ ಜಟಿಲ ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಮಧುರಾ ವಿಜಯ, ಹಂಸ ಸಂದೇಶ, ಮಂಡಕಲ್ ರಾಮಶಾಸ್ತ್ರಿಗಳ ಭೈಮಿ ಪರಿಣಯ, ಈ ಅನೇಕ ಕೃತಿಗಳನ್ನು ವಿಸ್ತಾರವಾಗಿ ಅದರ ಟಿಪ್ಪಣಿಗಳನ್ನು ಕೊಟ್ಟು ಸಂಪಾದನೆ ಮಾಡಿದ್ದಾರೆ. ಅನೇಕ ಗೌರವಗಳಿಗೆ, ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ. ರಂಗಪ್ರಿಯ ಸ್ವಾಮಿಗಳಿಂದ ವಿದ್ಯಾನಿಧಿ ಎನ್ನುವ ಮಾನ್ಯತೆಯನ್ನು ಪಡೆದಿದ್ದಾರೆ. ಸಂಸ್ಕೃತ್ ಇಯರ್ ಅವಾರ್ಡ್ ಕರ್ನಾಟಕ ಸರ್ಕಾರದಿಂದ ಅವರಿಗೆ ಸಂದಿದೆ. ಅದಲ್ಲದೆ ಇಂಟರ್ನ್ಯಾಷನಲ್ ಮೆರಿಟ್ ಅವಾರ್ಡ್ ಬಂದಿದೆ. ಅಮರ ಭಾರತಿ ಗೋಲ್ಡ್ ಮೆಡಲ್ ಬಂದಿದೆ. ಹೀಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಅವರಿಗೆ ಬಂದಿದೆ. ಮಂಡಲ ಬ್ರಾಹ್ಮಣೋಪನಿಷತ್ತಿನಂತಹ ಸಾಧನಾ ಪ್ರಧಾನ ಗ್ರಂಥದ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡಬಲ್ಲರು. 10 ಪ್ರಮುಖ ಉಪನಿಷತ್ತುಗಳಂತೂ ಪ್ರಸಿದ್ಧವಾದವು. ಅವಲ್ಲದೆ ಇನ್ನೂ 16 ವಿಶಿಷ್ಟ ಉಪನಿಷತ್ತುಗಳು ಲಭ್ಯ ಇವೆ. ಇವನ್ನು ಮೈನರ್ ಉಪನಿಷತ್ಸ್ ಅಂತ ಕರೀತಾರೆ. ಇವುಗಳಲ್ಲಿ ವೇದಾಂತ ಧಾರೆಯವು, ಶಾಕ್ತ ಧಾರೆಯವು, ವೈಷ್ಣವ ಧಾರೆಗೆ ಸೇರಿದ್ದು, ಯೋಗಶಾಸ್ತ್ರ ಸಂಬಂಧಿಯಾದದ್ದು, ಹೀಗೆ ಅನೇಕ ವರ್ಗದ ಮೈನರ್ ಉಪನಿಷತ್ಸ್ ಇವೆ. ಹಾಗೆ ಆ 108 ಉಪನಿಷತ್ತುಗಳ ಪೈಕಿ ಯೋಗಶಾಸ್ತ್ರ ಧಾರೆಗೆ ಸೇರಿದ ಉಪನಿಷತ್ತುಗಳಲ್ಲಿ ಒಂದು ಶುಕ್ಲಯಜುರ್ವೇದಕ್ಕೆ ಸೇರಿದ ಮಂಡಲ ಬ್ರಾಹ್ಮಣೋಪನಿಷತ್. ಯಾಜ್ಞವಲ್ಕ್ಯರಿಗೆ
ಆದಿತ್ಯನಿಂದ ಉಪದಿಷ್ಟವಾದ್ದು ಅಂತ ಹೇಳಿಕೆ ಇದೆ. ಪಾತಂಜಲ ಯೋಗ ಸೂತ್ರಗಳಲ್ಲಿನ ಅಷ್ಟಾಂಗ ಯೋಗ, ಅದರ ವಿವರಗಳ ಬೋಧನೆ ಈ ಉಪನಿಷತ್ತಿನಲ್ಲಿ ಇದೆ. ಮೂಲ ಯೋಗ ಸೂತ್ರಗಳಲ್ಲಿ ಇಲ್ಲದ ಅನೇಕ ವಿವರಗಳು ಈ ಉಪನಿಷತ್ತಿನಲ್ಲಿ ಬಂದಿವೆ. ಉದಾಹರಣೆಗೆ ಯಮನಿಯಮಗಳ ಉಪವಿಭಾಗಗಳು ಇತ್ಯಾದಿ. ಅವಸ್ಥಾತ್ರಯದ ವಿಸ್ತಾರವಾದ ಪರಾಮರ್ಶೆ ಕೂಡ ಈ ಉಪನಿಷತ್ತಿನಲ್ಲಿ ಇದೆ. ಮತ್ತು ಶಾಸ್ತ್ರದೃಷ್ಟಿಯಿಂದ ಹಾಗೂ ಸಾಧನೆಯ ದೃಷ್ಟಿಯಿಂದ ಮುಖ್ಯವಾದ ಹಲವು ಜಿಜ್ಞಾಸೆಗಳು ಇಲ್ಲಿ ಇವೆ. ಉದಾಹರಣೆಗೆ ಸುಷುಪ್ತಿ ಮತ್ತು ಸಮಾಧಿ ಎರಡರ ನಡುವಣ ಭೇದ ಏನು, ಇಂತಹ ಮುಖ್ಯ ವಿಷಯಗಳ ಪರಾಮರ್ಶೆ ಇದರಲ್ಲಿ ಇದೆ. ಹೀಗೆ ಮುಖ್ಯಧಾರೆಯ ಔಪನಿಷದ್ ದರ್ಶನಕ್ಕೆ ಅನುಗುಣವಾಗಿಯೇ ಇದ್ದರೂ ಸಾಧನೆಯ ಹಂತದ ವಿವರಗಳನ್ನು ಹಠಯೋಗ ಅಥವಾ ರಾಜಯೋಗ ಪ್ರಕ್ರಿಯೆಗಳಿಗೆ ಹೊಂದಿಸಿ ಈ ಉಪನಿಷತ್ತಿನಲ್ಲಿ ಲಕ್ಷಣೀಕರಿಸಿದ್ದಾರೆ. ಹೀಗೆ ಈ ಉಪನಿಷತ್ತಿಗೆ ಮಹತ್ವ ಇದೆ. ಅದರ ಬಗ್ಗೆ ಇವತ್ತು ಮತ್ತು ನಾಳೆ ಪರಿಚಯ ಮಾಡಿಕೊಡಬೇಕು ಅಂತ ಪ್ರೊಫೆಸರ್ ಕಣ್ಣನ್ನವರಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಸುಖಾಸನಸ್ಥಂ ಹೃದಯಾಬ್ಜಪೀಠೆ ಚಿನ್ಮುದ್ರಯಾಲಂಕೃತಪಾಣಿಪದ್ಮಂ ಶುಭೋಪವೀತಂ ವಿಮಲೋರ್ಧ್ವಪುಂಡ್ರಂ ನಮಾಮಿ ರಂಗಂ ಗುರುಮಂತರಂಗೇ. ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಆಶ್ರಯದಲ್ಲಿ ಎಷ್ಟೋ ಕಾಲವಾದ ಬಳಿಕ ಮತ್ತೆ ಇಲ್ಲಿ ಬಂದು ಮಾತಾಡೋದಕ್ಕೆ ನನಗೆ ಬಹಳ ಸಂತೋಷವಾಗುತ್ತೆ. ಇಲ್ಲಿನ ಶ್ರೋತೃ ವರ್ಗವೇನೇ ಬಹಳ ವಿಶಿಷ್ಟವಾದಂತಹದ್ದು. ವಿಶೇಷವಾಗಿ ತತ್ವ ಜಿಜ್ಞಾಸೆಯ ಬಗ್ಗೆ ಆದರವನ್ನು ಉಳ್ಳಂತಹ ಶ್ರೋತೃವೃಂದ ಇಲ್ಲಿ ಸಿಗುವಂತಹದ್ದು, ಅದರ ಬಗ್ಗೆ ಮಾತನಾಡುವವರಿಗೆ ಒಂದು ಭಾಗ್ಯವೇ ಸರಿ. ಮತ್ತು ವಿಶೇಷವಾಗಿ ಎಸ್.ಆರ್. ರಾಮಸ್ವಾಮಿಗಳಂತಹ ಅತ್ಯಂತ ಉನ್ನತ ಮಟ್ಟದ ವಿದ್ವಾಂಸರೂ ಸಹೃದಯರೂ ಆಗಿರುವಂತಹವರು ಈ ಸಂಸ್ಥೆಗೆ ಸೂತ್ರಧಾರರಾಗಿರುವಂತಹದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ. ಅವರಿರೋದ್ರಿಂದ ತಾನೇ ಈ ಸಂಸ್ಥೆಯಲ್ಲಿ ಬಹಳ ಶ್ರೇಷ್ಠರಾದಂತಹ ವಿದ್ವಾಂಸರು ಬಂದು ಮಾತನಾಡೋದಕ್ಕೆ, ತಮ್ಮ ವಿಚಾರ ವಿನಿಮಯವನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಿರೋದು ಮತ್ತು ನನ್ನಂಥವ್ರಿಗೂ ಒಂದು ಅವಕಾಶ ಇಲ್ಲಿ ದೊರೀತಾ ಇರುವಂತಹದ್ದು. ಆದ್ದರಿಂದ ಈ ಸಂಸ್ಥೆಯ ಅಧಿಕಾರಿ ವರ್ಗದವರಿಗೆ ನನ್ನ ವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸಿ ಮಂಡಲ ಬ್ರಾಹ್ಮಣೋಪನಿಷತ್ತಿನ ಬಗ್ಗೆ ಮಾತನಾಡೋದಕ್ಕೆ ಉದ್ಯುಕ್ತನಾಗ್ತೇನೆ. ನಾನು ಏನು ಹೇಳಬೇಕಾಗಿತ್ತೋ ಈ 2 ದಿವಸದ ಪ್ರವಚನಗಳಲ್ಲಿ ಅದಷ್ಟರದೂ ಸಾರವನ್ನು ಮಾನ್ಯ ರಾಮಸ್ವಾಮಿಗಳು ಸೂತ್ರಪ್ರಾಯವಾಗಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಇದು ಏನಂತ ಹೇಳಿದ್ರೆ ಸ್ವಲ್ಪ ಹೊಟ್ಟೆ ಹೊರ್ಕೊಳ್ಳೋಂಗಾಗುತ್ತೆ. ಅಯ್ಯೋ ನಾ ಹೇಳಬೇಕು ಅಂದ್ಕೊಂಡಿರಲಿಲ್ಲ, ಇವರೇ ಹೇಳ್ಬಿಟ್ರಲ್ಲ ಅಂತ. ಆದರೆ ಅವ್ರ ಬಾಯಿಂದ ಬಂದರೆ ಅದರ ಛಾಪೆ ಬೇರೆ, ಆದ್ದರಿಂದ ಸಂತೋಷವೇನೆ. ಮತ್ತು ನನ್ನ ಮಾತಿಗೆ ಒರೆಗಲ್ಲು ಕೂಡ ಅವರ ಮಾತು, ಅವರ ಪೀಠಿಕೆಯ ಮಾತುಗಳು ನಾನು ಹೋಗ್ತಾ ಇರೋ ದಾರಿ ಸರಿ ಇದೆಯೇ ಅಂತ ನೀವು ವಿಮರ್ಶೆಯನ್ನು ಮಾಡಿಕೊಳ್ಬಹುದು. ಅದಕ್ಕೆ ತುಂಬ ಅನುಗುಣವಾಗಿಯೇ ಇದೆ. ಈ ಮಂಡಲ ಬ್ರಾಹ್ಮಣೋಪನಿಷತ್ತಿನ ಬಗ್ಗೆ ಮಾತನಾಡೋದಕ್ಕೆ ನಾನು ಯಾತಕ್ಕೆ ಇಷ್ಟಪಟ್ಟೆ ಅನ್ನೋದಕ್ಕೆ 1-2 ಕಾರಣಗಳನ್ನು ಹೇಳಬಹುದು. ಮೊದಲನೇದಾಗಿ ಅವರೇ ಹೇಳಿದಂತೆ ಇದು ಸಾಧನಾ ಪ್ರಧಾನವಾದಂತಹ ಗ್ರಂಥ. ನಾವು ಬೇರೆ ಉಪನಿಷತ್ತುಗಳನ್ನ ಓದಿದ್ರೆ ಆಯಿತು, ಇಷ್ಟೆಲ್ಲ ಇದ್ರ ಬಗ್ಗೆ ಭಾಷ್ಯವನ್ನು ಪ್ರವಚನವನ್ನು ಎಲ್ಲ ಕೇಳಿದ್ದಾಯಿತು, ಕೊನೆಗೇನು ಅಂತ ಕೇಳಿದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಎಷ್ಟೋ ಸಲ ನಮಗೆ ಸಮರ್ಪಕವಾದ ಉತ್ತರ ದೊರೆಯೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಸಿದ್ಧವಾದ ಉಪನಿಷತ್ತುಗಳಲ್ಲಿ ಹೇಳಿರುವಂತಹ ಎಷ್ಟೋ ಉಪಾಸನೆಗಳು, ಕ್ರಮಗಳು ಅದೆಲ್ಲನೂ ಕೂಡ ಪರಂಪರೆಯಲ್ಲಿ ಕೈಬಿಟ್ಟು ಹೋಗಿದೆ. ಆದ್ದರಿಂದ ಕೇವಲ ಜಿಜ್ಞಾಸೆಗೆ ಅದು ವಿಷಯವಾಗಿದೆಯೇ ವಿನಃ ಅದರಿಂದ ನಮಗೇನು, ನಾ ಹಂಗಾರೆ ಇವಾಗ ಇಷ್ಟನ್ನು ಕೇಳಿದ್ದಾಯ್ತಲ್ಲ, ಇವಾಗ ಏನು ಮಾಡಬೇಕು ಅಂತ ಕೇಳಿದ್ರೆ
ಎಷ್ಟೋ ಸಾರ್ತಿ ಅದರಿಂದ ನಮಗೆ ಕ್ಲಿಯರ್ ಕಟ್ ಡೈರೆಕ್ಷನ್ ಸಿಗೋದಿಲ್ಲ. ಶಾಂಕರ ಭಾಷ್ಯವನ್ನೇ ಹಿಡ್ಕೊಂಡು ಓದಿದ್ರೂ ಕೂಡ ಅದರಲ್ಲೂ ಒಂದು ಲಿಮಿಟೇಷನ್ ಇದೆ. ಯಾವುದೇ ಭಾಷ್ಯಕಾರರು ಬರೆದ್ರೂ ಕೂಡ ಒಂದು ಲಿಮಿಟೇಷನ್ ಇದ್ದೇ ಇರುತ್ತೆ. ಏನು ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ಪ್ರಸಕ್ತಂ ಹಿ ಪ್ರತಿಷಿಧ್ಯತೆ ಅಂತಂದ್ಬಿಟ್ಟು. ಇವಾಗ ನಮ್ಮಗಳ ಎಲ್ಲರ ಮನಸ್ಸಿನಲ್ಲೂ ಕೂಡ ಸುಮಾರು ಜನಗಳ ಮನಸ್ಸಿನಲ್ಲಿ ಯಾವುದೋ ಕೆಲವು ಸಂಶಯಗಳು ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಆ ಸಂಶಯ ಪರಿಹಾರವಾಗುವಂತೆ ಯಾರು ಮಾತನಾಡಿದರೆ, ಆಹಾ ಇದು ತಾನೇ ಮಾತು, ಅಬ್ಬಾ ನಮ್ಮ ಸಂಶಯಗಳೆಲ್ಲ ಪರಿಹಾರವಾಯಿತು ಅಂತ ಹೇಳುವಂತಹ ಒಂದು ಸ್ಥಿತಿ ಬರಬೇಕು. ಭಗವದ್ಗೀತೆಯಲ್ಲಿ ಕೂಡ ಕೊನೆಯಲ್ಲಿ ಕೃಷ್ಣ ಕನ್ಫರ್ಮೇಟರಿ ಟೆಸ್ಟ್ ಆಗಿ ಅದನ್ನೇ ಕೇಳ್ತಾನೆ. ಅವನು ಏನಪ್ಪಾ ನಿನ್ನ ಸಂಶಯಗಳೆಲ್ಲ ಪರಿಹಾರವಾಯ್ತಾ ಅಂತಂದ್ಬಿಟ್ಟು. ಅರ್ಜುನನು ಎಸ್ ಅಂತ ಹೇಳ್ತಾನೆ, ಅದನ್ನು ನನ್ನ ಸಂಶಯಗಳೆಲ್ಲನೂ ಹೋಯಿತು ಅಂತ ಹೇಳಿಬಿಟ್ಟು. ಹಾಗೆ ಗುರುವಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಶಿಷ್ಯನಿಗೂ ಒಂದು ತೃಪ್ತಿ ಇರಬೇಕು. ನನಗೆ ಬಂದಂತಹ ಸಂಶಯಗಳನ್ನು ಇವರು ನಿವಾರಣೆ ಮಾಡಿದ್ರು ಅಂತಂದ್ಬಿಟ್ಟು. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ ಅಂತ. ನನ್ನ ಸಂದೇಹಗಳೆಲ್ಲ ಹೋಯ್ತಪ್ಪ, ಆದ್ದರಿಂದ ಇದು ಈಗ ನೀ ಹೇಳಿದ್ದು ನಾನು ಮಾಡ್ತೀನಿ ಅಂತಂದ್ಬಿಟ್ಟು. ಆನ್ ದಿ ಪಾರ್ಟ್ ಆಫ್ ಕೃಷ್ಣ ಅವನಿಗೇನು ಅಂತಂದರೆ ಅಟರ್ಲಿ ಡಿಟ್ಯಾಚ್ಡ್ ಅವನು. ನೋಡಪ್ಪ ನಾ ಹೇಳೋದಿಲ್ಲ, ಹೇಳಿದ್ದೀನಿ. ವಿಮೃಶ್ಯೈತ ದಶೇಷೇಣ ಯಥೇಚ್ಛಸಿ ತಥಾಕು, ನಿನಗೆ ಹೇಗೆ ಇಷ್ಟನೋ ಹಾಗೆ ಮಾಡಯ್ಯ ಅಂತ ಗುರು ಫ್ರೀಡಮ್ನೇ ಕೊಡ್ತಾನೆ. ಆದರೆ ಶಿಷ್ಯ ನಿನ್ನ ಮಾತೇ ನನಗೆ ಸುಪ್ರೀಂ, ಅದನ್ನು ಮೀರಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತಂದ್ಬಿಟ್ಟು ಇವನು ಅಂದ್ಕೊಳ್ತಾನೆ. ಹಾಗಿರಬೇಕು. ಹಿಂದೆ KS ರಾಮಸ್ವಾಮಿ ಶಾಸ್ತ್ರಿ ಅಂತಂದ್ಬಿಟ್ಟು ಮಡ್ರಾಸ್ನಲ್ಲಿ ಒಬ್ಬರು ಜಡ್ಜ್ ಆಗಿದ್ದರು. ಬಹಳ ಒಳ್ಳೆಯ ವಿದ್ವಾಂಸರು, ತುಂಬ ಉನ್ನತ ಮಟ್ಟದ ಸಂಸ್ಕೃತಿಯ ಬಗೆಗಿನ ಸಹೃದಯರವರು. ಅವರು ಅದರಲ್ಲೂ ತಮ್ಮ ಒಂದು ಆಟೋಬಯೋಗ್ರಫಿ ಬರ್ಕೊಂಡಿದ್ದಾರೆ, ವೈಟಾಸುವ ಅಂತಂದ್ಬಿಟ್ಟು ಒಂದು ಬರ್ಕೊಂಡಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ ಏನಂತಂದರೆ, ನನ್ನ ತಂದೆಯವರಿಗೆ ಏನು ಕೆಲಸ ಇದ್ರೂ ನನ್ನ ಕರೆದು ಹೇಳಬೇಕು ಅನ್ನೋದ್ರಲ್ಲೇ ತುಂಬ ಸಂತೋಷ ಅವ್ರಿಗೆ, ಮಿಕ್ಕವ್ರಿಗೆ ಯಾರಿಗೆ ಹೇಳೋಕ್ಕಿಂತನೂ. ಆದರೆ ಜೊತೆಗೆ ನನಗೆ ಅವ್ರು ಹೇಳಿದ ಯಾವ ಕೆಲಸವನ್ನೂ ಬಿಡಕ್ಕೆ ಇಷ್ಟ ಇರಲ್ಲ, ಅದು ತುಂಬ ಸಂತೋಷದಿಂದ ನಾನು ಮಾಡ್ತಾ ಇದ್ದೀನಿ ಅಂತ. ಇಂಥ ಒಂದು ಯೋಗ ಬರಬೇಕು ಜೀವನದಲ್ಲಿ. ತಂದೆ ಮಕ್ಕಳು ಅಂತಂದರೆ, ಗುರು ಶಿಷ್ಯ ಅಂತಂದರೆ, ಪತಿ ಪತ್ನಿ ಅಂತಂದರೆ, ಸ್ನೇಹಿತರು ಅಂತ ಹೇಳಿದ್ರೆ ಅವ್ರ ಬಾಯಿಂದ ಬಂದಿದ್ದೇ ಸಾಕು, ತುಂಬ ಸಂತೋಷದಿಂದ ಮಾಡುವಂಥದ್ದು ಅನ್ನೋದಂಥದ್ದು ಬರಬೇಕದು. ಹಾಗಿದ್ದಾಗ ಅದರಲ್ಲೊಂದು ಇರುವಂತಹ ಒಂದು ಸಾಮರಸ್ಯವೇ ನಿಜವಾದ ಸಮರಸತೆ ಆಗಿರುವಂತಹದ್ದು. ಹಾಗೆ ಗುರು ಶಿಷ್ಯರಲ್ಲಿ ಒಂದು ಸಮಾನ ಹೃದಯತೆ ಬರಬೇಕು. ಸಂಶಯಗಳು ಬರುತ್ತೆ, ಸಂಶಯಗಳನ್ನು ಪರಿಹಾರ ಮಾಡಬೇಕು. ಪರಿಹಾರ ಮಾಡಿದಾಗ ಮತ್ತೆ ಪ್ರಶ್ನೆಗಳು ಬರುತ್ತೆ. ಈ ಉಪನಿಷತ್ತಿನಲ್ಲಿನೇ 4 ಘಟ್ಟಗಳಲ್ಲಿ ಪ್ರಶ್ನೆಗಳನ್ನು ಕೇಳುವಂಥದ್ದು ಬರುತ್ತೆ. ಅದರಲ್ಲಿ ಯಾಜ್ಞವಲ್ಕ್ಯರು ಹೋಗ್ಬಿಟ್ಟು ಆದಿತ್ಯನನ್ನು ಕೇಳ್ತಾರೆ ಅಂತಂದ್ಬಿಟ್ಟು. ಈ ವಿಷಯ ನಮಗೆ ಬೇರೆ ಉಪನಿಷತ್ತುಗಳು, ನಾವು ಪ್ರಧಾನವಾದ ಉಪನಿಷತ್ತುಗಳಲ್ಲಿ ನೋಡ್ತೀವಿ. ನಾವು ಆರಂಭದ ವಾಕ್ಯವೇನೇ ಶಾಂತಿ ಪಾಠವಾದ ಮೇಲೆ ಪೂರ್ಣಮದಃ ಪೂರ್ಣಮಿದಂ, ಅದಾದ ಮೇಲೆ ಯಾಜ್ಞವಲ್ಕ್ಯೋಹ ವೈ ಮಹಾಮುನಿ ಆದಿತ್ಯಲೋಕಂ ಜಗಾಮ, ಆದಿತ್ಯಲೋಕಕ್ಕೆ ಹೋದ. ತಂ ಆದಿತ್ಯಂ ನತ್ವ ಭೋ ಭಗವನ್ ಆದಿತ್ಯ ಆತ್ಮತತ್ವಂ ಅನುಬ್ರೂಹಿ ಇತಿ, ನನಗೆ ಆತ್ಮತತ್ವವನ್ನು ನೀವು ಮತ್ತೆ ಹೇಳಿ ಅಂತ ಹೇಳಿದೆ, ಅನುಬ್ರೂಹಿ ಅಂತಂದ್ಬಿಟ್ಟು. ಇದಾದಮೇಲೆ ಅದರ ಆತ್ಮತತ್ವವನ್ನೆಲ್ಲ ಅವನು ಹೇಳ್ತಾನೆ. ಅದು ಹೇಳಿದ್ದಾದಮೇಲೆ ಮತ್ತೆ ಮುಂದೆ ಅವನು ಅಮನಸ್ಕ ಯೋಗದ ಬಗ್ಗೆ, ಅದರ ಬಗ್ಗೆ ಕೇಳ್ತಾನೆ. ಹೀಗೆ ಇನ್ನೊಂದೆರಡು ವಿಷಯಗಳ ಬಗ್ಗೆ ಕೇಳ್ತಾನೆ. ಅವನು ಕೇಳುವಾಗ ನಮಗೆ ಸ್ವಲ್ಪ ಅನಿಸಬಹುದಾದ್ದು ಅಂತಂದರೆ, ಸ್ವಲ್ಪ ಬ್ಯಾಡ್ ಸ್ಟೂಡೆಂಟ್ ಅಂತ ಅನಿಸ್ಬೋದು ಯಾಜ್ಞವಲ್ಕ್ಯ. ಆ ರೀತಿ ಒಂದ್ಸಲಿ ನೀವು ಹೇಳಿದ್ದು ನನಗೆಲ್ಲ ಮರ್ತೋಯ್ತು, ಅದರಿಂದ ಹೇಳಿ ಅಂತ ಹೇಳ್ತಾನೆ. ಇನ್ನೊಂದು ಸರ್ತಿ ನಂಗೆ ಇನ್ನೂ ವಿಸ್ತಾರವಾಗಿ ಹೇಳಿ ಅಂತ ಹೇಳ್ತಾನೆ. ಹೀಗೆಲ್ಲ ಹೇಳೋವಂಥ ಮಾತುಗಳು ಬರುತ್ತೆ. ಇದೆಲ್ಲನೂ ಕೂಡ ಶಿಷ್ಯನಲ್ಲಿ ಇರಬೇಕಾದಂತಹ ಒಂದು ಭಾವದ ದೃಢೀಕರಣಕ್ಕೋಸ್ಕರವಾಗಿ ಎಷ್ಟೋ ಸಂದರ್ಭಗಳಲ್ಲಿ ಶಿಷ್ಯನಿಗೆ ಒಂದು ಸ್ವಲ್ಪ ತಿಳುವಳಿಕೆ ಬಂದುಬಿಟ್ರೆ ಸಾಕು, ಆಹಾ ಅಂತ. ಅದರಲ್ಲೂ ಮಾತುಗಾರಿಕೆ ಬಂದುಬಿಟ್ರಂತೂ ಆಯಿತು, ನಾನು ಬೇಕಾಷ್ಟು ತಿಳ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಲಬ್ಧ ವಿದ್ಯೋ ಗುರುಂ ದ್ವೇಷ್ಟಿ ಲಬ್ಧ ಭಾರಿಯಸ್ತು ಮಾತರಂ ಅಂತಂದ್ಬಿಟ್ಟು. ವಿದ್ಯೆ ಬಂದುಬಿಟ್ರೆ ಗುರುವಿನ ಬಗ್ಗೆನೇ ಅಸಹನೆ ಶುರುವಾಗ್ಬಿಡುತ್ತೆ. ಈ ಗುರು ಇರೋ ತನಕನೂ ನಾನು ಪ್ರಾಮಿನೆನ್ಸಿಗೆ ಬರೋಕ್ಕಾಗೋದಿಲ್ಲ, ಇನ್ನೂ ಎಷ್ಟು ಸಹ ಇರ್ತಾನಪ್ಪ ಇವನು ಅಂತಂದ್ಬಿಟ್ಟು. ಲಬ್ಧ ಭಾರಿಯಸ್ತು ಮಾತರಂ, ಹೆಂಡತಿ ಬಂದಮೇಲೆ ಈ ಅಮ್ಮ ಇರೋ ತನಕನೂ ಬಹಳ ಕಷ್ಟ, ತುಂಬ ನಿಬಂಧನೆಗಳು ಜಾಸ್ತಿ ಅನ್ನುವಂತಹ ಚಿಂತೆಯೂ ಶುರುವಾಗ್ಬಿಡ್ಬೋದು. ಹೀಗೆಲ್ಲ ಲೋಕ ವಿಚಿತ್ರವಾಗಿರುವಂತಹದ್ದು. ಇರಲಿ ಅಂತೂ ಈ ಉಪನಿಷತ್ತುಗಳನ್ನ ತಗೊಳ್ಳೋದಕ್ಕೆ ಈ ಸಾಧನಾ ದೃಷ್ಟಿ
ಅದನ್ನು ರಾಮಸ್ವಾಮಿಗಳ ಆರಂಭದಲ್ಲಿ ಅದನ್ನು ಹೇಳಿದರು. ಅದೊಂದು. ಎರಡನೇದು, ಇದಕ್ಕೆ ಒಂದು ಶಾಂಕರ ಭಾಷ್ಯ ಇದೆ. ಅದರ ಬಗ್ಗೆ ಕ್ವಶನ್ ಮಾರ್ಕ್ಸ್ ಇದೆ. ಇದು ಶಂಕರಾಚಾರ್ಯ ಬರೆದ ಭಾಷ್ಯವೇನೋ ಅಲ್ವೋ ಅನ್ನೋದ್ರ ಬಗ್ಗೆ. ಪೂಜ್ಯರ ಅಂತಹ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪ್ರಸ್ಥಾನತ್ರಯ ಭಾಷ್ಯಗಳನ್ನು ಪ್ರಧಾನವಾಗಿ ಇಟ್ಕೊಂಡ್ಬಿಡೋಣ, ಮಿಕ್ಕಿದ್ದು ಯಾವುದ್ರ ಬಗ್ಗೆನೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಅನ್ನೋ ತರಹ ಪ್ರಧಾನವಾಗಿ ಅವರು ಹೊರಟಿದ್ದಾರೆ. ಆದರೆ ನಮ್ಮ ಸಂಸ್ಕೃತಿಯ ಒಂದು ಹರಹನ್ನು ನೋಡಿದ್ರೆ ಆ ಪ್ರಸ್ಥಾನತ್ರಯ ಭಾಷ್ಯ, ನಾನು ಹೇಳಿದ್ನಲ್ಲ, ಎಲ್ಲ ಭಾಷ್ಯಕಾರರಿಗೂ ಒಂದು ಲಿಮಿಟೇಷನ್ ಇದೆ ಅಂತಂದ್ಬಿಟ್ಟು. ಏನಂದರೆ, ಆ ಕಾಲಕ್ಕೆ ಯಾವ ಪೂರ್ವ ಪಕ್ಷಗಳು ಬಂದಿರುತ್ತೋ ಸೈದ್ಧಾಂತಿಕವಾಗಿ ಅದನ್ನು ಟ್ಯಾಕಲ್ ಮಾಡೋದೇ ಪ್ರಧಾನವಾಗಿರುತ್ತೆ. ಆದ್ದರಿಂದ ಶಂಕರಾಚಾರ್ಯರಾಗಲಿ, ರಾಮಾನುಜರಾಗಲಿ, ಮಿಕ್ಕ ಆಚಾರ್ಯಗಳು ಯಾರು ತಗೊಂಡ್ರು ಕೂಡ ತಮ್ಮ ತಮ್ಮ ಕಾಲಕ್ಕೆ ಯಾವುದು ಪ್ರಸಿದ್ಧವಾದ ವಾದವಾಗಿರುತ್ತೋ, ಮತ್ತು ಎಂಥ ಒಳ್ಳೆಯ ವಾದ ಬಂದರೂ ಕೂಡ, ಒಳ್ಳೆಯ ತತ್ವ ನಿರೂಪಣೆ ಬಂದರೂ ಕೂಡ ಜನಗಳು ಅದನ್ನು ಅಪಾರ್ಥ ಮಾಡ್ಕೊಳ್ಳುವಂಥದ್ದು, ಅದನ್ನು ತಪ್ಪು ದಿಕ್ಕಿನಲ್ಲಿ ಎಳೆಯುವಂತಹದ್ದು, ಈ ಥರದ್ದು ಆಗೋಗ್ಬಿಡತ್ತೆ. ಇದು ಏನು ಮಾಡೋಕ್ಕಾಗೋದಿಲ್ಲ. ಇದು ಪ್ರಕೃತಿಯಲ್ಲೇ ಇರೋವಂಥದ್ದು. ಮನೆ ಗುಡಿಸ್ತೀವಿ, ಸಂಜೆ ಹೊತ್ತಿಗೆ ಧೂಳಾಗಿರುತ್ತೆ, ಮತ್ತೆ ಗುಡಿಸ್ಬೇಕು, ಮತ್ತೆ ಧೂಳಾಗುತ್ತೆ, ಮತ್ತೆ ಗುಡಿಸ್ಬೇಕು, ನಿತ್ಯವೂ ಸ್ನಾನ ಮಾಡ್ಕೊಳ್ಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಬ್ರಾಹ್ಮಣನಿಗೆ ತ್ರಿಶ್ರವಣ ಸ್ನಾಯಿ ಅಂತಂದ್ಬಿಟ್ಟು ಒಂದು ದಿವಸಕ್ಕೆ 3 ಸಲ ಸ್ನಾನ ಮಾಡಬೇಕು ಅಂತಂದ್ಬಿಟ್ಟು. ಅಂದರೆ ನಮ್ಮಲ್ಲಿ ಏನೇನು ದೋಷಗಳು ಉಂಟಾಗ್ತಾ ಇರುತ್ತೆ ಅದನ್ನು ನೋಡಿಕೊಂಡು ಅದನ್ನು ತೊಡಿತಾ ಇರುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗೆ ಸಮಾಜದಲ್ಲಿ ಪ್ರಚುರವಾದಂತಹ ಪೂರ್ವಪಕ್ಷ ಸ್ಥಾನೀಯವಾದ ಭಾವನೆಗಳು ಏನೇನು ಬರುತ್ತೋ ಅವುಗಳನ್ನು ನಿರಸನ ಮಾಡೋದಕ್ಕೋಸ್ಕರವಾಗಿ ಆಚಾರ್ಯರು ಬೇರೆ ಬೇರೆ ಸ್ಟ್ಯಾಂಡ್ಗಳನ್ನು ತಗೊಂಡು ಅದನ್ನು ನಿರೂಪಣೆ ಮಾಡಬೇಕಾದ್ದು ಅವಶ್ಯಕತೆ ಇರುತ್ತೆ. ಈ ರೀತಿಯಾಗಿ ಒಂದು ರೀತಿಯಲ್ಲಿ ದೇಶಕಾಲಾತೀತವಾದ ತತ್ವವನ್ನೇ ಹೇಳಕ್ಕೆ ಬಂದಂಥವರು ಕೂಡ ತಮ್ಮ ದೇಶಕಾಲದ ಸನ್ನಿವೇಶಗಳಲ್ಲಿ ಯಾವ ಕಷ್ಟದ ಕ್ಲಿಷ್ಟದ ಪರಿಸ್ಥಿತಿಗಳಿದೆಯೋ ಅದನ್ನು ಗಮನಿಸಿಯೇ ಉತ್ತರ ಕೊಡಬೇಕಾಗುತ್ತೆ. ಯಾರನ್ನೂ ಆಡಿಯನ್ಸ್ನೇ ಎದುರುಗಡೆ ಇಟ್ಕೊಳ್ಳದೇನೆ ಯಾರೂ ಮಾತನಾಡೋಕ್ಕಾಗೋದಿಲ್ಲ. ಆದ್ದರಿಂದ ತಮ್ಮ ಕಾಲದಲ್ಲಿ ಯಾವ್ಯಾವುದು ಜನಗಳಲ್ಲಿ ಪ್ರಚುರವಾದಂತಹ ಅಪಸಿದ್ಧಾಂತಗಳು, ದುಷ್ಟವಾದ ಅಭಿಪ್ರಾಯಗಳು, ಈ ಥರದ್ದು ಅಪಕ್ವವಾದ ಚಿಂತನೆಗಳು, ಈ ಥರದ್ದು ಏನಿರಬಹುದೋ ಅದನ್ನು ಹೋಗಲಾಡಿಸೋದು, ದೂರ ಮಾಡೋದು, ಇದಕ್ಕೋಸ್ಕರವಾಗಿ ಬಹಳ ಉಗ್ರವಾಗಿಯೇ ಪ್ರತಿಯೊಬ್ಬ ಭಾಷಿಕಾರರು ಹೆಣಗಿದ್ದಾರೆ, ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಅವರಲ್ಲಿ ಪರಸ್ಪರ ವಿರೋಧಗಳು ಬರಬಹುದು, ಅದೆಲ್ಲ ಬೇರೆ ವಿಷಯ ಇರಲಿ. ಅಂತೂ ಈ ಉಪನಿಷತ್ತು ಬೇರೆ ಉಪನಿಷತ್ತುಗಳಿಗಿಂತ ಸ್ವಲ್ಪ ವಿಲಕ್ಷಣವಾಗಿರುವಂತಹದ್ದು. ಎರಡನೇದು, ಈ ಶಾಂಕರ ಭಾಷ್ಯ ಸಮೇತವಾಗಿ ಇದನ್ನು ನನ್ನ ಸೋದರ ಮಾವನವರೇ ಎಡಿಟ್ ಮಾಡಿರುವಂಥದ್ದು. ಇದು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಿಂದ ಪಬ್ಲಿಷ್ ಆಗಿರುವಂಥದ್ದು. ನನ್ನ ಸೋದರ ಮಾವನ ಹೆಸರು NS ವೆಂಕಟನಾಥಾಚಾರ್ಯ ಅಂತ. ಅವರೇನೇ ಶ್ಯಾಮಾಶಾಸ್ತ್ರಿಗಳಾದ ಮೇಲೆ ಮುಂದಕ್ಕೆ ಸುಮಾರು 70s ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಅವರು ಮತ್ತೆ ಎಡಿಟ್ ಮಾಡಿದ್ರು. ಹಾಗೆಯೇ ದಕ್ಷಿಣಾಮೂರ್ತಿ ಸ್ತೋತ್ರ, ಅದಕ್ಕೆ ಮಾನಸೋಲ್ಲಾಸ ವ್ಯಾಖ್ಯಾನ, ಅದನ್ನು ಕೂಡ ಅವರು ಎಡಿಟ್ ಮಾಡಿದ್ರು. ಇದರಲ್ಲೇನೆ ಶಂಕರ ಭಗವತ್ಪಾದರ ಯೋಗತಾರಾವಳಿ ಅನ್ನುವಂಥ ಗ್ರಂಥವೂ ಇದೆ. ಎರಡನ್ನೂ ಸೇರಿಸಿ ಇದರಲ್ಲಿ ಮಾಡಿರುವಂಥದ್ದು. ಅದಕ್ಕೆ ತಾವೇನೇ ಸಂಸ್ಕೃತದಲ್ಲಿ ಒಂದು ಭಾಷ್ಯವನ್ನು ಕೂಡ ಬರೆದಿದ್ದಾರೆ. ಯೋಗತಾರಾವಳಿ ಒಂದು ಸಣ್ಣ ಗ್ರಂಥ. ಅವರು ಯೋಗದ ಮುಖ್ಯ ತತ್ವಗಳನ್ನು ಹೇಳುವಂತಹದ್ದು. ಈ ಮಂಡಲ ಬ್ರಾಹ್ಮಣ ಉಪನಿಷತ್ತಲ್ಲಿ ಬರುವಂತಹ ತತ್ವಗಳಿಗೂ ಅವುಗಳಿಗೂ ಬಹಳ ಸಂವಾದ ಇದೆ, ತುಂಬ ಸಂವಾದಿಯಾಗಿವೆ ಎರಡೂ ಕೂಡ. ಅದಕ್ಕೋಸ್ಕರವಾಗಿ ತಾವೇ ಅದಕ್ಕೊಂದು ವ್ಯಾಖ್ಯಾನವನ್ನು ಬರೆದು ಈ ಪುಸ್ತಕದಲ್ಲಿ ಸೇರಿಸಿ ಮಾಡಿರುವಂತಹದ್ದು. ಮತ್ತು ನಾನು ಈ ಪ್ರಶ್ನೆಯನ್ನು ಕೇಳಿರಲಿಲ್ಲ, ಇದು ಶಂಕರಾಚಾರ್ಯ ವಿರಚಿತವಾದ ಭಾಷ್ಯವೆಯೋ ಅಲ್ಲವೋ ಅನ್ನುವಂತಹ ಪ್ರಶ್ನೆಗೆ ಆರಂಭದಲ್ಲಿ ಅವರು ಇದನ್ನು ಚರ್ಚೆಗೆ ತಗೊಂಡಿದ್ದಾರೆ. 12 ಮ್ಯಾನುಸ್ಕ್ರಿಪ್ಟ್ಸ್ ಇದಕ್ಕೆ ಸಂಕಲನ ಮಾಡಿ ಅವುಗಳಿಂದ ಪಾಠಾಂತರಗಳೆಲ್ಲ ಸಂಗ್ರಹಿಸಿ ಅದನ್ನು ಮಾಡಿದ್ದಾರೆ. ಒಂದೇ ಒಂದು ಮ್ಯಾನುಸ್ಕ್ರಿಪ್ಟ್ನಲ್ಲಿ ಈ ಭಾಷ್ಯವನ್ನು ಬರೆದಂತಹವನು, ಇದು ಭಾಷ್ಯದ ಹೆಸರು ರಾಜಯೋಗ ಭಾಷ್ಯ ಅಂತಂದ್ಬಿಟ್ಟು, ಅದನ್ನು ಬರೆದಂತಹವನು ಸದಾನಂದಾವಧೂತ ಅನ್ನುವಂತಹ ಹೆಸರಿನ ಒಂದು ಹಸ್ತಪ್ರತಿಯಲ್ಲಿ ಸೂಚಿಸಿದೆ. ಅಷ್ಟು ಬಿಟ್ಟರೆ ಮಿಕ್ಕ ಪ್ರತಿಗಳೆಲ್ಲನೂ ಕೂಡ ಶಂಕರಾಚಾರ್ಯರ ಅವರ ಇದನ್ನೆಲ್ಲ ಕೂಡ ಪ್ರವರವನ್ನೆಲ್ಲ ಕೂಡ ಅವರ ಗುರುಗಳು, ಪರಮ ಗುರುಗಳು, ಇವರಲ್ಲಿ ಹೆಸರುಗಳೆಲ್ಲ ಸೇರಿಸಿ ಅದೇ ರೀತಿಯಾದ ಪುಷ್ಪಿಕೆ ಏನೇ ಅದರಲ್ಲಿ ಕಂಡುಬರುವಂಥದ್ದಾದ್ದರಿಂದ ಅವರು ಇದನ್ನು ಶಂಕರಾಚಾರ್ಯ ಕೃತವೇ ಅಂತ ಹೇಳಿ ಮಾಡಿದ್ದಾರೆ. ಮತ್ತು ಶಂಕರಾಚಾರ್ಯ ಕೃತವಾದ ಕೃತಿಗಳಲ್ಲಿ ನಾವು ಮೊದಲೇ ಹೇಳಿದಂತೆ ಭಾಷ್ಯದಲ್ಲಿ ಅವರು ಚರ್ಚೆಗೆ ತೆಗೆದುಕೊಳ್ಳುವಂತಹ ಪ್ರಮೇಯಗಳು, ನಿರೂಪಿಸುವಂತಹ ಪ್ರಮೇಯಗಳು, ಅವುಗಳಿಗೂ ಬೇರೆ ಕೃತಿಗಳಲ್ಲಿ ಬರುವಂತಹ ಪ್ರಮೇಯಗಳಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಶೈಲಿಯಲ್ಲಿ ಕೂಡ ವ್ಯತ್ಯಾಸ ಬರೋದಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಇದು ಒಂದೇ ಆಥರ್ ಬರೆದಿರುವಂತಹ ಗ್ರಂಥವ ಅಲ್ವಾ ಅಂತ ಚರ್ಚೆ ಮಾಡೋದಕ್ಕೆ ಸ್ಟೈಲಿಸ್ಟಿಕ್ ಎವಿಡೆನ್ಸ್ ಅಂತಂದ್ಬಿಟ್ಟು ತಗೊಳ್ತಾರೆ. ಇವ್ರ ಶೈಲಿ ಅವ್ರ ಶೈಲಿ ಹೇಗಿದೆ, ಈ ಗ್ರಂಥದ ಶೈಲಿ ಆ ಗ್ರಂಥದ ಶೈಲಿ ಹೇಗಿದೆ ಅಂತ ನೋಡಿ ಅದರಲ್ಲಿ ಏನಾದರೂ ಭೇದಗಳಿದ್ರೆ, ತುಂಬ ಪ್ರಧಾನವಾದ ಭೇದಗಳಿದ್ರೆ, ಹಾಗಾದರೆ ಇವುಗಳು ಭಿನ್ನ ಕರ್ತೃಕವಾಗಿರಬಹುದು, ಅಂದರೆ ಬೇರೆ ಬೇರೆ ಕೃತಿಕಾರರು ಇದನ್ನು ಬರೆದಿರಬಹುದು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದು, ಇಲ್ಲ ಇದರಲ್ಲಿ ತುಂಬ ಹೊಂದಿಕೆ ಆಗುವಂತಹ ಮಾತುಗಳಿವೆ, ಪರಸ್ಪರ
ಭಾಷಾ ಶೈಲಿಯಲ್ಲಿ ತುಂಬ ಸಾಮ್ಯವಿದೆ ಅಂತ ಅನಿಸಿದ್ರೆ ಆವಾಗ ಏಕಕರ್ತೃಕ ಅಂತ ಹೇಳಿ, ವಿಶೇಷವಾಗಿ ಏನಾದರೂ ಭಾಷೆಯಲ್ಲಿ ದೋಷಗಳು ಆಗುವಂತಹದ್ದಿದ್ದು ಅದರಲ್ಲಿ ಸಾಮ್ಯಗಳಿದ್ರಂತೂ ಆ ಒಬ್ಬರೇ ಅಂತ ಹೇಳಬಹುದು ಅಂತಂದ್ಬಿಟ್ಟು, ಇದು ಭಾಸನ ನಾಟಕಗಳ ಬಗ್ಗೆ ಒಂದು ರೀತಿಯಲ್ಲಿ ಈ ರೀತಿಯಲ್ಲೇ ತೀರ್ಮಾನ ಮಾಡಿರುವಂಥದ್ದು. ಪ್ರತಿಯೊಂದು ನಾಟಕದಲ್ಲೂ ಕೂಡ ಒಂದೇ ರೀತಿಯಾದ ಅಪಾಣನೀಯ ಪ್ರಯೋಗಗಳೆಲ್ಲ ಕಾಣಿಸುತ್ತೆ. ಆದ್ದರಿಂದ ಈ ಕಾರಣದಿಂದಲೇ ಇದೆಲ್ಲಾನು ಏಕಕರ್ತೃಕ ಅಂತ ಹೇಳಬಹುದು ಅನ್ನುವಂಥ ನಿಲುವನ್ನು ಕೂಡ ತಾಳ್ತಾರೆ. ಈ ಉಪನಿಷತ್ತಿಗೆ ಮಂಡಲ ಬ್ರಾಹ್ಮಣೋಪನಿಷತ್ ಅಂತ ಹೆಸರಿದೆಯಲ್ಲ, ಇದು ಯಾತಕ್ಕೆ ಅಂತ ಪ್ರಶ್ನೆ ಬರುತ್ತೆ. ಇದರಲ್ಲಿ ಬ್ರಾಹ್ಮಣ ಅಂತ ಬರೆದಿರೋದ್ರಿಂದ ಹಂಗಾರೆ ಕ್ಷತ್ರಿಯರಿಗೂ ಏನಾದ್ರು ಉಪನಿಷತ್ತಿದೆಯಾ, ವೈಶ್ಯರಿಗೂ ಉಪನಿಷತ್ತಿದೆಯಾ, ಈ ಥರದ್ದೆಲ್ಲ ಇದೆಯಾ ಅಂತ ಅಂದ್ಬಿಟ್ಟು ಪ್ರಶ್ನೆ ಬರ್ಬೋದು. ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು. ಸಂಸ್ಕೃತದಲ್ಲಿ ಬ್ರಹ್ಮ ಪದಕ್ಕೆ ಹಲವಾರು ಅರ್ಥಗಳಿದೆ. ವೇದಸ್ತತ್ವಂ ತಪೋ ಬ್ರಹ್ಮ ಅಂತ ಹೇಳಿ ವೇದ, ತತ್ವ ಮತ್ತು ತಪಸ್ಸು ಈ 3 ಅರ್ಥಗಳಲ್ಲಿ ಬ್ರಹ್ಮ ಪದವನ್ನು ಬಳಕೆ ಮಾಡ್ತಾರೆ. ಬ್ರಹ್ಮ ಅನ್ನೋದಕ್ಕೆ ವೇದ ಅನ್ನೋ ಅರ್ಥದಲ್ಲಿ ಅದರ ವಿವರಣ ರೂಪವಾಗಿ ಬಂದಿರುವಂತಹದ್ದು ಬ್ರಾಹ್ಮಣ ಅಂತ ಅನಿಸ್ಕೊಳ್ಳುತ್ತೆ. ವೇದಗಳಲ್ಲೇ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಭಾಗಗಳಿದೆ. ಅದರಲ್ಲಿ ಆ ಬ್ರಹ್ಮದ ಅಂದರೆ ಆರಂಭದಲ್ಲಿ ಬಂದಿರುವಂತಹ ವೇದ ಮಂತ್ರಗಳ ವಿವರಣ ರೂಪವಾಗಿ ಬಂದಿರುವಂತಹ ಗ್ರಂಥರಾಶಿಗೆ ಬ್ರಾಹ್ಮಣ ಗ್ರಂಥಗಳು ಅಂತ ಹೇಳುವಂಥದ್ದು. 4 ವೇದಗಳಲ್ಲೂ ಕೂಡ ಬ್ರಾಹ್ಮಣ ಗ್ರಂಥಗಳು ಅಂತ ಇವೆ. ಹಾಗೆ ಇನ್ನೂ ಒಂದು ಉಪನಿಷತ್ತಿನಲ್ಲಿ ಕೂಡ ಕೌಶಿತಕಿ ಬ್ರಾಹ್ಮಣೋಪನಿಷತ್ ಅಂತ ಇದೆ. ಅದರಲ್ಲೂ ಕೂಡ ಬ್ರಾಹ್ಮಣ ಅನ್ನೋ ಪದ ಪ್ರಯುಕ್ತವಾಗಿದೆ. ಸಾಧಾರಣವಾಗಿ ಉಪನಿಷತ್ತುಗಳು ಆರಣ್ಯಕಕ್ಕೆ ಹತ್ತಿರವಾಗಿರುವಂತಹದ್ದು ಅಥವಾ ಆರಣ್ಯಕದ ಒಂದು ಭಾಗವಾಗಿಯೇ ಬರುವಂತಹದ್ದು. ಉದಾಹರಣೆಗೆ ಬೃಹದಾರಣ್ಯಕೋಪನಿಷತ್ತು, ಅದರಲ್ಲಿ ಆರಣ್ಯಕ ಭಾಗ, ಉಪನಿಷತ್ ಭಾಗ ನೀವು ತುಂಬ ಕ್ಲಿಯರ್ ಕಟ್ಟಾಗಿ ಡಿಫ್ರೆನ್ಷಿಯೇಟೇ ಮಾಡೋಕ್ಕಾಗೋದಿಲ್ಲ. ಮತ್ತು ಅದರ ನಿರೂಪಣ ಶೈಲಿ ಅದು ಏನಿದೆಯೋ ಆ ಕ್ರಮ ಕೂಡ ಒಂದೇ ರೀತಿಯಾಗಿ ನಮಗೆ ಬ್ರಾಹ್ಮಣ ಗ್ರಂಥಗಳ ಆರಣ್ಯಕದಲ್ಲಿ ಹೇಗೆ ಕಾಣಿಸುತ್ತೋ ಇದರಲ್ಲಿ ಕೂಡ ಹಾಗೆ ಕಾಣಿಸುವಂತಹದ್ದು. ಈ ರೀತಿಯೆಲ್ಲ ವಿಷಯಗಳೆಲ್ಲ ಉಂಟು. ಮತ್ತು ಈ ಮಂಡಲ ಅನ್ನೋದು ಏನು ಅಂತ ತಗೊಂಡ್ರೆ ಈ ಉಪನಿಷತ್ತಲ್ಲಿ ಬರುತ್ತೆ. ಅದು ಆಧ್ಯಾತ್ಮಿಕ ಅನುಭವ ಕ್ಷೇತ್ರದಲ್ಲಿ ಬರುವಂತಹ 3 ತೇಜೋ ಮಂಡಲಗಳನ್ನು ಕುರಿತು ಹೇಳುವಂತಹದ್ದು. ಅದಕ್ಕೆ ಸೂರ್ಯಮಂಡಲ, ಚಂದ್ರಮಂಡಲ ಮತ್ತು ಅಗ್ನಿಮಂಡಲ ಅನ್ನುವಂಥದ್ದು 3 ಬರುತ್ತೆ. ಆ 3 ಮಂಡಲಗಳನ್ನು ಕುರಿತು ಹೇಳುವಂಥದ್ದಾದ್ದರಿಂದ ಇದಕ್ಕೆ ಮಂಡಲ ಬ್ರಾಹ್ಮಣೋಪನಿಷತ್ತು ಅಂತ ಹೆಸರು. ಇದು ಒಂದು ಯೋಗೋಪನಿಷತ್ತು, ಯೋಗ ವಿದ್ಯೆಯನ್ನು ಹೇಳುವಂತಹ ಉಪನಿಷತ್ತು. ಸಾಧಾರಣವಾಗಿ ನಮಗೆ ತತ್ವಮಸಿ ಮುಂತಾದಂತಹ ವಾಕ್ಯಗಳಿಂದಲೇ ಜ್ಞಾನೋದಯವಾಗುತ್ತೆ ಅಂತ ಹೇಳುವಂತಹ ಮಾತಿದೆ. ಹಾಗಿದ್ಮೇಲೆ ಈ ಯೋಗಾಭ್ಯಾಸ ಇದೆಲ್ಲ ಯಾತಕ್ಕೆ ಅಂತ ಪ್ರಶ್ನೆ ಬರುತ್ತೆ. ಆದರೆ ಪ್ರಶ್ನೆಯನ್ನು ಕೇಳಿದ್ರೆ ತುಂಬ ಜನರನ್ನು ತತ್ವಮಸಿ ವಾಕ್ಯದ ಎಷ್ಟು ವಿಸ್ತಾರವಾದ ವಿವರಣೆಯನ್ನು ಓದಿದ್ರು, ಅದರ ಬಗ್ಗೆ ಪ್ರವಚನ ಮಾಡಿದ್ರು, ಓದ್ದವ್ರಿಗೂ ಪ್ರವಚನ ಮಾಡಿದವ್ರಿಗೂ ಅದರಿಂದ ಏನು ನಿಮಗೆ ಆಗಬೇಕಾದ ಜ್ಞಾನೋದಯವಾಯಿತೆ ಅಂತ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಬಹಳ ಜನಕ್ಕೆ ಅದು ಕ್ವಶನ್ ಮಾರ್ಕ್ ಆಗೇ ಉಳಿಯುತ್ತೆ. ತುಂಬ ಸಿನ್ಸಿಯರಾಗಿ ಹೇಳಬೇಕಾದಾಗ ಇದರಲ್ಲಿ ಇನ್ನೂ ಗೋಚರವಾಗಬೇಕಾದ ಎಷ್ಟೋ ಇದೆ, ಅನುಭವಕ್ಕೆ ಬರಬೇಕಾದ ಅಂಶ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ಶಂಕರ ಭಗವತ್ಪಾದರು ಹೇಳಬೇಕಾದ್ರೆ ಒಂದು ವಿಷಯ ಸತ್ಯ ಅಂತ ತೀರ್ಮಾನ ಅಂತ ಹೇಗೆ ಅಂತ ಹೇಳಬೇಕಾದ್ರೆ 3 ಕ್ರೈಟೀರಿಯಾ ಬಳಸ್ತಾರವರು. ಅತ್ರ ಪ್ರಮಾಣಂ ವೇದಾಂತಹ ಗುರವೋ ಅನುಭವಸ್ತಥ ಅಂತ ಬಿಟ್ಟು. ಅಂದರೆ ನೋಡಪ್ಪ, ಈ ವಿಷಯದಲ್ಲಿ ನನಗೆ ಗ್ಯಾರಂಟಿ ಇದೆ, ಕನ್ವಿಕ್ಷನ್ ಇದೆ. ಯಾಕೆ ಅಂದರೆ ಅತ್ರ ಪ್ರಮಾಣಂ ವೇದಾಂತಹ, ವೇದಾಂತಗಳೆಲ್ಲನೂ ಕೂಡ ಇದನ್ನೇ ಹೇಳ್ತಾ ಇರೋವಂತಹದ್ದು. ವೇದಾಂತಗಳು ಅಂದರೆ ಏನು? ನಿಮ್ಮಂಥವರು ಬರೆದಿರುವಂತಹ ಕೃತಿಯೇ ಅದು. ಅದೆಲ್ಲನೂ ಅಪೌರುಷೇಯ ಜಾತಿಗೆ ಸೇರುವಂತಹ ಕೃತಿಗಳು, ಸಾಕ್ಷಾತ್ ಅನುಭವದಿಂದ ಬಂದಂತಹ ಹೊರಹೊಮ್ಮಿದಂತಹ ಮಾತುಗಳು. ಅಂತಹವುಗಳ ಬಗ್ಗೆ ಸಂಶಯ ಪಡೋದಕ್ಕೆ ಆಸ್ಪದವೇ ಇಲ್ಲ ಅಂತ ಹೇಳಿದ್ರೂ ಕೂಡ ಯಾರಿಗೆ ಗೊತ್ತು? ಯಾರಿಗೋ ಯಾವತ್ತೋ ಆಯ್ತಂತೆ ಅನುಭವ, ಅದನ್ನು ಹೇಗೆ ನೆಚ್ಕೊಳ್ಳೋದು ನಾವು ಅನ್ನೋ ಪ್ರಶ್ನೆ ಬರಬಹುದು. ಅದಕ್ಕೋಸ್ಕರವಾಗಿ ಇಲ್ಲಪ್ಪ, ಇದನ್ನೆಲ್ಲ ಸಾಕ್ಷಾತ್ಕರಿಸ್ಕೊಂಡಿರುವಂತಹ ನಮ್ಮ ಗುರುಗಳಿದ್ದಾರೆ, ಅವರು ನಾನು ಅನುಭವಿಸಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾವುದೋ ಕಾಲಕ್ಕೆ ಮಾತ್ರ ಸೀಮಿತವಾದ ಸತ್ಯ ಅಂತ ಆಗದೇನೆ ಅದು ಇವತ್ತಿಗೆ ನಮ್ಮ ಗುರುಗಳು ಕೂಡ ಅನುಭವದಿಂದ ಹೇಳಿರುವಂತಹ ಮಾತು, ಅದಕ್ಕೆ ಸಂವಾದಿಯಾಗಿರೋದ್ರಿಂದ ಇದನ್ನು ಒಪ್ಪಬಹುದು. ಆಯ್ತು ಸ್ವಾಮಿ, ನಿಮ್ಮ ಗುರುಗಳಿಗೆ ಇದು ಅನುಭವ ಆಗಿರಬಹುದು, ನಿಮಗಾಗಿದೆಯಾ ಹೇಳಿ, ಇದು ಸ್ವಾನುಭವದಿಂದ ಹೇಳಿ, ಆವಾಗ ಗ್ಯಾರಂಟಿ. ಯಾಕೆಂದರೆ ಸಂಸ್ಕೃತದಲ್ಲಿ ಒಂದು ಮಾತಿದೆ,
ಯುಕ್ತಿಯ ಪರ್ಯನುಯುಜ್ಯೇತ ಸ್ಫುರನ್ ಅನುಭವ ಕಯ ಅಂತ. ಯಾವ ಯುಕ್ತಿಯಿಂದ ತಾನೇ ನಮಗೆ ಸ್ಫುರಿಸ್ತಾ ಇರುವಂತಹ ಅನುಭವವನ್ನು ತಿರಸ್ಕರಿಸಲಾದೀತು ಅಂತಂದ್ಬಿಟ್ಟು. ಅಂದರೆ ನಮಗೆ ಯಾವುದೋ ಒಂದು ಅನುಭವ ಗ್ಯಾರಂಟಿ ಆಗಿದ್ದ ಪಕ್ಷದಲ್ಲಿ ನೀವು ಎಂಥ ಲಾಜಿಕ್ಕೇ ತೊಗೊಂಬನ್ನಿ, ಅದರಿಂದ ಅದನ್ನು ಅಲ್ಲಗಳೆಯೋಕ್ಕೆ ಸಾಧ್ಯವಾಗೋದಿಲ್ಲ ಅಂತ. ನಮಗೆ ನೀರನ್ನು ಮುಟ್ಟಿದ್ವಿ, ತುಂಬ ತಣ್ಣಗಿದೆ ಅಂತ ಫೀಲ್ ಆಯಿತು, ಪ್ಲಗ್ ಪಾಯಿಂಟ್ ಒಳಗೆ ಕೈ ಇಟ್ವಿ, ಶಾಕ್ ಹೊಡಿತು. ಶಾಕ್ ಹೊಡಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಅದು ಎಷ್ಟು ಆರ್ಗ್ಯುಮೆಂಟ್ ಮಾಡಿದ್ರು, ಅಪ್ಪ ನನಗೆ ಹೊಡೆದಿದೆ, ನೀ ಇಟ್ಟು ನೋಡಿ ನಿನಗೂ ಬೇಕಾದ್ರೆ ಹೊಡೆಯುತ್ತೆ. ಅನುಭವದ ಮುಂದೆ ಇನ್ನು ಯಾವುದೂ ಇಲ್ಲ, ಯಾವ ಲಾಜಿಕ್ಕೂ ಅದ್ರ ಮುಂದೆ ವರ್ಕ್ ಆಗೋದಿಲ್ಲ ಅಂತಂದ್ಬಿಟ್ಟು ಯುಕ್ತಿಗೆ ಅನುಭವದ ಮುಂದೆ ಅದರ ಸ್ಥಾನ ಡಲ್ಲೇನೆ ಅದರದ್ದು ಹಾಗಿರುವಂಥದ್ದು. ಹಾಗೆ ಇಲ್ಲಿ ಗುರುಗಳಿಗೆ ಅನುಭವವಾಗಿದೆ ಅಂದರೆ ಅದು ಸಾಲದು, ನನ್ನ ಅನುಭವವೇ ಇದೆ ನೋಡು ಅಂತ ಹೇಳುವಂತಹ ಆ ಎದೆಗಾರಿಕೆ ಬರಬೇಕು. ಅತ್ರ ಪ್ರಮಾಣಂ ವೇದಾಂತಹ ಗುರವೋ ಅನುಭವಸ್ತಥ ಅಂತಂದ್ಬಿಟ್ಟು. ಹಾಗೆ ದೇಶಕಾಲಗಳಲ್ಲಿ ಹಿಂದೆ ಯಾವಾಗಲೂ ಆಗಿದ್ದಂತಹದ್ದು, ಇದೇ ದೇಶಕಾಲದಲ್ಲಿ ಆಗಿದ್ದು, ಸಾಕ್ಷಾತ್ತಾಗಿ ನನಗೇ ಆಗಿದ್ದು ಅನ್ನುವಂಥ ಈ 3 ಸ್ತರಗಳಲ್ಲಿ ತೆಗೆದುಕೊಂಡಾಗ ಒಂದು ವಿಷಯದ ಬಗ್ಗೆ ಒಂದು ಖಾತ್ರಿ, ಇದನ್ನು ನಾನು ನೆಚ್ಕೋಬಹುದು ಅನ್ನುವಂತಹದ್ದೊಂದು ಫೀಲಿಂಗ್ ಬರುತ್ತೆ. ಆದರೆ ಅದಿಲ್ಲದೆ ಹೋಗ್ಬಿಟ್ಟಿದ್ದಾಗ ನಾವು ಮಾತುಗಳಲ್ಲಿ ಸಿಗಾಕ್ಕೊಳ್ತೀವಿ. ಒಬ್ಬ ವಿಲ್ಸನ್ ಅಂತ ಒಬ್ಬ ಒಂದು ಮಾತು ಹೇಳ್ತಾನೆ, ಫಿಲಾಸಫಿ ಈಸ್ ಲಿಂಗ್ವಿಸ್ಟಿಕ್, ಫಿಲಾಸಫಿ ಈಸ್ ನಾಟ್ ಲಿಂಗ್ವಿಸ್ಟಿಕ್. ಏನು ಹಾಗಂತಂದರೆ ಪರಸ್ಪರ ವಿರುದ್ಧವಾದಂಥ ಮಾತುಗಳಾಯ್ತಿಲ್ಲ ಅಂತ ಹೇಳಿದ್ರೆ, ಫಿಲಾಸಫಿ ಈಸ್ ಲಿಂಗ್ವಿಸ್ಟಿಕ್ ಅಂತ ಹೇಳಿದ್ರೆ ಎಲ್ಲನೂ ಕೊನೆಗೆ ಹೇಳಬೇಕಾದ್ರೆ ಭಾಷೆಯಿಂದಲೇ ಹೇಳಬೇಕು ನಾವು. ಫಿಲಾಸಫಿ ಈಸ್ ನಾಟ್ ಲಿಂಗ್ವಿಸ್ಟಿಕ್ ಅಂತ ಹೇಳಿದ್ರೆ ಅದು ಭಾಷೆಯ ಸ್ತರವನ್ನು ಮೀರಿರುವಂತಹದ್ದು. ಭಾಷೆಯ ಸ್ತರದಲ್ಲಿ ಹೇಳಬೇಕಾದ್ರೆ ಎಷ್ಟೋ ಒಳಗಡೆ ಅನುಭವಗಳನ್ನು ಭಾಷೆಯಲ್ಲಿ ಹೇಳೋಕ್ಕೆ ಆಗೋದಿಲ್ಲ, ಬಿಂಬಿಸೋದಕ್ಕೆ ಆಗೋದಿಲ್ಲ. ಮಾತಿಗೆ ಒಂದು ಲಿಮಿಟೇಷನ್ ಇದೆ. ವೇದಗಳಲ್ಲಿ ಹೇಳುತ್ತೆ, ಮನಸಃ ಕುಲ್ಯ ವಾಕ್ ಅಂತಂದ್ಬಿಟ್ಟು. ವಾಕ್ ಅನ್ನುವಂಥದ್ದು ಮನಸ್ಸಿಗೆ ಒಂದು ಕುಲ್ಯ ಅಂದರೆ ಸಣ್ಣ ಕೆನಾಲ್ ಇದ್ದಂಗೆ. ಮನಸ್ಸು ದೊಡ್ಡ ಸಮುದ್ರವೋ ದೊಡ್ಡ ನದಿಯೋ ಇದ್ದಂಗೆ, ಆದರೆ ಒಂದು ಸಣ್ಣ ಚಾನಲ್ಲು ಮನಸ್ಸು ಅನ್ನೋ ವಾಕ್ ಅನ್ನುವಂಥದ್ದು, ಮಾತು ಅನ್ನುವಂಥದ್ದು. ಅಲ್ಲಿರುವಂಥ ಎಷ್ಟು ಅಂಶ ಅಂತಾನೆ ಇದು ಹೊರ ತಂದೀತು ಅಂತಂದ್ಬಿಟ್ಟು ಇದರ ವಾಕ್ಗೆ ಒಂದು ಲಿಮಿಟೇಷನ್ ಇದೆ ಅಂತ. ಇನ್ನು ಪರಬ್ರಹ್ಮಾನುಭವಂತೂ ಅಪ್ರಾಪ್ಯ ಮನಸಾಸಹ ಅಂತ ವಾಚೋ ನಿವರ್ತಂತೆ ಅಂತ ಹೇಳಿ ವಾಕ್ಗೂ ಆಗಲ್ಲ ಮನಸ್ಸಿಗೂ ಆಗಲ್ಲ ಅಂತ ಹೇಳುವಂಥದ್ದು, ಅಷ್ಟು ಆಳವಾಗಿರುವಂಥದ್ದು. ಹೀಗೆ ಇಷ್ಟು ಗಹನವಾಗಿರುವಂತಹ ವಿಷಯ ಈ ಉಪನಿಷತ್ತಿನದು. ಹೀಗಾಗಿ ಒಂದು ತತ್ವವನ್ನು ನಾನು ಒಬ್ಬ ಗುರುವಾದಂಥವನು ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೂ ಕೂಡ ಎಷ್ಟೋ ಸಲ ಅದು ಶಿಷ್ಯನಿಗೆ ಮುಟ್ಟದೇ ಹೋಗ್ಬಿಡ್ಬೋದು. ಅಂತಹ ಸಂದರ್ಭದಲ್ಲಿ ಯೋಗಾಭ್ಯಾಸ ಅನ್ನೋದು ಬೇಕಾಗತ್ತೆ ಅನ್ನುವಂತಹ ಮಾತಿದೆ. ಈ ವಿವೇಚನೆಯನ್ನು ತುಂಬ ಅದ್ಭುತವಾಗಿ ಮಾಡಿರುವಂಥವ್ರು ಅಂದರೆ ವಿದ್ಯಾರಣ್ಯರು ತಮ್ಮ ಪಂಚದಶಿಯಲ್ಲಿ ಯಾರಿಗೆ ಸಾಂಖ್ಯ ಮಾರ್ಗ, ಯಾರಿಗೆ ಯೋಗ ಮಾರ್ಗ ಅನ್ನುವಂಥದ್ದನ್ನು ತುಂಬ ಅದ್ಭುತವಾಗಿ ಅದನ್ನು ವಿವೇಚನೆ ಮಾಡಿದ್ದಾರೆ. ಸಾಂಖ್ಯ ಅನ್ನೋ ಪದಕ್ಕೇ ಜ್ಞಾನ ಅನ್ನೋ ಅರ್ಥ. ಸಂಖ್ಯಾ ಚರ್ಚಾ ವಿಚಾರಣ ಅಂತಂದ್ಬಿಟ್ಟು ಸಂಖ್ಯಾ ಅನ್ನೋ ಪದಕ್ಕೆ ನಂಬರ್ ಅನ್ನೋ ಒಂದು ಅರ್ಥ ಇದೆ, ಇನ್ನೊಂದು ವಿಚಾರಣೆ ಮಾಡೋದು ಅನ್ನೋಂಥ ಅರ್ಥ ಇದೆ. ಹಾಗೆಯೇ ಸಾಂಖ್ಯ ಶಾಸ್ತ್ರದಲ್ಲಿ 25 ತತ್ವಗಳು ಅಂತ ಅವರು ಎಣಿಸೋದ್ರಿಂದ ಆ ಸಂಖ್ಯಾನ ಮಾಡೋದ್ರಿಂದಲೂ ಕೂಡ ಅವರಿಗೆ ಸಾಂಖ್ಯರು ಅನ್ನುವಂತಹ ಹೆಸರು ಬಂದಿದೆ. ಆದರೆ ವಿಶೇಷವಾಗಿ ಸಂಖ್ಯಾ ಶಬ್ದಕ್ಕೇ ಜ್ಞಾನ ಅನ್ನೋದೇ ಅರ್ಥ. ಖ್ಯಾ ಧಾತುವಿಗೆ ಆ ಅರ್ಥವೇ ಇರುವಂತಹದ್ದು. ಹಾಗಾಗಿ ಸಂಖ್ಯಾ ಅಥವಾ ಸಾಂಖ್ಯ ಅನ್ನುವಂಥದ್ದು ಜ್ಞಾನವನ್ನೇ ಸೂಚಿಸುವಂಥದ್ದು. ಯಾರಿಗೆ ಸಾಂಖ್ಯ ಅಂದರೆ ಯಾರಿಗೆ ಕೇವಲ ಮಹಾವಾಕ್ಯಗಳನ್ನು ಹೇಳಿದ ಮಾತ್ರಕ್ಕೇ ಅವರಿಗೆ ಜ್ಞಾನೋದಯವಾಗಬಹುದು, ಯಾರಿಗಾಗೋದಿಲ್ಲ ಅನ್ನುವಂತಹ ವಿವೇಚನೆಯನ್ನು ವಿದ್ಯಾರಣ್ಯರು ತಮ್ಮ ಪಂಚದಶಿಯಲ್ಲಿ ಹೇಳ್ತಾರವರು. ಬಹುವ್ಯಾಕುಲ ಚಿತ್ತಾನಾಂ ವಿಚಾರಾತ್ ತತ್ವಧೀರ್ ನಹಿ ಯೋಗೋ ಮುಖ್ಯಸ್ತತಸ್ತೇಷಾಂ ಧೀ ದರ್ಪಸ್ತೇನ ನಶ್ಯತಿ ಅಂತ. ಹಾಗೆಯೇ ಯಾರಿಗೆ ಸಾಂಖ್ಯ ಅಂತ ಹೇಳಿದ್ರೆ ಅವ್ಯಾಕುಲ ಧಿಯಾಂ ಮೋಹ ಮಾತ್ರೇಣ ಆಚ್ಛಾದಿತಾತ್ಮನಾಂ ಸಾಂಖ್ಯನಾಮ ವಿಚಾರಸ್ಯಾನ್ ಮುಖ್ಯೋ ಝಡಿತಿ ಸಿದ್ಧಿದಃ. ಭಗವದ್ಗೀತೆಯಲ್ಲಂತೂ ಸಾಂಖ್ಯ ಮತ್ತು ಯೋಗ ಎರಡೂ ಒಂದೇಪಾ ಅಂತ ಹೇಳುವಂತಹ ಅಲ್ಲಿ ಅಭೇದವನ್ನು ಹೇಳುವಂತಹ ಮಾತಿದೆ. ಅದರ ಲಕ್ಷ್ಯದಲ್ಲಂತೂ ಇದರಿಂದ ಪಡೆಯುವಂತಹದ್ದು ಅದೇ, ಅದರಿಂದ ಪಡೆಯುವಂತಹದ್ದು ಅದೇನೆ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ ಅನ್ನೋ ಮಾತನ್ನೇ ಇಡೀ ಶ್ಲೋಕವನ್ನೇ ಪಂಚದಶಿಯಲ್ಲಿ ವಿದ್ಯಾರಣ್ಯರು ಈ 2 ಶ್ಲೋಕ ಆದಮೇಲೆ ಹೇಳಿದ್ದಾರೆ. ಹಾಗೆಯೇ ಇದೆರಡನ್ನೂ ಕೂಡ ಉಪನಿಷತ್ತಲ್ಲಿ ಕೂಡ ಒಟ್ಟಿಗೆ ಹೇಳಿದೆ. ತತ್ಕಾರಣಂ ಸಾಂಖ್ಯಯೋಗ ಅಧಿಗಮ್ಯಂ ಅಂತ ಹೇಳಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಕೂಡ ಸಾಂಖ್ಯದಿಂದಲೂ ಯೋಗದಿಂದಲೂ ಇದನ್ನು ತಿಳ್ಕೊಳ್ಳುವಂತಹದ್ದು ಅನ್ನುವಂಥ ಮಾತನಲ್ಲಿ ಹೇಳಿದ್ದಾರೆ.
ವಿದ್ಯಾರಣ್ಯರು ಹೇಳಿದಂತಹ ಆ 2 ಶ್ಲೋಕಗಳಿದೆಯಲ್ಲ, ಯಾರಿಗೆ ಸಾಂಖ್ಯ ಯಾರಿಗೆ ಯೋಗ ಅನ್ನೋದನ್ನು ಸ್ವಲ್ಪ ಅದನ್ನು ವಿಶ್ಲೇಷಿಸಿ ನೋಡಬೇಕು. ಬಹು ವ್ಯಾಕುಲ ಚಿತ್ತಾನಾಂ ವಿಚಾರ ತತ್ವಧೀರ್ಣಹಿ, ಯಾರಿಗೆ ತುಂಬ ಚಿತ್ತ ವ್ಯಾಕುಲತೆ ಇರುತ್ತೋ ಅಂಥವರಿಗೆ ವಿಚಾರಪೂರ್ವಕವಾಗಿ ತತ್ವಜ್ಞಾನ ಅನ್ನುವಂಥದ್ದು ಸಂಭವಿಸುವುದಿಲ್ಲ. ಅಂದರೆ ಮನಸ್ಸಿನಲ್ಲಿ ತುಂಬ ಟೆನ್ಷನ್ನು, ವರಿ, ಈ ಥರದ್ದೆಲ್ಲ ಏನೇನೋ ಇರೋವಂಥ ಅವ್ರಿಗೆ ಎಷ್ಟೇ ವಿಚಾರ ಹೇಳಿದ್ರೂ ಕೂಡ ಅವರ ಆ ದುಃಖವೋ ನೋವೋ ಸಂಶಯವೋ ಈ ಥರದ ಗುಂಗಿನಿಂದ ಅವ್ರಿಗೆ ಆಚೆ ಬರೋಕ್ಕಾಗೋದಿಲ್ಲ. ಅಂಥ ಅವರಿಗೆ ಯೋಗೋ ಮುಖ್ಯಸ್ತತಸ್ತೇಷಾಂ, ಅಂಥ ಅವರಿಗೆ ಯೋಗ ಅನ್ನೋದು ಮುಖ್ಯವಾಗುತ್ತೆ. ಧೀ ದರ್ಪಸ್ತೇನ ತುಷ್ಯತಿ, ಕೆಲವರಿಗೆ ಆ ಫೀಲಿಂಗ್ ಇರುತ್ತೆ, ನನ್ನ ಪ್ರಚಂಡವಾದ ಬುದ್ಧಿಯಿಂದ ಯಾವುದನ್ನು ಬೇಕಾದ್ರೂ ಅನಲೈಸ್ ಮಾಡಿಬಿಡ್ತೀನಿ ಅಂತಂದ್ಬಿಟ್ಟು. ಆದರೆ ಸರಿಯಾದ ದಿಕ್ಕು ಸಿಗೋದಿಲ್ಲ. ಬುದ್ಧಿ ಅನ್ನೋದು ಅದಕ್ಕೆ ಸರಿಯಾದ ಡೈರೆಕ್ಷನ್ ಸಿಗದೆ ಹೋದರೆ ಯಾವುದೋ ರೀತಿಯಲ್ಲಿ ತಗೊಳುತ್ತೆ ಅದು ರೂಪವನ್ನು. ಅದಕ್ಕೆ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ, ಯಾರಿಗೆ ವ್ಯವಸಾಯ ಅದು ಇಲ್ಲವೋ ಅಂಥ ಅವರ ಬುದ್ಧಿ ಬಹುಶಾಖವಾಗಿ ಅನಂತವಾಗಿ ಹೋಗ್ಬಿಡುವಂಥದ್ದು. ಅದು ಚದರಿ ಹಂಚಿ ಹೋಗ್ಬಿಡುತ್ತೆ. ಈ ದಿಕ್ಕಲ್ಲಿ ಹೋದರೆ ಇದು ಸರಿನೇನೋ ಅನಿಸುತ್ತೆ, ಆ ದಿಕ್ಕಲ್ಲಿ ಹೋದರೆ ಅದು ಸರಿನೇನೋ ಅನಿಸುತ್ತೆ. ಯಾವುದು ಸರಿಯಾದ್ದು ಅನ್ನುವಂತಹ ನಿಶ್ಚಯ ಬರೋದಿಲ್ಲ. ಅದಕ್ಕೋಸ್ಕರನೇ ಗೀತೆಯಲ್ಲಿ ಕೂಡ ನಾವು ನೋಡುವಂಥದ್ದು, ಅರ್ಜುನ ಕೃಷ್ಣನಿಗೆ ಉಪದೇಶ ಮಾಡ್ತಾನೆ. ಎಲ್ಲ ಗೀತೆ ಎಲ್ಲನೂ ಕೂಡ ಪ್ರಧಾನವಾಗಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ರೆ ಆರಂಭದಲ್ಲಿ ಅರ್ಜುನನೇ ಕೃಷ್ಣನಿಗೂ ಉಪದೇಶ ಮಾಡ್ತಾನೆ. ಅಯ್ಯೋ ಹಿಂಗೆ ಮಾಡೋದು ಹಿಂಗಾಗ್ಬಿಡುತ್ತೆ ಕೃಷ್ಣ, ಹಂಗಾಗ್ಬಿಡುತ್ತೆ ಕೃಷ್ಣ, ಹೀಗೆಲ್ಲ ಆಗ್ಬಿಟ್ರೆ ಹಾಗೆಲ್ಲ ಆಗ್ಬಿಟ್ರೆ ಅನ್ನೋಂತಹ ವಾದಗಳನ್ನು ಅರ್ಜುನನೇ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಆದರೆ ಅಷ್ಟು ಹೇಳಿದ್ರೂ ಅವನಿಗೆ ಡೀಪ್ ಸ್ಟ್ರಾಂಗ್ ಕನ್ವಿಕ್ಷನ್ ಇಲ್ಲ. ಅದಕ್ಕೋಸ್ಕರನೇ ಅವನು ತನಗೇನಾಗ್ತಾ ಇದೆ ಅನ್ನೋದನ್ನು ಅಷ್ಟೊಂದೆಲ್ಲ ಕೃಷ್ಣನಿಗೆ ಉಪದೇಶ ಮಾಡಿದ್ಮೇಲೆ ನನಗೇನಾಗ್ತಾ ಇದೆ ಅಂತ ಹೇಳಬೇಕಾದ್ರೆ ಅವನು 7-8 ಲಕ್ಷಣಗಳು ಹೇಳ್ತಾನೆ. ನನ್ನ ಮೈ ಹೆಂಗಿದೆ ಅಂತಂದ್ಬಿಟ್ಟು ಅಂತ. ಆದ್ದರಿಂದ ನನ್ನ ಮೈ ಸುಡ್ತಾ ಇದೆ, ನಾಲಿಗೆ ಒಣಗ್ತಾ ಇದೆ, ಈ ಥರದ್ದೆಲ್ಲ ಬೇಕಾದಷ್ಟು ಅವನೇ ಹೇಳ್ಕೊಳ್ತಾನೆ. ಅಬ್ಸಲ್ಯೂಟ್ಲಿ ಕ್ಲಿಯರ್ ದಟ್ ಹಿ ಹ್ಯಾಸ್ ನೋ ಕನ್ವಿಕ್ಷನ್ ಇನ್ ವಾಟ್ ಹಿ ಈಸ್ ಸೇಯಿಂಗ್. ಅದಕ್ಕೆ ಕೃಷ್ಣ ಅವನಿಗೆ ಸರ್ಟಿಫಿಕೇಟ್ ಕೊಡ್ತಾನೆ. ಪ್ರಜ್ಞಾ ವಾದಾಂಶ್ಚ ಭಾಷಸೆ ಅಂತಂದ್ಬಿಟ್ಟು, ನೀನು ಹೇಳ್ತಿರೋದಿಲ್ಲ ಪ್ರಜ್ಞಾವಾದವಪ್ಪ ಅಷ್ಟೇ ಅದು, ಆದ್ದರಿಂದ ಅದು ಪ್ರಾಜ್ಞನ ಮಾತುಗಳಲ್ಲ, ಅದು ಬರೀ ಪ್ರಜ್ಞಾವಾದ. ಇದು ಎಷ್ಟೋ ಸಂದರ್ಭಗಳಲ್ಲಿ ಬೇರೆಯವ್ರ ಮಾತುಗಳನ್ನ ಕೇಳ್ಕೊಂಡು ಕಾಪಿ ಮಾಡಿಕೊಂಡು ದೊಡ್ಡ ದೊಡ್ಡ ಮಾತುಗಳನ್ನ ನಾವು ಆಡ್ಬಿಟ್ರೆ ಹೆಂಗಾಗ್ಬಿಡುತ್ತೋ ಹಾಗಾಗುವಂಥದ್ದು. ಆದ್ದರಿಂದ ಅದಲ್ಲ ಅಂತ ಹೇಳಿ ಸತ್ಯ ಏನು ಅನ್ನೋದನ್ನು ಅಲ್ಲಿ ಕೃಷ್ಣ ಅವನಿಗೆ ಹೇಳ್ತಾನೆ ಅಲ್ಲಿ. ಹೀಗೆ ಈ ವ್ಯಾಕುಲ ಚಿತ್ತದ ಒಂದು ಸಂದರ್ಭವೇನೇ ಅರ್ಜುನನಿಗೆ ಅಲ್ಲಿ ಉಂಟಾಗಿದ್ದು. ಯಾರಿಗೆ ಬಹು ವ್ಯಾಕುಲ ಚಿತ್ತವಾಗಿದೆಯೋ ಅಂಥವ್ರಿಗೆ ತಕ್ಷಣಕ್ಕೆ ವಿಚಾರ ಅವ್ರಿಗೆ ಹೊಳೆಯೋದಿಲ್ಲ. ಅದು ಅಂಥವ್ರಿಗೆ ಯೋಗ ಮುಖ್ಯವಾಗುತ್ತೆ. ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯವೂ ಯೋಗವೇ. ಎಷ್ಟರ ಮಟ್ಟಿಗೆ ಅಂದರೆ ಅರ್ಜುನನ ವಿಷಾದವೂ ಒಂದು ಯೋಗವೇ. ಅಷ್ಟೇ ಹೇಳಿ ಹೀಗೆ ಇದು ಇಡೀ ಭಗವದ್ಗೀತೆಯೇ ಒಂದು ಯೋಗಶಾಸ್ತ್ರ. ಅಲ್ಲಿ ಅವನು ಕೃಷ್ಣ ಅರ್ಜುನನಿಗೆ ಅಲ್ಲಿ ಪ್ರಾಣಾಯಾಮಾದಿಗಳನ್ನೆಲ್ಲ ಮಾಡಿಸದೆ ಹೋದ್ರೂ ಕೂಡ ಅದರ ಬಗ್ಗೆ ಒಂದು ಆಳವಾದ ತಿಳುವಳಿಕೆಯನ್ನು ಕೊಟ್ಟಾಗ ಅವನಿಗೆ ಮನಸ್ಸಿಗೊಂದು ಸ್ಪಷ್ಟತೆ ಬರುತ್ತೆ. ಆದರೆ ಅವ್ಯಾಕುಲ ಧಿಯಾಂ, ಯಾರ ಮನಸ್ಸಿನಲ್ಲಿ ಯಾವ ಈ ಥರ ವ್ಯಾಕುಲತೆ ಇಲ್ವೋ, ಮೋಹ ಮಾತ್ರೇಣ ಆಚ್ಛಾದಿತ ಆತ್ಮನಾಂ, ಯಾರ ಮನಸ್ಸಿಗೆ ಕೇವಲ ಏನೋ ಒಂದು ಮೋಹ ಕವಿದಿದೆಯೋ ಅಂಥವರಿಗೆ ಸಾಂಖ್ಯನಾಮ ವಿಚಾರ ಸ್ಯಾತ್ ಮುಖ್ಯ ಝಡಿತಿ ಸಿದ್ಧಿದ. ಅವ್ರಿಗೆ ಆ ಸರಿಯಾದ ಮಾತನ್ನು ಕೇಳಿದ ತಕ್ಷಣ ಹಾ ಅನ್ನುವಂಥದ್ದು, ಈ ಆಹಾ ಎಫೆಕ್ಟ್ ಅಂತ ಹೇಳ್ತಾರಲ್ಲ ಸೈನ್ಸ್ನಲ್ಲಿ, ಯಾವುದೋ ಒಂದು ಡಿಸ್ಕವರಿ ಮಾಡಿದಾಗ ಯುರೇಕಾ ಅನ್ನೋವಂಥದ್ದು, ಈ ಥರದ್ದು. DVG ಅವರಂತೂ ಅದನ್ನು ಎಷ್ಟೋ ಸಂದರ್ಭದಲ್ಲಿ ಆಹಾ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ಬೇಕು, ಹೋ ಅಂತ ಅನ್ನಿಸ್ಬೇಕು, ಈ ಥರದ ಮಾತುಗಳಿಂದ ಹೇಳಿ ಆ ಪಾಯಿಂಟನ್ನು ಇವತ್ತು ಆಹಾ ಎಫೆಕ್ಟ್ ಅಂತ ಸೈನ್ಸ್ನಲ್ಲಿ ಹೇಳುವಂಥದ್ದನ್ನು ತುಂಬ ವರ್ಷಗಳ ಹಿಂದೆಯೇ DVG ಅವರು ಬಹಳ ಸರಳವಾಗಿ ಅದನ್ನು ಹೇಳಿದರು. ಹಾಗೆ ಅವ್ರ ಸಹೃದಯನ ಲಕ್ಷಣವನ್ನು ಹೇಳಬೇಕಾದ್ರೆ ಹೇಳ್ತಾರೆ. ಮತ್ತು ಆಳವಾದ ವಿಚಾರವನ್ನು ತತ್ವಸ್ಪರ್ಶಿಯಾಗಿ ಯಾರು ಮಾತನಾಡಿದಾಗ ನಮಗೊಂದು ಮೆಚ್ಚುಗೆ ಉಂಟಾದಾಗ ಈ ಥರದ ಮಾತುಗಳು ತಾನಾಗಿ ಬರುವಂತಹದ್ದು. ಆದ್ದರಿಂದ ಯಾರಿಗೆ ಸಾಂಖ್ಯ ಯಾರಿಗೆ ಯೋಗ ಅನ್ನೋ ಮಾತನ್ನು ಇಲ್ಲಿ ಅನಲೈಸ್ ಮಾಡುವಂಥದ್ದಿದೆ. ಮತ್ತು ಪಾಶ್ಚಾತ್ಯ ವಿಜ್ಞಾನಿಗಳು ಕೂಡ ಯೋಗದ ಬಗ್ಗೆ ಎಷ್ಟೋ ಸಂಶೋಧನೆಯನ್ನು ಮಾಡಿದ್ದಾರೆ. ಆ ಸಂಶೋಧನೆಯನ್ನು ಮಾಡಿರೋದರಲ್ಲಿ ಈ ಡಿಪ್ರೆಸ್ಡ್ ಪೇಷಂಟ್ಸ್ ಇರ್ತಾರಲ್ಲ, ಅವ್ರದರಲ್ಲೆಲ್ಲದರಲ್ಲೂ ಕೂಡ ಒಂದು ಕಾಮನ್ ಫೀಚರ್ ಅವರು ಕಂಡುಹಿಡಿದ್ರು. ಸೈಕೋ ಅನಲಿಸ್ಟ್ಸು ಕಂಡುಹಿಡಿದಂಥ ಫೀಚರ್ ಏನು ಅಂತಂದರೆ, ಇವರಲ್ಲೆಲ್ಲದರಲ್ಲೂ ಕೂಡ ಒಂದು ಶಾರ್ಟ್ನೆಸ್ ಆಫ್ ಬ್ರೆತ್ ಅನ್ನೋದಿದೆ ಅಂತಂದ್ಬಿಟ್ಟು. ಇದನ್ನು ನಮ್ಮವರು ಎಂದೋ ಹೇಳಿದ್ದಾರೆ. ಇವತ್ತು ಅದನ್ನೆಲ್ಲ ಹೊಸದಾಗಿ ಇಟ್ಸ್ ಕಾಲ್ಡ್ ಒಂಥರ ರೀಇನ್ವೆಂಟಿಂಗ್ ದಿ ವೀಲ್ ಅಂತಂದ್ಬಿಟ್ಟು ಹೊಸದಾಗಿ ರೀಡಿಸ್ಕವರಿ ಮಾಡುವಂಥದ್ದು ಇದೆಲ್ಲನೂ ಕೂಡ. ನಮ್ಮ ದೇಶದಲ್ಲಿ ಯಾವ ಯೋಗ ಗ್ರಂಥ ತೆಗೆದು ನೋಡಿದ್ರೂ ಒಂದು ಫಂಡಮೆಂಟಲ್ ಆ್ಯಂಡ್ ಆಲ್ಮೋಸ್ಟ್ ಎಲಿಮೆಂಟರಿ ಪ್ರಿನ್ಸಿಪಲ್ ಅಂತ ಹೇಳುವಂಥದ್ದು, ಬಟ್ ಬಹಳ ಗಹನವಾದ ಸತ್ಯ ಅದು.
ಏನು ಅಂತ ಹೇಳಿದ್ರೆ, ನಮ್ಮ ಉಸಿರಾಟಕ್ಕೂ ನಮ್ಮ ಮನಸ್ಸಿಗೂ ಒಂದು ಆಳವಾದ ಸಂಬಂಧ ಇದೆ ಅಂತ ಹೇಳುವಂಥದ್ದು. ಉದಾಹರಣೆಗೆ ಹಠಯೋಗ ಪ್ರದೀಪಿಕೆಯಲ್ಲಿ ಚಲೇ ವಾತೆ ಚಲಂ ಚಿತ್ತಂ ನಿಶ್ಚಲೇ ನಿಶ್ಚಲಂ ಸ್ಮೃತಂ ಅನ್ನುವಂಥ ಮಾತು ಬರುತ್ತೆ. ನಮ್ಮ ವಾಯು ಅದು ಉಸಿರಾಟ, ಅದು ಚಂಚಲವಾಗಿದ್ದ ಪಕ್ಷದಲ್ಲಿ ಮನಸ್ಸು ಚಂಚಲವಾಗಿರುತ್ತೆ, ಮತ್ತು ಅದು ನಿಶ್ಚಲವಾಗಿದ್ದರೆ ಇದು ನಿಶ್ಚಲವಾಗಿರುತ್ತೆ ಅಂತ. ಸಾಧಾರಣವಾಗಿ ಹೋಲಿಕೆ ಕೊಡಬೇಕಾದ್ರೇ ಮನಸ್ಸನ್ನು ನಿಲ್ಲಿಸೋಕ್ಕಾಗೋದಿಲ್ಲ ಅಂತಂದರೆ ಗಾಳಿನ ಹೇಗೆ ನಿಲ್ಲಿಸೋಕ್ಕಾಗೋದಿಲ್ವೋ ಹಾಗೆ ಅನ್ನೋವಂಥ ಮಾತನ್ನು ಅರ್ಜುನನೇ ಕೃಷ್ಣನಿಗೆ ಹೇಳ್ತಾನೆ. ಚಂಚಲಂ ಹಿ ಮನಃ ಕೃಷ್ಣ ಅಂತ ಹೇಳಿಬಿಟ್ಟು, ವಾಯೋರಿವ ಸುದುಷ್ಕರಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಪ್ರಮಾಥಿ ಬಲವದ್ ದೃಢಂ, ಹೀಗಿರೋವಂಥದ್ದು ಅಂತಂದ್ಬಿಟ್ಟು ಅದು ಮನಸ್ಸಿಗೂ ಮತ್ತು ಉಸಿರಾಟಕ್ಕೂ ಅಥವಾ ಹೊರಗಡೆ ಗಾಳಿಗೂ ಕೂಡ ಒಂದು ಸಾಮ್ಯವನ್ನು ಕೊಡುವಂಥದ್ದು ಉಂಟು. ಇದು ನಮ್ಮ ಅನುಭವದಲ್ಲಿ ಇದು ದಕ್ಕುವಂತಹ ಮಾತಿದು. ಈ ಯೋಗಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಮಾತುಗಳು ಬರುತ್ತೆ. ಸ್ವಲ್ಪ ಆಂಟಿಸಿಪೇಟ್ ಮಾಡಿ ಅದನ್ನ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ಇದರ ಮೂಲ ತತ್ವ ಏನು ಅಂತ ಗೊತ್ತಾಗೋಗ್ಬಿಟ್ರೆ ಮುಂದಕ್ಕೆ ಉಪನಿಷತ್ತನ್ನು ಅರ್ಥ ಮಾಡ್ಕೊಳ್ಳೋದನ್ನು ಸುಲಭವಾಗುತ್ತೆ. ಹಾಗಂತ ಇದರಲ್ಲಿ ಕ್ಲಿಷ್ಟವಾದ ಪ್ಯಾಸೇಜ್ಗಳಿಲ್ಲ ಅಂತ ಅಲ್ಲ. ವ್ಯಾಖ್ಯಾನಕಾರ ಒಂದು ಎರಡು ವ್ಯಾಖ್ಯಾನ ನಮಗೆ ಸಿಗುವಂಥದ್ದು ಇದಕ್ಕೆ. ಸರಿ, ಒಂದು ಶಂಕರ ಭಗವತ್ಪಾದರ ರಾಜಯೋಗ ಭಾಷ್ಯ ಅನ್ನುವಂಥದ್ದು, ಇನ್ನೊಂದು ಉಪನಿಷತ್ ಬ್ರಹ್ಮಯೋಗಿ ಅಂತ ಒಂದು 108 ಉಪನಿಷತ್ತುಗಳಿಗೂ ಬರೆದಿರುವಂತಹ ವ್ಯಾಖ್ಯಾನ. ಆ ವ್ಯಾಖ್ಯಾನಗಳಿದ್ದೂ ಕೆಲವು ಕಡೆ ಸ್ಪಷ್ಟವಾಗದಂತಹ ಸಂಗತಿಗಳು ಕೆಲವಿದೆ, ಇರಲಿ. ಆದ್ರೂ ಈ ಯೋಗಶಾಸ್ತ್ರದ ಇಡೀ ಯೋಗಶಾಸ್ತ್ರದ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಏನು ಅಂತ ಹೇಳಿದ್ರೆ, ನಮ್ಮ ಉಸಿರಾಟಕ್ಕೂ ನಮ್ಮ ಮನಸ್ಥಿತಿಗೂ ಒಂದು ಅತ್ಯಂತ ನಿಕಟವಾದಂತಹ ಒಂದು ಆರ್ಗ್ಯಾನಿಕ್ ಸಂಬಂಧ ಇರೋವಂಥದ್ದು ಅನ್ನೋಂಥದ್ದು. ಏನು ಹೆಂಗಂತಂದರೆ, ಉಸಿರಾಟಕ್ಕೂ ಮನಸ್ಸಿಗೂ ಏನು ಸಂಬಂಧ? ಈಗ ನಮಗೆ ತುಂಬ ಕೋಪ ಬಂದಾಗ ಆಯಿತಾ, ನಾವು ಉಸಿರಾಡುವಂಥದ್ದು ಒಂದು ಕ್ರಮ ಇರ್ಬೋದು. ನಾನು ಬೇಕು ಅಂತ ಆರ್ಟಿಫಿಷಿಯಲ್ ಆಗಿ ಬೇರೆ ರೀತಿ ಉಸಿರಾಟ ಮಾಡಿಕೊಂಡು ಕೋಪವನ್ನು ನಾನು ತೋರಿಸ್ಬೋದು, ಇಟ್ಕೋಬಹುದು. ಹಾಗೆಯೇ ಸಂತೋಷ ಆದಾಗ, ನಗು ಬಂದಾಗ ಎಲ್ಲದಕ್ಕೂ ನಾನು ಇನ್ನೊಂದು ಸ್ಥಿತಿಯ ಉಸಿರಾಟವನ್ನು ನಾನು ಮಾಡಬಹುದು ಅಂತ ಅನ್ಕೋಬಹುದು. ಆದರೆ ವಾಸ್ತವ ಸ್ಥಿತಿ ಹಾಗಲ್ಲ. ಆ್ಯಕ್ಚುಯಲ್ ಆಗಿ ನಮ್ಮ ಮನಸ್ಥಿತಿ ಏನಿದೆಯೋ ಅದಕ್ಕೆ ಒಂದು ಬ್ಯಾರೋಮೀಟ್ರು ನಮ್ಮ ಉಸಿರು ಅನ್ನುವಂಥದ್ದು. ಅದನ್ನು ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ರಿಗೂ ಅನುಭವದಲ್ಲಿರುವಂಥ ವಿಷಯ, ಆದರೆ ಸಾಧಾರಣವಾಗಿ ಯಾರೂ ಗಮನಿಸಿಲ್ಲದೆ ಇರುವಂಥ ವಿಷಯ. ಈಗ ವಿಜ್ಞಾನಿಗಳು ತುಂಬ ಸಂಶೋಧನೆ ಮಾಡಿ ಹೌದು ಅಂತ ಅಂದ್ಕೊಳ್ಳುವಂಥದ್ದು, ಮತ್ತು ಅದು ತಮ್ಮದೇ ಡಿಸ್ಕವರಿಯೋ ಅಂತ ತೋರಿಸ್ಕೊಳ್ಳುವಂಥದ್ದು ಇಷ್ಟು ಉಂಟು. ಹೇಗೆ ಎಲ್ಲರ ಅನುಭವಕ್ಕೂ ಬಂದಿದೆ ಇದು ವಿಷಯ, ಬರುತ್ತೆ ಅನ್ನೋ ವಿಷಯ. ಹೇಗೆ ನಾವು ನಮ್ಮನ್ನು ನಾವೇ ಗಮನಿಸ್ಕೊಳ್ಳಲ್ಲ, ಅದನ್ನು ಗಮನಿಸ್ಕೊಂಡ ಪಕ್ಷದಲ್ಲಿ ಅದಾಗತ್ತೆ. ಉದಾಹರಣೆ ಹೇಳ್ತೀನಿ. ಎಲ್ಲರ ಅನುಭವಕ್ಕೂ ವಿಷಯಗಳಾದ್ರಿಂದ ಸಾಧಾರಣವಾದ ಉದಾಹರಣೆಗಳನ್ನೇ ಕೊಟ್ಟೆ ಇದನ್ನು ಸತ್ಯತೆಯನ್ನು ಸ್ಥಾಪಿಸಬಹುದು. ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಮೈಕ್ರೋಸ್ಕೋಪಲ್ಲಿ ಯಾವುದನ್ನೋ ನೋಡಬೇಕು ಅಂತ ಇಟ್ಕೊಳ್ಳಿ. ಮೋಸ್ಟ್ ಆಫ್ ಅಸ್ ನಾವು ಲ್ಯಾಬೊರೇಟರಿಲಿ ಒಂದು ಚೂರಾದರೂ ಎಕ್ಸ್ಪೆರಿಮೆಂಟ್ಗಳು ಮಾಡೇ ಇರ್ತೀವಿ. ಮೈಕ್ರೋಸ್ಕೋಪ್ನಲ್ಲಿ ಯಾವುದೋ ಒಂದು ಪಾಯಿಂಟ್ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತ ಮಾಡಿದಾಗ ಮೈಕ್ರೋಸ್ಕೋಪಲ್ಲಿ ನೋಡ್ತಾ ಇರಬೇಕಾದ್ರೆ ಆ ಕರೆಕ್ಟಾಗಿ ಫೋಕಸ್ ಮಾಡಬೇಕಾದ್ರೆ ಅದು ಮುಗಿದ ಮೇಲೆ ಒಂದು ನಿಟ್ಟುಸಿರು ಬರುತ್ತೆ. ಅಂದರೆ ಅಷ್ಟೊತ್ತು ಉಸಿರು ಹಿಡಿದಿದ್ವಿ ಅಂತಂದ್ಬಿಟ್ಟು. ಅಂದರೆ ಮನಸ್ಸನ್ನ ಒಂದು ಕಡೆ ನಾವು ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೊತ್ತು ಉಸಿರು ಹಿಡಿದಿಟ್ಟಿರಲೇಬೇಕು. ಇಲ್ಲಿ ಹೋದ ಪಕ್ಷದಲ್ಲಿ ಮನಸ್ಸಿಗೆ ಫೋಕಸ್ ಬರೋದಿಲ್ಲ. ಅಂದರೆ ಮನಸ್ಸು ಏಕತ್ರಿತವಾಗಬೇಕಾದ್ರೆ ಕಾನ್ಸಂಟ್ರೇಷನ್, ಒಂದು ಸೆಂಟ್ರ್ ಕಡೆಗೇನೆ ಮನಸ್ಸಿನ ಹರಿವು ಅದಿರಬೇಕು ಅಂತ ಹೇಳಿದ ಪಕ್ಷದಲ್ಲಿ ಹಾಗೆ ಆಗಬೇಕದು. ಮನಸ್ಸಿನ ನಿಶ್ಚಲತೆಗೆ ನಮ್ಮ ಉಸಿರಾಟದ ನಿಶ್ಚಲತೆಯೂ ಒಂದು ಕಾರಣವಾಗುತ್ತೆ. ಅದಿಲ್ಲದೆ ಹೋದ ಪಕ್ಷದಲ್ಲಿ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ನೋಡ್ಬೋದು. ಯಾರಿಗಾರು ಕೋಪವೋ ಭಯವೋ ಇದೆಲ್ಲ ಉಂಟಾಗ್ಬಿಟ್ಟಿದ್ದಾಗ ಅವರ ಉಸಿರಾಟದಲ್ಲೇ ಓಡಿ ಬಂದ್ರೂ ಈ ರೀತಿ ಉಸಿರಾಟ ಬರಬಹುದು. ತುಂಬ ಕೋಪವೋ ತುಂಬ ದುಃಖವೋ ಆಗ್ಬಿಟ್ಟಿದ್ದಾಗೂ ಕೂಡ ಹಾಗೆ ಬಿಕ್ಕಿ ಎಳಿತಾ ಇರಲ್ಲ. ಆವಾಗ ಉಸಿರು ನಮ್ಮ ವಶದಲ್ಲಿ ಇರೋದೇ ಇಲ್ಲ ಅಂತ ಅಂದ್ಬಿಟ್ಟು ಉಸಿರು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಆ ಎಮೋಷನ್ ಹೇಗೆ ಉಸಿರನ್ನು ಕಂಟ್ರೋಲ್ ಮಾಡುತ್ತೆ ಅನ್ನೋದು ನೋಡ್ಬೋದು. ಯೋಗಶಾಸ್ತ್ರ ಮಾಡೋದು ಏನು ಅಂತಂದರೆ ಇದನ್ನೇ ರಿವರ್ಸ್ ಮಾಡ್ಬೋದು ಅಂತಂದ್ಬಿಟ್ಟು. ಅಂದರೆ ಮನಸ್ಸನ್ನು ನಿಶ್ಚಲ ಮಾಡು ಅಂತ ಹೇಳಿದ್ರೆ ಯಾರ ಕೈಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಾಧನೆ ಯಾರ ಕೈಲೂ ಮಾಡೋಕ್ಕಾಗದೇ ಇರೋವಂಥದ್ದು ಪರಮ ಕಷ್ಟವಾದ್ದು ಯಾವುದಪ್ಪ ಅಂತ ಕೇಳಿದ್ರೆ, ಒಂದು 2 ನಿಮಿಷ ಮನಸ್ಸನ್ನು ನಿಶ್ಚಲವಾಗಿಡು ಅಂತ ಹೇಳಿದ್ರೆ ಅದರಷ್ಟು ಕಷ್ಟವಾದ್ದು ಇನ್ಯಾವುದೂ ಇಲ್ಲ. ಇದೆಲ್ಲ ನಮ್ಗೆ ಯಾವಾಗ ಅನುಭವ ಆಗುತ್ತೆ ಅಂದರೆ, ನಾವು ಸ್ಕೂಲ್ಗಳಲ್ಲಿ ಪ್ರೇಯರ್ಗೆ ನಿಂತ್ಕೊಂಡಿರ್ತೀವಿ. ಆವತ್ತು ಯಾರೋ ಸತ್ತೋಗ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು
1 ನಿಮಿಷ ಮೌನ ಆಚರಣೆ ಅಂತ ಹೇಳಿದ್ರೆ ಆ 1 ನಿಮಿಷದ ಒಳಗಡೆ ನಮಗೆ ಒಂದು 3 ಸಲನಾದ್ರೂ ಎಲ್ಲೋ ನಾವೇ ಆಗಿರುತ್ತೆ. ಹಾಗೆ ಮಧ್ಯದಲ್ಲಿ ವಾಚ್ ನೋಡ್ಕೊಳ್ಬೇಕು, ಟೈಮ್ ಇನ್ನೂ ಎಷ್ಟಿದೆ ಅಂತ ಅನ್ಕೊಳ್ಬೇಕು ಅನ್ಸುತ್ತೆ. ಗಂಭೀರವಾಗಿ 1 ನಿಮಿಷ ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಸುಮ್ಮನೆ ಇದ್ರೆ ಬೇಕಾದ್ರೆ ಇರ್ತೀವಿ, 1 ನಿಮಿಷ ಸುಮ್ಮನೆ ಇರು ಅಂತ ಹೇಳಿದ್ರೆ ಆವಾಗ ಕಷ್ಟವಾಗುತ್ತೆ. ಹೀಗೆ ಮನಸ್ಸನ್ನ ಸ್ವಲ್ಪ ಸುಮ್ಮನೆ ಕೂತ್ಕೋ ಅಂತ ಹೇಳಿದ್ರೆ ನ ಕಿಂಚಿದಪಿ ಚಿಂತೆಯೇತ್ ಆಗೋದೇ ಇಲ್ಲ. ಆದ್ರೆ ಅವಾಗಲೇ ಶುರುವಾಗುತ್ತೆ ಎಲ್ಲ ಥಾಟ್ಗಳನ್ನು. ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ನೋಡಿ ನಾನು ಎಷ್ಟೋ ಸಲ ಸುಮ್ಮನೆ ಇರ್ತೀನಿ, ನನಗೆ ಏನು ಮನಸ್ಸು ಶಾಂತವಾಗಿರುತ್ತೆ. ಧ್ಯಾನಕ್ಕೆ ಅಂತ ಕೂತ್ಕೊಂಡ್ರೆ ನಾನು ಏನೇನು ಕೆಲಸ ಮಾಡಬೇಕು ಅಂತ ಎಲ್ಲ ಅವಾಗ ಜ್ಞಾಪಕ ಬರುತ್ತೆ. ಇದು ಮಾಡಬೇಕಾಗಿತ್ತು, ಅದು ಮಾಡಬೇಕಾಗಿತ್ತು ಅನ್ನೋಂಥದ್ದು, ಇವ್ರು ಹಂಗೆ ಹೇಳಿದ್ರು, ಅವ್ರು ಹಂಗೆ ಮಾಡಿದ್ರು, ಎಲ್ಲನೂ ಅವಾಗ ಮಾತ್ರಲೇ ಬರುತ್ತಿಲ್ಲ. ಅಷ್ಟು ಫೋರ್ಸ್ಫುಲ್ ಆಗಿ ಗಶ್ ಆಫ್ ಥಾಟ್ಸ್ ಹೀಗೆ ಬರುತ್ತಿಲ್ಲ. ಏನು ಮಾಡೋದು ಅಂದರೆ ಮನಸ್ಸನ್ನು ನಿಶ್ಚಲ ಮಾಡಬೇಕು. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಯಾವನಾದ್ರೂ ತನ್ನ ಮನಸ್ಸನ್ನು ಒಂದು ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅದೇ ಪರಮ ಕಷ್ಟವಾದ ಸಾಧನೆ. ಆದರೆ ಯೋಗಶಾಸ್ತ್ರದಲ್ಲಿ ಇದಕ್ಕೆಲ್ಲ ಕ್ರಮಗಳಿದೆ. ಇದಕ್ಕೇನು ಅಂತಂದರೆ ಉಸಿರಾಟಕ್ಕೂ ಮನಸ್ಸಿಗೂ ಏನು ಸಂಬಂಧ, ದೇಹಕ್ಕೂ ಉಸಿರಾಟಕ್ಕೂ ಏನು ಸಂಬಂಧ ಅನ್ನುವಂಥದ್ದು, ಮೂರಕ್ಕೂ ಪರಸ್ಪರ ಸಂಬಂಧ. ಇದೊಂದು ಟ್ರಯಾಂಗಲ್ಲು. ಇದರಲ್ಲಿ ಯಾವುದಕ್ಕೆ ಏನೇನು ಸಂಬಂಧ ಇದೆ ಅನ್ನೋದನ್ನು ಗಮನಿಸಿಕೊಂಡೇ ಯೋಗದಲ್ಲಿ ಈ ಕ್ರಮವನ್ನು ಮಾಡಿರುವಂಥದ್ದು. ಅಷ್ಟಾಂಗ ಯೋಗ ಅಂತ ಹೇಳಿರುವಂಥದ್ರಲ್ಲಿ 8 ಮೆಟ್ಟಿಲುಗಳು. ಅದು ಅಷ್ಟ ಅಂಗ ಅಂದರೆ 8 ಅಂಗಗಳು ಅಂತ ಹೇಳಿದ್ರು ಕೂಡ ಒಂದು ರೀತಿಯಲ್ಲಿ ಇದೆಲ್ಲ ಕೂಡ ಮೆಟ್ಟಿಲುಗಳು, ಒಂದರಿಂದ ಒಂದು ಮೇಲುಮೇಲಕ್ಕೆ ಹೋಗುವಂಥದ್ದು. ಯೋಗಶಾಸ್ತ್ರದ ಮತ್ತೊಂದು ಮುಖ್ಯವಾದ ರಹಸ್ಯ ಅಂತ ಹೇಳಿದ್ರೆ ಯಾವುದು ಒಂದರ ಮೇಲೆ ನಮಗೆ ಕಂಟ್ರೋಲ್ ಬಂದರೂ ಕೂಡ ಮಿಕ್ಕೆರಡರ ಮೇಲೆ ನಮಗೆ ಒಂದಿಷ್ಟು ಕಂಟ್ರೋಲ್ ಬರುತ್ತೆ. ಮತ್ತು ಈ 8 ಮೆಟ್ಟಿಲುಗಳಲ್ಲಿ ಯಾವುದರಲ್ಲೂ ಒಂದಿಷ್ಟು ಸಾಧನೆ ಆದರೂ ಕೂಡ ಮಿಕ್ಕಿದ್ರಲ್ಲಿ ಮತ್ತಷ್ಟು ಸಾಧನೆ ಆಗೋದಕ್ಕೆ ಹೆಚ್ಚು ಸುಲಭವಾಗುತ್ತೆ. ಇದೆಲ್ಲನೂ ಕೂಡ ವಿಶೇಷವಾಗಿ ಅನುಭವದಿಂದ ಗೊತ್ತಾಗುವಂತಹ ವಿಷಯಗಳು, ಬರೀ ಥಿಯರಿಯಿಂದ ಪುಸ್ತಕದಿಂದ ಬರುವಂಥದ್ದಲ್ಲ ಇದು. ಹೀಗಾಗಿ ಪ್ರಾಣಾಯಾಮವನ್ನು ಅದರಲ್ಲಿ ವಿಧಿಸೋದಕ್ಕೆ ಮುಂಚೆ ಆಸನವನ್ನು ವಿಧಿಸಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಹೇಗೆ ಕೂತ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಉಸಿರಾಟ ಕೂಡ ನಿಶ್ಚಿತವಾಗಿರುತ್ತೆ. ಹಿಂದೆಲ್ಲ ನಾವು ತಪಸ್ವಿಗಳು ತಪಸ್ಸು ಮಾಡೋದಕ್ಕೆ ಆ ಚಿತ್ರಗಳು ನೋಡಿದ್ರೆ, ನೀವು ಹಳೆ ಚಂದಮಾಮ ಎಲ್ಲ ತೆಗೆದು ನೋಡಿದ್ರೆ ಅವನೊಬ್ಬ ತಪಸ್ಸು ಮಾಡ್ತಾ ಇದ್ದ, ಅವನ ಪಕ್ಕದಲ್ಲಿ ಒಂದು ಯೋಗದಂಡ ಆಯಿತು, ಅದರ ಮೇಲೆ ಹಿಂಗೆ ಇಟ್ಕೊಂಡಿದ್ದ ಅಂತ ಈ ಥರ ಚಿತ್ರಗಳೆಲ್ಲ ಬರುತ್ತೆ. ಏನದು ಯೋಗದಂಡ? ಅದೇನು ಗೊತ್ತಿಲ್ಲದವರೇ ಏನೋ ಮಧ್ಯದಲ್ಲಿ ನಾಯಿ ಬೇಕು ಏನಾದ್ರು ಬಂದರೆ ಅದನ್ನ ಓಡಿಸೋಕ್ಕೋಸ್ಕರ ಇಟ್ಕೊಂಡಿರಬೇಕು ಅಂತ ಇಷ್ಟೇ ಅದರ ಬಗ್ಗೆ ವ್ಯಾಖ್ಯಾನವಾಗುತ್ತೆ. ಆದರೆ ಅದು ಇರೋದು ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮ ಉಸಿರಿನಲ್ಲಿ ಯಾವ ಗತಿ ಇರಬೇಕು ಅನ್ನೋದನ್ನು ನಿಶ್ಚಯ ಮಾಡಿಕೊಂಡು ಅದಕ್ಕೆ ಅನುಗುಣವಾದ ಗತಿಯನ್ನು ಉಂಟು ಮಾಡ್ಕೊಳ್ಳೋಕ್ಕೋಸ್ಕರವಾಗಿ. ಬೆಳಗಾಗೆದ್ದು ಏನಪ್ಪ ಎಡಮಗ್ಲಲ್ಲಿ ಎದ್ಬಿಟ್ಟಿಯಾ ಅಂತೆಲ್ಲ ಕೇಳೋವಂಥದ್ದು ಉಂಟು ನಮ್ಮ ಜೀವನದಲ್ಲಿ. ಏನಾದ್ರೂ ಅವತ್ತಿನ ದಿವಸ ಕಷ್ಟವಾದರೆ ಯಾತಿಕ್ಕ ಪ್ರಶ್ನೆ ಬರುತ್ತೆ. ಎಡಮಗ್ಗಲ್ಲಿ ಎದ್ಬಿಟ್ರೆ ಏನು ಕೆಟ್ಟದು, ಬಲಮಗ್ಗಲ್ಲಿ ಎದ್ಬಿಟ್ರೆ ಏನು ಒಳ್ಳೆಯದು ಅಂತ ಕೇಳಿದ್ರೆ ಅದಕ್ಕೆ ಕಾರಣವಿದೆ. ಏನು ಅಂತ ಹೇಳಿದ್ರೆ ನಾವು ಪ್ರಕೃತಿಯಲ್ಲಿ ಹೆಜ್ಜೆ ಇಡಬೇಕಾದ್ರೆ ಯಾವಾಗಲೂ ಎಡಮೋಗಿನಿಂದಲೇ ಅಲ್ಲಿ ಉಸಿರಾಟವಿದ್ದಿರಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಕೆಲವು ಎಡತೊಡರುಗಳು ಉಂಟಾಗುತ್ತೆ ಅಂದ್ಬಿಟ್ಟು ಬಲಮಗ್ಗಲಾಗಿ ನಾವು ಎದ್ದಾಗ ಆ್ಯಕ್ಚುಲಿ ಕಾಯಬೇಕು, ಸುಮ್ಮನೆ ಎದ್ಬಿಡೋಂಥದ್ದಲ್ಲ. ನಮ್ಮ ಬಲಭಾಗಕ್ಕೆ ಪ್ರೆಷರ್ ಬಿದ್ದಾಗ ಆಟೋಮ್ಯಾಟಿಕ್ ಆಗಿ ಎಡಗಡೆ ಉಸಿರಾಟ ಆರಂಭವಾಗುತ್ತೆ. ಹಾಗೆಯೇ ಎಡಗಡೆ ಪ್ರೆಷರ್ ಬಿದ್ದಾಗ ಬಲಗಡೆ ಉಸಿರಾಟ ಆರಂಭವಾಗುತ್ತೆ. ಇವತ್ತಿಗೂ ಕೂಡ ವಿಜ್ಞಾನಿಗಳು ಯಾಕೆ ಈ ಆಲ್ಟರ್ನೇಷನ್ ಆಫ್ ಬ್ರೀದಿಂಗ್ ಇನ್ ನಾಸ್ಟ್ರಿಲ್ಸ್ ಆಗ್ತಾ ಇದೆ ಅನ್ನೋದನ್ನು ತೀರ್ಮಾನವಾಗಿ ಅದನ್ನ ಹೇಳೋಕ್ಕಾಗಿಲ್ಲ. 2 ನಾಸ್ಟ್ರಿಲ್ಸ್, 2 ಮೂಗಿನ ಹೊಳ್ಳೆಗಳಿದೆ, 2ರಿಂದಲೂ ಸದಾ ಆಗ್ತಾ ಇರ್ಬೋದಿಲ್ಲ. ಯಾತಿಗೆ ಹಂಗಾಗೋದಿಲ್ಲ? ದೇರ್ ಇಸ್ ಎ ರೆಗ್ಯುಲರ್ ಪ್ಯಾಟರ್ನ್. ಪ್ರತಿಯೊಬ್ಬರ ಉಸಿರಾಟದಲ್ಲೂ ಕೂಡ ಸ್ವಲ್ಪ ಹೊತ್ತು ಎಡ ಹೊಳ್ಳೆಯಲ್ಲಿ ಆಗ್ತಾ ಇರೋವಂಥದ್ದು, ಆಮೇಲೆ ಬಲ ಹೊಳ್ಳೆಗಾಗುವಂಥದ್ದು, ಮತ್ತೆ ಎಡ ಹೊಳ್ಳೆಗಾಗುವಂಥದ್ದು, ಈ ಥರದ್ದು ಒಂದು ರೆಗ್ಯುಲರ್ ಪ್ಯಾಟರ್ನ್ ಇದೆ. ಅದರಲ್ಲಿ ನಮ್ಮಲ್ಲಿ ಒಂದು ಸ್ವರಶಾಸ್ತ್ರ ಅಂತ ಕೂಡ ಒಂದು ಉಂಟು. ಅದರಲ್ಲಿ ಯಾವುದಾದ್ರೂ ಕಾರ್ಯಕ್ಕೆ ಹೊರಟ್ರೆ ನಿನ್ನ ಯಾವ ಹೊಳ್ಳೆಯಲ್ಲಿ ಉಸಿರಾಟವಾಗ್ತಾ ಇದೆ ಅನ್ನೋದು ಗಮನಿಸ್ಕೋ, ಆಗ ಕಾರ್ಯಸಿದ್ಧಿ ಆಗುತ್ತಾ ಇಲ್ವಾ ಅನ್ನೋದನ್ನು ಹೇಳಬಹುದು ಅನ್ನುವಂತಹ ಮಾತುಗಳೆಲ್ಲ ಇದೆ. ಅಷ್ಟಲ್ಲದೇ ಸ್ವರಶಾಸ್ತ್ರಗಳಲ್ಲಿ ಅದು ಎಷ್ಟು ಉದ್ದ ಇದೆ ಉಸಿರು, ಅದರ ಬಲ ಎಷ್ಟಿದೆ, ಅದರ ವರ್ಣವನ್ನು ಕೂಡ ಹೇಳ್ತಾರೆ. ಅದಕ್ಕೆ ಯಾವ ಬಣ್ಣ ಇದೆ ಅಂತಂದ್ಬಿಟ್ಟು ಇಷ್ಟಿಷ್ಟೆಲ್ಲ ಲೆಕ್ಕಾಚಾರಗಳು ಹೇಳ್ತಾರೆ. ಯಾವ ರೀತಿ ಆ ಲೆಕ್ಕಾಚಾರಗಳಿಗೆ ಅವರು ಬಂದರು ಅನ್ನೋಂಥದ್ದು ನಾವು ಹೇಳೋದು ಬಹಳ ಕಷ್ಟ. ಸಾಧಾರಣವಾಗಿ ನಮ್ಮ ಶಾಸ್ತ್ರಗ್ರಂಥಗಳೆಲ್ಲ ಕೂಡ ರಿಸಲ್ಟ್ಸನ್ನು ಹೇಳಿಟ್ಟಿರ್ತಾರೆ, ವಿನಃ ಹೌ ದೇ ಅರೈವ್ಡ್ ಎಟ್ ದಿ ರಿಸಲ್ಟ್ಸ್ ಅನ್ನೋದನ್ನು ವಿಸ್ತಾರವಾಗಿ ಹೇಳೋದಿಲ್ಲ. ಅದಕ್ಕೆ ಕಾರಣವೂ ಇರಬಹುದು. ಏನು ಅಂತ ಹೇಳಿದ್ರೆ ಇದೆಲ್ಲನೂ ಕೂಡ ಗುರುಮುಖೇನ ಕಲಿಯಬೇಕಾದಂತಹ ವಿಷಯಗಳು. ಪುಸ್ತಕವನ್ನು ನೋಡಿ ಕಲಿತ್ಕೊಂಡ್ರೆ ತುಂಬ ಡೇಂಜರಸ್ಸೇನೆ. ಹಾಗಂತ ಯೋಗಶಾಸ್ತ್ರ ಗ್ರಂಥಗಳೇ ಹೇಳಿಬಿಡುತ್ತೆ, ತುಂಬ ಹೆಜ್ಜೆಗೂ ವಾರ್ನಿಂಗ್ ಕೊಡುತ್ತೆ. ಯೋಗ ಮತ್ತು ತಂತ್ರಗಳು ಮಾತ್ರ ಗುರುವಿನ ಮಾರ್ಗದರ್ಶನವಿಲ್ಲದೆ ಹೊರಟಂಥವ್ರಿಗೆ
ಅದು ಪದೇ ಪದೇ ಮುಗ್ಗರಿಸೋದಕ್ಕೆ ಕಾರಣವಾಗುತ್ತೆ. ಉದಾಹರಣೆಗೆ ತಂತ್ರಶಾಸ್ತ್ರದಲ್ಲಿ ಬರುವಂಥ ಉತ್ಕಲಾರ ನವತಂತ್ರದಲ್ಲಿ ಈ ಮಾತು ಬರುತ್ತೆ, ಪುಸ್ತಕೇ ಲಿಖಿತಂ ದೃಷ್ಟ ಏನ ಸುಂದರಿ ಗೃಹ್ಯತೆ ನತಸ್ಯ ಜಾಯತೆ ಸಿದ್ಧಿ ಹಾನಿರೇವ ಪದೇ ಪದೇ ಅಂತಂದ್ಬಿಟ್ಟು, ಯಾವನು ಪುಸ್ತಕದಲ್ಲಿರೋದನ್ನು ಓದ್ಬಿಟ್ಟು ಯಾವನು ಇದಕ್ಕೆ ಸಾಧನೆಗೆ ತೊಡಗ್ತಾನೋ ಅಂಥವನಿಗೆ ಸಿದ್ಧಿ ಆಗೋದಿಲ್ಲ ಅಂತ ಮಾತ್ರ ಅಲ್ಲ, ಹಾನಿರೇವ ಪದೇ ಪದೇ ಅಂತ, ಹೆಜ್ಜೆ ಹೆಜ್ಜೆಗೂ ಹಾನಿಯೇ ಆಗುತ್ತೆ ಅಂತಂದ್ಬಿಟ್ಟು. ಪ್ರಾಣಾಯಾಮಾದಿಗಳನ್ನು ಪುಸ್ತಕ ನೋಡ್ಕೊಂಡು ಯೋಗಶಾಸ್ತ್ರ ಗ್ರಂಥ ನೋಡ್ಕೊಂಬಿಟ್ಟು ಹಾಂ ಗೊತ್ತಾಯ್ತು ಇವಾಗ ನಾನು ಮಾಡ್ತೀನಿ ಅಂತ ಮಾಡ್ಕೊಂಡು ಹೊರಟ್ರೆ ಅವನು ಹುಚ್ಚಾಸ್ಪತ್ರೆಗೆ ಹೋಗಿ ಸೇರಬೇಕಾದ್ರೆ ಅದರಲ್ಲಿ ಆಶ್ಚರ್ಯವೇ ಇಲ್ಲ ಅನ್ನೋಂಥದ್ದನ್ನು ಯೋಗಶಾಸ್ತ್ರ ಗ್ರಂಥಗಳೇ ಬಾಯ್ಬಿಟ್ಟು ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ ಯೋಗ ಇಸ್ ಎ ವೆರಿ ಪವರ್ಫುಲ್ ಟೂಲ್. ಪವರ್ಫುಲ್ ಟೂಲ್ ಆಗಿರೋದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ತುಂಬ ಎಚ್ಚರ ಬೇಕು. ಅಂದರೆ ಮೊಂಡಾಗಿರೋಂತಹ ಚಾಕು ಆದರೆ ಅದೇನೋ ಪರವಾಗಿಲ್ಲ, ಅದು ಚೂಪಾಗಿದ್ದಷ್ಟು ಡೇಂಜರಸ್ಸು. ಎಲೆಕ್ಟ್ರಿಸಿಟಿ ಅದಕ್ಕೆ ಎಷ್ಟು ಪವರ್ ಇರುತ್ತೋ ಅಷ್ಟು ಡೇಂಜರಸ್ಸು. ಅದು ಒಳ್ಳೆಯದಕ್ಕೂ ಆಗ್ಬೋದು, ಕೆಟ್ಟದಕ್ಕೂ ಆಗ್ಬೋದು. ಬೆಂಕಿ ಇದ್ದಂತೆ ಅದು. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಅಪ್ರಿಯಾಣ್ಯಪಿ ಕುರ್ವಾಣೋ ಯಫ್ ಪ್ರಿಯ ಏವ ಸಹ ದಗ್ಧ ಮಂದಿರ ಸಾರೇಪಿ ಕಸ್ಯ ವನ್ಹಾ ವನಾದರಹ ಅಂತಂದ್ಬಿಟ್ಟು. ನಮಗೆ ಅಪ್ರಿಯವನ್ನೇ ಮಾಡಿದ್ರೂ ಕೂಡ ಯಾವುದು ನಮಗೆ ಪ್ರಿಯವೋ ಬೇಕಾದ್ದೋ ಒಳ್ಳೆಯದೋ ಅದು ಹಾಗೆ ಇರೋವಂಥದ್ದು. ಬೆಂಕಿಯನ್ನು ನಮ್ಮ ಮನೆ ಸುಟ್ಟು ಹಾಕ್ಬಿಟ್ರೆ ನಾವು ಇನ್ನು ಮುಂದಕ್ಕೆ ನಾವು ಬೆಂಕಿನೇ ಉಪಯೋಗಿಸೋದಿಲ್ಲ ಅಂತ ಅದನ್ನೇನು ಬಿಟ್ಬಿಡೋದಿಲ್ಲ ಅಂತಂದ್ಬಿಟ್ಟು. ಹೀಗೆ ಇದೆಲ್ಲ ಪವರ್ಫುಲ್ ಟೂಲ್ ಆದ್ದರಿಂದ ಇದರ ಬಗ್ಗೆ ತುಂಬ ಎಚ್ಚರ ಇರಬೇಕು ಅಂತ. ಒಟ್ಟಿನಲ್ಲಿ ನಾನು ಇಷ್ಟೊತ್ತು ಹೇಳಿದಂತಹ ಮಾತಿನ ಸಾರಾಂಶ ಏನು ಅಂತ ಹೇಳಿದ್ರೆ, ನಮ್ಮ ಉಸಿರಾಟಕ್ಕೂ ನಮ್ಮ ಮನಸ್ಥಿತಿಗೂ ತುಂಬ ಆತ್ಮೀಯವಾದ ಸಂಬಂಧ ಇರುವಂತಹದ್ದು. ಆದ್ದರಿಂದ ಉಸಿರಾಟದಲ್ಲಿ ನಾವು ಏರುಪೇರುಗಳು ಮಾಡ್ಕೊಂಡ ಪಕ್ಷದಲ್ಲಿ ಮನಸ್ಸಿನಲ್ಲೂ ಕೂಡ ಏರುಪೇರುಗಳು ಉಂಟಾಗುತ್ತೆ ಅಂತ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಮಾತು ಬರುತ್ತೆ, ಬಾಧ್ವ ಅನ್ನುವಂತಹ ಋಷಿಯ ಒಂದು ಉಪದೇಶ ಅಲ್ಲಿ ಬರುತ್ತೆ. ಒಬ್ಬ ರಾಜ ಅವ್ರನ್ನ ಕರೆಸ್ಬಿಟ್ಟು ಕೇಳ್ತಾ ಇದ್ದಾನೆ, ನನಗೆ ಉಪದೇಶವನ್ನು ಮಾಡಿ ಅಂತಂದ್ಬಿಟ್ಟು. ಅವ್ರು ಏನು ಮಾತೇ ಆಡೋದಿಲ್ಲ, ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. 2 ಸಲ ಕೇಳ್ದ, 3ನೇ ಸಲ ಕೇಳ್ದ, 4ನೇ ಸಲ ಕೇಳ್ದ. ಸ್ವಾಮಿಗಳೇ ತಮ್ಮನ್ನೇ ಕೇಳ್ತಾ ಇರೋದು ಉಪದೇಶ ಮಾಡಿ ಅಂತಂದ್ಬಿಟ್ಟು ನೀವು ಸುಮ್ಮನೆ ಕೂತಿದ್ದೀರಲ್ಲ. ನಾ ಉಪದೇಶ ಮಾಡ್ತಾನೆ ಇದ್ದೀನಿಲ್ಲ, ಮಾತೇ ಆಡಿಲ್ಲ, ಆದರೂ ಉಪದೇಶವೇ. ಆ ಉಸಿರಾಟದ ಗತಿ ಹೇಗಿದೆ ಅನ್ನೋಂಥ ಅದರಲ್ಲೇನೆ ಯಾವ ರೀತಿ ಇಟ್ಕೊಂಡ ಪಕ್ಷದಲ್ಲಿ ಅದು ಆ ಉತ್ತಮವಾದ ಸ್ಥಿತಿಗೆ ಅದು ಅನುಗುಣವಾಗಿರುತ್ತೆ ಅನ್ನೋವಂಥದ್ದನ್ನು ಪ್ರಾಕ್ಟಿಕಲ್ ಆಗಿ ಹೇಳೋವಂಥದ್ದು. ಆದ್ರಲ್ಲೇ ಈ ಶ್ಲೋಕ ಇದೆಯಲ್ಲ, ದಕ್ಷಿಣಾಮೂರ್ತಿಯನ್ನು ಕುರಿತಾದಂತಹ ಶ್ಲೋಕ, ಚಿತ್ರಂ ವಟತರೋರ್ಮೂಲೆ ಶಿಷ್ಯಾವೃದ್ಧಾ ಗುರುರ್ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತಂದ್ಬಿಟ್ಟು. ಆಶ್ಚರ್ಯ ನೋಡಿ, ಈ ವಟವೃಕ್ಷದ ಬುಡದಲ್ಲಿ ಏನು ಅಂತ ಹೇಳಿದ್ರೆ, ಗುರು ಯುವಕ, ಶಿಷ್ಯರು ವೃದ್ಧರು. ಗುರು ಮೌನದಿಂದಲೇ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ, ಶಿಷ್ಯರಿಗೆ ಎಲ್ಲ ಸಂಶಯನೂ ಪರಿಹಾರವಾಗಿದೆ. ಪ್ಯಾರಾಡಾಕ್ಸ್ ಆಫ್ ಪ್ಯಾರಾಡಾಕ್ಸಸ್ ಹೀಗಿರುವಂಥದ್ದು ಎಲ್ಲಿ ಸಾಧ್ಯ ಅಂದ್ಬಿಟ್ಟು. ರಂಗಪ್ರಿಯ ಸ್ವಾಮಿಗಳು ಒಂದು ಸಾರ್ತಿ ಇದು ಶಂಕರಾಚಾರ್ಯರಿಗೂ ಅಪ್ಲೈ ಆಗತ್ತಪ್ಪ ಅಂತ ತಮಾಷೆಯಾಗಿ ಹೇಳಿದರು. ಅವರು ಅಷ್ಟೇ, ಅವರು ಸಣ್ಣವರು, ಅವ್ರ ಶಿಷ್ಯರುಗಳು ಅವ್ರಿಗಿಂತಲೂ ವೃದ್ಧ ಅಂತ ಅವರು. ಆದರೂ ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ ಅಂತ ಹೇಳೋ ಹಾಗೆ ಮೌನವ್ಯಾಖ್ಯೆಯಿಂದಲೇ ಅವರು ವಿವರಣೆ ಮಾಡಿರುವಂತಹದ್ದು. ಯೋಗ ತಾರಾವಳಿಯಲ್ಲಿ ಕೂಡ ಆ ಥರ ಸ್ಥಿತಿಗಳ ಬಗ್ಗೆ ಮಾತುಗಳು ಬರುತ್ತೆ. ಇರಲಿ ಅಂತೂ ಹೀಗೆ ಮೌನದಿಂದಲೇ ವ್ಯಾಖ್ಯಾನವಾಗುವಂಥದ್ದುಂಟು. ಅಲ್ಲಿ ಗಮನಿಸ್ಕೊಳ್ಬೇಕಾದಂಥದ್ದು ಯಾವ ರೀತಿಯಾದಂತಹ ಉಸಿರಾಟ ಅಲ್ಲಿ ನಮಗೆ ಮಾರ್ಗದರ್ಶಕವಾಗಿದೆ, ಸೂಚಕವಾಗಿದೆ ಅಂತ ಹೇಳುವಂಥದ್ದು. ಯಾವುದನ್ನು ಸೈಕೋ ಅನಲಿಸ್ಟು ಬಹಳ ಪ್ರಯಾಸದಿಂದ ಮೆಂಟಲ್ ಡಿಪ್ರೆಷನ್ ಇರೋವಂಥ ಅವ್ರಿಗೆ ನಿಧಾನ ಉಸಿರಾಡಯ್ಯ ಅಂದರೆ ಅವ್ರ ಕೈಲಿ ಮಾಡೋಕ್ಕೆ ಆಗೋದಿಲ್ಲ ಅನ್ನೋಂಥ ಬರೀ ಪಜಲ್ಲಾಗಿ ಮಾತ್ರ ಉಳಿತೋ, ಅದಕ್ಕೆ ಬಹಳ ಹಿಂದೆಯೇ ಯೋಗಶಾಸ್ತ್ರ ಉತ್ತರವನ್ನು ಕೊಟ್ಟಿದೆ. ಏನು ಅಂತ ಹೇಳಿದ್ರೆ, ಮನಸ್ಸನ್ನು ಡೈರೆಕ್ಟಾಗಿ ಹ್ಯಾಂಡಲ್ ಮಾಡು ಅಂತಂದರೆ ಹ್ಯಾಂಡಲ್ ಮಾಡೋಕ್ಕೆ ಆಗೋದೇ ಇಲ್ಲ. ಉಸಿರಾಟವನ್ನು ಹ್ಯಾಂಡಲ್ ಮಾಡು ಅಂತಂದರೆ ಅದನ್ನ ಹ್ಯಾಂಡಲ್ ಮಾಡ್ಬೋದು. ಅದಕ್ಕೋಸ್ಕರವಾಗಿ ಅಂದರೆ ಇದು ಕೂಡ ಒಂದೇ ಸ್ಥಿತಿಗೆ ಈಗ ನೀವು ಹೇಳ್ದಂಗೆ ನಾವು ಉಸಿರಾಡಿದೆ ಏನಾಯಿತು ಅಂತ ಕೇಳುವಂಥದ್ದಲ್ಲ. ಅದು ನಮ್ಮಲ್ಲಿ ರೂಢಿಗತವಾಗಬೇಕು, ಅದು ಊರಬೇಕು. ಅದಕ್ಕೆ ಸಾಕಷ್ಟು ಕಾಲ ಬೇಕು, ಸಾಕಷ್ಟು ಅಭ್ಯಾಸ ಬೇಕು. ಅದಕ್ಕೇ ಸತು ದೀರ್ಘಕಾಲ ನೈರಂತರ್ಯ ಈ 2 ಫ್ಯಾಕ್ಟರ್ಸ್ನು ಅದರಲ್ಲಿ ಹೇಳುತ್ತೆ. ಈ ದೀರ್ಘಕಾಲ ಮತ್ತು ನೈರಂತರ್ಯ ಈ ಎರಡನ್ನೂ ಮಾಡ್ಕೊಂಡ ಪಕ್ಷದಲ್ಲಿನೇ ಮುಂದಕ್ಕೆ ನಮಗೆ ಆಯುರ್ವೇದದಲ್ಲಿ ಕೂಡ ಸತ್ವಾವಜಯ ಅನ್ನುವಂತಹ ಒಂದು ಮಾತನ್ನು ಹೇಳುತ್ತೆ. ಅದರಲ್ಲಿ ಮೆಡಿಸಿನ್ ಇಸ್ ಆಫ್ 3 ಟೈಪ್ಸ್ ಅಂತ ಅಂದ್ಬಿಟ್ಟು ಚರಕ ಸಂಹಿತೆಯಲ್ಲಿ ಬರುತ್ತೆ. ದೈವವ್ಯಪಾಶ್ರಯ, ಯುಕ್ತಿವ್ಯಪಾಶ್ರಯ, ಸತ್ವಾವಜಯ ಅನ್ನುವಂತಹ 3 ಮಾತುಗಳನ್ನು ಚರಕ ತನ್ನ ಇದರಲ್ಲಿ ಸಂಹಿತೆಯಲ್ಲಿ ಹೇಳ್ತಾನವನು. ಅಂದರೆ ಎಷ್ಟೋ ರೋಗಗಳಿಗೆ ಪರಿಹಾರವನ್ನು ದೈವೋಪಾಸನಾದಿಗಳಿಂದ ಮಾಡುವಂಥದ್ದುಂಟು, ಮಣಿಮಂತ್ರ ಔಷಧಾದಿಗಳನ್ನು ಬಳಸಿ ಮಾಡುವಂಥದ್ದು. ಯೋಗಶಾಸ್ತ್ರದಲ್ಲೂ ಅದರ ಬಗ್ಗೆ ಮಾತುಗಳು ಬರುತ್ತೆ. ಇನ್ನೊಂದು ಯುಕ್ತಿವ್ಯಪಾಶ್ರಯ ಅಂತ ಅಂದ್ಬಿಟ್ಟು, ಅದು ಯುಕ್ತಿಯನ್ನೇ ಅವಲಂಬಿಸಿ ಬಂದಿರೋವಂಥದ್ದು. ಅಂದರೆ ಅದಕ್ಕೆ ಮಾತನ್ನು ಹೇಳ್ತಾರೆ. ಏನಂತ ಹೇಳಿದರೆ,
ಯಾವ ದ್ರವ್ಯಗಳ ಸಂಯೋಗವನ್ನು ಯಾವ ರೀತಿ ಮಾಡಿಕೊಟ್ರೆ ಯಾವ ಸ್ಥಿತಿಯನ್ನು ಉಂಟು ಮಾಡಬಹುದು ಅನ್ನುವಂಥದ್ದನ್ನು ನಿಜವಾಗಿ ಬಲ್ಲಂಥವನು ಋಷಿಯೇ ಅಂತಂದ್ಬಿಟ್ಟು, ಋಷಿರೇವ ವಿಜಾನಾತಿ ದ್ರವ್ಯ ಸಂಯೋಗಜಂ ಫಲಂ ಅಂತಂದ್ಬಿಟ್ಟು ಆಯುರ್ವೇದದಲ್ಲೇ ಬರುವಂತಹ ಮಾತಿದು. ಹಾಗೆ ಯಾವ ರೀತಿಯಾದಂತಹ ದ್ರವ್ಯ ಸಂಯೋಗವನ್ನು ಮಾಡಬೇಕು ಅನ್ನೋದನ್ನು ಬಲ್ಲಂತಹವನು ಋಷಿಯಾಗಿರ್ತಾನವನು. ಹಾಗೆ ಇನ್ನೊಂದು ಸತ್ವಾವಜಯ ಅಂತ ಹೇಳಿಬಿಟ್ಟು ಆಯುರ್ವೇದದಲ್ಲಿ ಸಾಧಾರಣವಾಗಿ ಸತ್ವ ಅನ್ನೋ ಪದವನ್ನು ಮನಸ್ಸಿಗೆ ಪರ್ಯಾಯವಾಗಿ ಬಳಸುವಂತಹದ್ದು. ಹಾಗೆ ಮನಸ್ಸಿನ ಮೇಲೆ ಒಂದು ಜಯವನ್ನು ಸಾಧಿಸಿ ಎಷ್ಟೋ ನಮ್ಮ ರೋಗಗಳನ್ನ ವಾಸಿ ಮಾಡಿಕೊಳ್ಳುವಂಥದ್ದಿದೆ. ಹೀಗೆ ಪಾಶ್ಚಾತ್ಯರಲ್ಲಿ ಆ ಮೆಂಟಲ್ ಡಿಪ್ರೆಷನ್ ಅನ್ನುವಂಥದ್ದು ಬಹಳ ಸುಲಭವಾಗಿ ಬಹಳ ಕಾರಣಗಳಿಂದ ಆಗೋದಕ್ಕೆ ಅಲ್ಲಿ ಅದಕ್ಕೆ ಪೋಷಕವಾದ ಅಂಶಗಳು ತುಂಬ ಇದೆ. ಮತ್ತು ನಾವು ಅವರ ಜೀವನ ಕ್ರಮವನ್ನು ಅನುಸರಿಸ್ತಾ ನಮಗೂ ಆ ಥರದ್ದು ಬರುವಂಥದ್ದಿದೆ. ನಮ್ಮ ಕಾಲೇಜಿನಲ್ಲಿ ಯಾರೋ ಒಬ್ರು ಹೇಳಿದ್ರು, ನೀವು ಕಷ್ಟಪಟ್ಟು ಏನು ಓದಬೇಡಿ, ಸುಮ್ಮನೆ ಒಂದು MA ಇನ್ ಸೈಕಾಲಜಿ ಮಾಡಿ ಕೌನ್ಸೆಲಿಂಗ್ ಅಂತ ಬೋರ್ಡ್ ಹಾಕ್ಕೊಳ್ಳಿ, 100 ಜನ 1000 ಜನ IT ಫೀಲ್ಡ್ನವ್ರು ಬರ್ತಾರೆ, ದುಡ್ಡು ಸುರಿತಾರೆ, ನೀವೇನು ಕಷ್ಟಪಡದೆ ದುಡ್ಡು ಸಂಪಾದನೆ ಮಾಡ್ಬೋದು ಅಂತಂದ್ಬಿಟ್ಟು. ಅಂದರೆ ನಮ್ಮ ಜೀವನ ಕ್ರಮದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಯಾವ ರೀತಿ ನಾವು ಜೀವನವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆನೇ ಒಂದು ಮಾರ್ಗದರ್ಶನವಿಲ್ಲದೇನೆ ನಮಗೆ ದಾರಿ ತಪ್ಪಿ ಯಾವುದನ್ನು ಸುಲಭವಾಗಿ ನಾವು ಬಗೆಹರಿಸ್ಕೊಳ್ಬಹುದೋ ಅಂಥದಕ್ಕೂ ಕೂಡ ಕಷ್ಟಪಡುವಂಥದ್ದಾಗಿದೆ. ಅಂತೂ ಈ ಯೋಗಶಾಸ್ತ್ರದಲ್ಲಿ ಹೇಳುವಂಥ ವಿಷಯ ಏನು ಅಂತ ಹೇಳಿದ್ರೆ, ಮೊದಲು ನಮ್ಮ ದೇಹ ಸ್ಥಿತಿ ಹೇಗಿರಬೇಕು ಅಂತಂದ್ಬಿಟ್ಟು, ಅದು ನಾವು ಯಾತಕ್ಕೆ ಸ್ಟ್ರೇಟಾಗಿ ಕೂತ್ಕೊಳ್ಬೇಕು ಅನ್ನೋದಕ್ಕೆ ಕೂಡ ಯೋಗಶಾಸ್ತ್ರದಲ್ಲಿ ಕಾರಣಗಳುಂಟು. ಮತ್ತು ಅದಲ್ಲದೇನೆ ಯಾವ ರೀತಿ ನಾವು ಇದ್ದ ಪಕ್ಷದಲ್ಲಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ, ಉಸಿರಾಟ ಹೇಗಿದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ, ಇದನ್ನು ಬಿಂಬಿಸುವ ರೀತಿಯಲ್ಲಿನೇ ಮೊದಲು ಆಸನ, ಆಮೇಲೆ ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ, ಧಾರಣಾ, ಧ್ಯಾನ, ಸಮಾಧಿಗಳು, ಈ ಅಂಗಗಳನ್ನು ಹೇಳಿರುವಂತಹದ್ದು. ಇಷ್ಟಕ್ಕೂ ಬೇಸಿಕ್ ಕಲ್ಚರ್ ಆಗಿ ಯಮನಿಯಮಗಳನ್ನು ಹೇಳಿರುವಂತಹದ್ದು. ಈ ಉಪನಿಷತ್ತಿನಲ್ಲಿ ಈ ಇಷ್ಟಕ್ಕೂ ಒಂದು ರೀತಿಯಲ್ಲಿ ಹೊಸ ಡೆಫಿನೇಷನ್ಗಳನ್ನೇ ಕೊಟ್ಟು ಈ ವಿಷಯವನ್ನು ಪ್ರತಿಪಾದನೆ ಮಾಡುವಂಥದ್ದಿದೆ. ವಾಸ್ತವವಾಗಿ ಪಾತಂಜಲ ಯೋಗ ಸೂತ್ರದಲ್ಲಿ ಹೇಳುವಂತಹ ಕ್ರಮಗಳೇನು, ಇದರಲ್ಲಿ ಹೇಳಿರುವಂತಹ ಕ್ರಮಗಳೇನು, ಸ್ವಲ್ಪ ಡಿಫರೆನ್ಸ್ ಇದೆ, ಅದನ್ನು ಹೇಳಬಹುದು. ತುಂಬ ಹೇಳಕ್ಕೆ ಹೋದರೆ ಇನ್ನು ವಿಷಯಕ್ಕೆ ತುಂಬ ಡೈರೆಕ್ಟಾಗಿ ಬರೋಕ್ಕಾಗಿಲ್ಲ, ಇನ್ನು ಪೀಠಿಕೆ ಮಾತೇ ಹೆಚ್ಚಾಯಿತು. ಆದರೂ ಉಪಯುಕ್ತವಾದ್ದರಿಂದ ಅದನ್ನು ಹೇಳಬೇಕಾಯಿತು. ಹಾಗೆಯೇ ಈ ಮಾತು ಇದೆ, ಈ ಹಠಯೋಗ, ರಾಜಯೋಗ, ಲಯಯೋಗ, ಮಂತ್ರಯೋಗ, ಈ ರೀತಿಯ ಅಂಥದ್ದೆಲ್ಲ ನಾವು ಭಗವದ್ಗೀತೆಯಲ್ಲಿ ಕೇಳಿರುವಂಥದ್ದು ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಈ ಮಾತುಗಳನ್ನ ಕೇಳ್ತೀವಿ ನಾವು. ಆದರೆ ಈ 4 ತಗೊಂಡು ಇದು ರಾಜಯೋಗವೇ ಶ್ರೇಷ್ಠವಾದ್ದು ಅನ್ನೋದನ್ನು ತೋರಿಸ್ಕೊಡುತ್ತೆ. ಶಂಕರ ಭಗವತ್ಪಾದರ ಭಾಷ್ಯಕ್ಕೆ ಇದರಲ್ಲಿ ರಾಜಯೋಗ ಭಾಷ್ಯ ಅಂತಲೇ ಇದಕ್ಕೆ ಹೆಸರಿರುವಂತಹದ್ದು. ಕಿಂಚಿತ್ ಪಕ್ವ ಕಷಾಯಾಣಾಂ ಹಠಯೋಗೇನ ಸಂಯುತಃ ಪರಿಪಕ್ವಂ ಮನೋ ಯೇಷಾಂ ಕೇವಲೋಯಂಚ ಸಿದ್ಧಿದಃ ಅಂತಂದ್ಬಿಟ್ಟು, ಯಾರಿಗೆ ಅವರ ಕಷಾಯಗಳು ಸ್ವಲ್ಪ ಪಕ್ವವಾಗಿದೆಯೋ ಅಂಥವರಿಗೆ ಹಠಯೋಗವೂ ಬೇಕಾಗುತ್ತೆ, ಯಾರಿಗೆ ಮನಸ್ಸು ಪರಿಪಾಕವನ್ನು ಹೊಂದಿದೆಯೋ ಅಂಥವ್ರಿಗೆ ಈ ರಾಜಯೋಗ ಒಂದೇನೇ ಸಿದ್ಧಿಯನ್ನು ಕೊಡುವಂತಹದ್ದು ಅನ್ನುವಂಥ ಮಾತು ಬರುತ್ತೆ. ನಾವು ಯೋಗಶಾಸ್ತ್ರದ ಗ್ರಂಥಗಳಲ್ಲಿ ನೋಡಿದ್ರೆ ಅನೇಕ ಪದಗಳನ್ನು ಪರ್ಯಾಯವಾಗಿ ಬಳಸುವಂಥದ್ದು ನೋಡ್ತೀವಿ. ಉದಾಹರಣೆಗೆ ಹಠಯೋಗ ಪ್ರದೀಪಿಕೆಯಲ್ಲಿ ಈ 16 ಪದಗಳು ಪರ್ಯಾಯಗಳು, ಸಮಾನಾರ್ಥಕವಾದಂಥ ಸಿನಾನಿಮ್ಸ್ ಅಂತ ಹೇಳಿದೆ. ರಾಜಯೋಗ ಸಮಾಧಿಶ್ಚ ಉನ್ಮನೀಚ ಮನೋನ್ಮನಿ ಅಮರತ್ವಂ ಲಯಸ್ತತ್ವಂ ಶೂನ್ಯಾಶೂನ್ಯಂ ಪರಂಪದಂ ಅಮನಸ್ಕಂ ತಥಾದ್ವೈತಂ ನಿರಾಲಂಬಂ ನಿರಂಜನಂ ಜೀವನ್ಮುಕ್ತಿಶ್ಚ ಸಹಜ ತುರ್ಯ ಚೇತ್ಯೇಕವಾಚಕಾಹ ಅಂತ ಇದಿಷ್ಟು ಕೂಡ ಈ 16 ಕೂಡ ಸಮಾನಾರ್ಥಕಗಳು ಅಂತ ಹೇಳುವಂತಹ ಮಾತುಗಳು ಬರುತ್ತೆ. ಅಂತೂ ಹೀಗೆ ಇದನ್ನು ರಾಜಯೋಗ ಅಂತ ಕರೆದಿರೋದರಲ್ಲಿ ಕೂಡ ಒಂದು ವಿಶೇಷವಾದ ತತ್ವ ಇದೆ. ಇದನ್ನು ಆರಂಭದಲ್ಲೇ ಶಂಕರ ಭಗವತ್ಪಾದರು ಹೀಗಂತ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ರಾಜಯೋಗೋ ನಾಮ ರಾಜ್ಞಃ ಉಪಯುಕ್ತ ಯೋಗ ಯೋಗಾನಾಂ ರಾಜ ಇತಿ ವಾ ರಾಜಯೋಗ ಉಚ್ಯತೆ. ಇದು ರಾಜರಿಗೆ ಉಪಯೋಗವಾಗುವಂತಹ ಯೋಗ. ಅಂದರೆ ಇದು ಕೇವಲ ನಮ್ಮ ದೇಶದಲ್ಲಿ ಮಾತ್ರವೇ ನಾವು ಕಾಣುವಂತಹದ್ದು. ಇಂತಹ ಮಹಾರಾಜನಾಗಿದ್ದು ಬೇಕಾದಷ್ಟು ಅಧಿಕಾರವನ್ನು ಸುಖವನ್ನು ಅನುಭವಿಸಿ ಅವನು ತನ್ನ ಮಗನಿಗೆ ಇವನ ಕೈಲಿ ಈ ಜವಾಬ್ದಾರಿಯನ್ನು ಹೊರಕ್ಕಾಗತ್ತೆ ಅನ್ನುವಂತಹ ಪರಿಸ್ಥಿತಿ ಬಂದಾಗ, ಆಯ್ತಪ್ಪ ನೀನೇ ರಾಜ್ಯವನ್ನು ಆಳು, ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೀನಿ ಅಂತಂದ್ಬಿಟ್ಟು ವಾರ್ಧಕ್ಕೆ ಮುನಿವೃತ್ತಿ ನಾಮ್ ಅಂತ ಕಾಳಿದಾಸ ಹೇಳ್ತಾನೆ. ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ನಾವು ಇದನ್ನು ಕಾಣೋಕ್ಕೆ ಸಾಧ್ಯವಿಲ್ಲ. ಅಂದರೆ ಇದಾಗುವಂಥದ್ದು ಆ ಟೈಮ್ನಲ್ಲಿ ಏನೋ ಬಂದ್ಬಿಡುತ್ತೆ ಅವನಿಗೆ ವಿವೇಕ, ಕೂರ್ಲಿ ಬೆಳಗಾದ ತಕ್ಷಣನೇ ಅಂತ ಅಲ್ಲ. ಇದಕ್ಕೆಲ್ಲನೂ ಬ್ರಹ್ಮಚರ್ಯ ಆಶ್ರಮದಲ್ಲೇ ಒಂದು ಫೌಂಡೇಶನ್ ಬಿದ್ದಿರುತ್ತೆ. ಹಾಗೆ ಬಿದ್ದಿರೋ ಹೊತ್ತಿಗೆನೇ ಅವರಿಗೆ ಎಷ್ಟೆಷ್ಟು ಸುಖಗಳನ್ನು ಅನುಭವಿಸ್ತಾ ಇದ್ರು ಅದ್ರ ಜೊತೆ ಒಂದು ಅಸಂಗತೆ. ಕಾಳಿದಾಸ ಹೇಳುವಂಥದ್ದು ಅಸಕ್ತ ಸುಖಮನ್ವಭೂತ್ ಅಂದ್ಬಿಟ್ಟು, ಸಂಘವಿಲ್ಲದೇನೆ ಅಂಟುಕೊಳ್ಳದೇನೆ ಸುಖವನ್ನು ಅನುಭವಿಸುವಂತಹದ್ದು ಅಂತ. ಅಂದರೆ
ಹೈ ಅಟ್ಯಾಚ್ಮೆಂಟು, ಹೈ ಡಿಟ್ಯಾಚ್ಮೆಂಟು ಎರಡೂ ಒಟ್ಟೊಟ್ಟಿಗೆ ಇರುವಂತಹ ಒಂದು ಅದ್ಭುತವಾದಂತಹ ಸ್ಥಿತಿಯನ್ನು ತಂದುಕೊಳ್ಳುವಂತಹದ್ದು. ಹೀಗಾಗಿ ಅವರು ವಾರ್ಧಕೆ ಮುನಿವೃತ್ತಿನ ಮತ್ತು ವೃದ್ಧಾಪ್ಯದಲ್ಲಿ ಅವರು ಅಂತಹ ಕಾಡಿಗೆ ಹೋಗ್ಬಿಡುವಂತಹದ್ದು ಅಥವಾ ಅಧಿಕಾರದಲ್ಲಂತೂ ಇರೋದಿಲ್ಲ, ಮಗನೇ ನೀನೇ ತಗೊಳ್ಳಯ್ಯ ಅಂತ ಹೇಳಿ ಬಿಡುವಂಥದ್ದು. ಎಷ್ಟರ ಮಟ್ಟಿಗೆ ಅಂತಂದರೆ ಇದನ್ನು ನಾವು 9-10ನೇ ಶತಮಾನಗಳಲ್ಲಿ ನಾವು ಈ ಜಾವಾ, ಸುಮಾತ್ರ, ಇಂಡೋನೇಷಿಯಾ ಇವುಗಳೆಲ್ಲ ಅಲ್ಲಿ ನೋಡುವಂತಹ ಅಲ್ಲಿನ ರಾಜರುಗಳು ಕೂಡ ಈ ಕ್ರಮವನ್ನು ಪಾಲಿಸಿರುವಂಥದ್ದು. ನಮ್ಮ ಸಂಸ್ಕೃತಿಯಲ್ಲೆಲ್ಲ ತುಂಬ ಚೆನ್ನಾಗಿ ಬೇರೆ ಬಿಟ್ಟಂತಹದ್ದು. ಅಲ್ಲಿನ ರಾಜರುಗಳು ಕೂಡ ಹಾಗೆ ತಮಗೆ ಕೂದಲು ಬೆಳ್ಳಗಾದ ತಕ್ಷಣವೇ ಮಗನಿಗೆ ಅಧಿಕಾರವನ್ನು ಕೊಟ್ಟು ನಾನಿನ್ನು ತಪಸ್ಸಿಗೆ ಹೊರಡ್ತೀನಿ ಅಂತ ಹೇಳುವಂಥದ್ದು ಇದು ಹಿಸ್ಟಾರಿಕಲ್ ರೆಕಾರ್ಡ್ಸ್ನಲ್ಲಿದೆ. ಇದು ಕೇವಲ ಊಹೆ ಅಥವಾ ಇದಲ್ಲ, ಇದು ಹಾಗಿರುವಂತಹದ್ದು. ಹೀಗೆ ರಾಜರಿಗೆ ಸಲ್ಲುವಂತಹ ಯೋಗ ರಾಜಯೋಗ ಅನ್ನುವಂಥ ಒಂದು ಮಾತು. ಎರಡನೇದು ಯೋಗಾನಾಂ ರಾಜ ಇತಿ ರಾಜಯೋಗ. ಯೋಗಗಳಿಗೆಲ್ಲ ರಾಜನಾದಂತಹ ಯೋಗ ಇದು ಅಂತಂದ್ಬಿಟ್ಟು. ಅಂದರೆ ಮಿಕ್ಕಿದ ಎಲ್ಲ ಯೋಗಗಳಲ್ಲೂ ಕೂಡ ಏನೇನು ಸಿದ್ಧಿಸಬಹುದೋ ಅದೆಲ್ಲವೂ ಇದರಲ್ಲಿ ಸಿದ್ಧಿಸುತ್ತೆ. ಅದು ಎಲ್ಲದಕ್ಕಿಂತಲೂ ಸುಲಭವಾಗಿ ಸಿದ್ಧಿಸುತ್ತೆ, ಅದು ಎಲ್ಲದಕ್ಕಿಂತಲೂ ಚೆನ್ನಾಗಿ ಸಿದ್ಧಿಸುತ್ತೆ ಅನ್ನೋ ಕಾರಣಗಳಿಂದಾಗಿ ಯೋಗಗಳ ರಾಜವೇ ಸರಿ ಇದು ಅಂತ ಹೇಳಿಬಿಟ್ಟು ಪೂರ್ವೋಕ್ತ ಯೋಗಾ ದೇಹ ಪ್ರಯಾಸಕರಾ ಅಯಂತು ನಿರಾಯಾಸೇನ ಮೋಕ್ಷರೂಪ ಪುರುಷಾರ್ಥಪ್ರದ ಅಂತ ಹೇಳಿಬಿಟ್ಟು ಇದನ್ನು ಹೇಳುವಂಥ. ಹೀಗೆ ಇದರಲ್ಲಿ ಯಾಜ್ಞವಲ್ಕ್ಯರು ಆತ್ಮತತ್ವ ಮನುಬ್ರೂಹಿ ಅಂತ ಹೇಳಿ ಆದಿತ್ಯನನ್ನು ಕೇಳ್ಕೊಳ್ತಾರೆ. ಸಹೋವಾಚ ನಾರಾಯಣ, ಆದಿತ್ಯನೇ ನಾರಾಯಣ, ನಾರಾಯಣನೇ ಆದಿತ್ಯ. ಜ್ಞಾನಯುಕ್ತ ಯಮಾದ್ಯಷ್ಟಾಂಗ ಯೋಗ ಉಚ್ಯತೆ ಅಂತ ಹೇಳಿಬಿಟ್ಟು ಜ್ಞಾನದಿಂದ ಕೂಡಿರುವಂತಹ ಅಷ್ಟಾಂಗ ಯೋಗವನ್ನು ಹೇಳ್ತೀನಿ ನಾನು ಅಂತ ಹೇಳ್ತಾನೆ ನಾನು. ಯೋಗ ಶಿಖೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಯೋಗೇನ ರಹಿತಂ ಜ್ಞಾನಂ ನ ಮೋಕ್ಷಾಯ ಭವೇತ್ ಪ್ರಿಯೇ ಯೋಗೋಪಿ ಜ್ಞಾನಹೀನಸ್ತು ನ ಕ್ಷಮೋ ಮೋಕ್ಷಕರ್ಮಣಿ ಅಂತ. ಯೋಗ ಮತ್ತು ಜ್ಞಾನ ಅಂದರೆ ಸಾಂಖ್ಯ ಅಂತಲೇ, ಇದೆರಡೂ ಕೂಡ ಒಂದಿಲ್ಲದೆ ಇನ್ನೊಂದು ಪೂರ್ತಿ ಫಲವನ್ನು ಕೊಡೋದಿಲ್ಲ, ಎರಡನ್ನೂ ಹೊಂದಿಸ್ಕೊಂಡು ಹೋಗಬೇಕು ಅಂದು. ಯೋಗಾಂಗಗಳ ಅನುಷ್ಠಾನದಿಂದ ಅಶುದ್ಧಿ ಕ್ಷಯವಾಗಿ ಜ್ಞಾನ ದೀಪ್ತಿ ಉಂಟಾಗುತ್ತೆ, ಕೊನೆಗೆ ಅದು ವಿವೇಕ ಖ್ಯಾತಿಯಲ್ಲಿ ಪರ್ಯವಸಾನವಾಗುತ್ತೆ ಅಂತ ಯೋಗಸೂತ್ರ ಹೇಳುತ್ತೆ. ಏನು ವಿವೇಕ ಖ್ಯಾತಿ ಅಂದರೆ, ನಾವು ಖ್ಯಾತಿ ಅಂದರೆ ಏನೋ ಫೇಮ್ ಅಂತ ಹೆಸರು ಅಂತ ಏನೋ ಅಂದ್ಕೊಂಡ್ಬಿಡ್ತೀವಿ. ಹಾಗಲ್ಲ, ತಿಳುವಳಿಕೆ, ಅರಿವು ಅನ್ನೋ ಅರ್ಥ. ಖ್ಯಾ ಪ್ರಕಥನೆ, ಖ್ಯಾ ಧಾತುವಿಗೆ ಜ್ಞಾನವನ್ನು ಹೇಳುವಂತಹ ಅರ್ಥ ಇದೆ ಅದಕ್ಕೆ. ಹಾಗೆ ವಿವೇಕ ಖ್ಯಾತಿ ಅಂತ ಹೇಳಿದ್ರೆ ವಿವೇಕ ಸ್ಪಷ್ಟವಾಗಿ ಉಂಟಾಗುವಂತಹದ್ದು. ಪ್ರಕೃತಿ ಯಾವುದು, ಪುರುಷ ಯಾವುದು ಅನ್ನುವಂಥದ್ದು, ಆ ವಿವೇಕ ನಮ್ಮಲ್ಲಿ ಅದು ಉಂಟಾಗಬೇಕು. ನಮ್ಮ ನಿಜವಾದ ಸ್ವರೂಪವಾದ ಯಾವುದು ಮತ್ತು ನಮಗಿಂತ ಬಾಹ್ಯವಾದಂತಹದ್ದು ಯಾವುದು, ನಮ್ಮಲ್ಲಿ ಫಾರಿನ್ ಎಲಿಮೆಂಟ್ ಯಾವುದು, ನಮ್ಮ ಸ್ವಸ್ವರೂಪ ಏನು ಅನ್ನುವಂತಹ ವಿಂಗಡಣೆ ವಿವೇಕಾನೋ ಪದಕ್ಕೆ ಅದೇ ಅರ್ಥವೇ, ಅದು ಉಂಟಾಗಬೇಕು ಅಂತ ಹೇಳಿ ಯೋಗಸೂತ್ರದಲ್ಲಿ ಅಷ್ಟು ಅಂಗಗಳನ್ನು 8 ಅಂಗಗಳನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಆ ಮಾತುಗಳು ಬರುತ್ತೆ. ಇದರಲ್ಲಿ ಈ 8 ಅಂಗಗಳಿಗೆ ಅವನು ಕೊಟ್ಟಿರೋ ಲಕ್ಷಣಗಳು ಸ್ವಲ್ಪ ಭಿನ್ನವಾಗಿವೆ. ಅದೇನು ಅಂತ ನೋಡೋಣ. ಶೀತೋಷ್ಣಾಹಾರ ನಿದ್ರಾ ವಿಜಯ ಸರ್ವದಾ ಶಾಂತಿ ನಿಶ್ಚಲತ್ವಂ ವಿಷಯೇಂದ್ರಿಯ ನಿಗ್ರಹಶ್ಚ ಏತೆ ಯಮಾಹ ಅಂತ. ಇವುಗಳು ಯಮಗಳು ಅಂತ ಹೇಳಿ ಈ 4 ಹೇಳ್ತಾನೆ. ಶೀತೋಷ್ಣಾಹಾರ ನಿದ್ರಾ ವಿಜಯ, ಶೀತೋಷ್ಣಗಳ ಮೇಲೆ, ಆಹಾರದ ಮೇಲೆ, ನಿದ್ರೆಯ ಮೇಲೆ ವಿಜಯವನ್ನು ಸಾಧಿಸುವಂಥದ್ದು. ಸರ್ವದಾ ಶಾಂತಿ ನಿಶ್ಚಲತ್ವಂ ಮತ್ತು ವಿಷಯೇಂದ್ರಿಯ ನಿಗ್ರಹಶ್ಚ. ಈ ಮೊದಲಿನ ಎಲ್ಲಾನು ಸುಲಭವಾಗಿದೆ. ವಿಷಯೇಂದ್ರಿಯ ನಿಗ್ರಹ ಅಂದರೆ ಇಂದ್ರಿಯಗಳ ವಿಷಯಗಳು ಏನಿದೆಯೋ, ಶಬ್ದ ಸ್ಪರ್ಶ ರೂಪರಸ ಗಂಧಗಳು, ನಾವು ಕಣ್ಣಿನಿಂದ ಯಾವುದನ್ನು ಗ್ರಹಿಸ್ತೀವಿ, ಹೀಗೆ ಬೇರೆ ಬೇರೆ ಇಂದ್ರಿಯಗಳಿಂದ ಯಾವುದನ್ನು ಗ್ರಹಿಸ್ತೀವಿ, ಇದ್ರ ಬಗ್ಗೆ ಎಲ್ಲ ಕೂಡ ಒಂದು ನಿಗ್ರಹ ಇರಬೇಕು. ಅಂದರೆ ಅದರ ಮೇಲೆ ಒಂದು ಸಂಯಮ ಇರಬೇಕು. ನಮಗೆ ಯಾವುದು ಯಾವಾಗ ಎಷ್ಟು ಬೇಕು ಬೇಡ ಇವುಗಳ ಮೇಲೆ ನಮ್ಮ ಮೇಲೆ ನಮಗೊಂದು ಹತೋಟಿ ಇರಬೇಕು. ಇದಿಷ್ಟು ಕೂಡ ಯಮ ಅಂತ ಅನಿಸ್ಕೊಳ್ಳುತ್ತೆ. ಪಾತಂಜಲ ಯೋಗ ಸೂತ್ರದಲ್ಲಿ ಹೇಳುವಂತಹದ್ದು ಯಮ ಅಂತಂದರೆ ಅಹಿಂಸಾ, ಸತ್ಯ ಇತ್ಯಾದಿಗಳನ್ನ ಅದರಲ್ಲಿ ಹೇಳ್ಕೊಂಬರ್ತಾರೆ. ಇವುಗಳೆಲ್ಲ ಕೂಡ ಎಲಿಮೆಂಟ್ರಿ ಯಮ ನಿಯಮಗಳೆಲ್ಲ ಕೂಡ ತುಂಬ ಎಲಿಮೆಂಟ್ರಿ ಸ್ಟೆಪ್ಸ್ ಆಫ್ ಯೋಗ ಅಂತಂದ್ಬಿಟ್ಟು ಅಲ್ಲಿಂದ ಮುಂದಕ್ಕೇ ಶುರುವಾಗುವಂತಹದ್ದು ಯೋಗ ಅಂತಂದ್ಬಿಟ್ಟು ಅದಕ್ಕೋಸ್ಕರನೇ ಷಡಂಗ ಯೋಗ ಅಂತ ಕೂಡ ಒಂದು ಕ್ರಮ ಇದೆ. ಇದರಲ್ಲಿ ಹೇಳುವಂತಹದನ್ನ ಎಷ್ಟು ಹೇಳೋದೇ ಇಲ್ಲ. ಇರಲಿ, ನಾವು ಬೇರೆ ರಿಲಿಜನ್ಸ್ನಲ್ಲಿ ಹೇಳುವಂತಹ ಅವರು ಹೇಳ್ಕೊಳ್ಳುವಂತಹ ದೊಡ್ಡ ದೊಡ್ಡ ಕಮ್ಯಾಂಡ್ಮೆಂಟ್ಸು, ಡೆಕಾಲಾಗ್ ಅಂತೆಲ್ಲ ಹೇಳ್ಕೊಳ್ಳುವಂಥದ್ದು ಏನಪ್ಪ ಅಂತಂದರೆ ಈ ಯಮನಿಯಮಗಳಲ್ಲೇ ಬಂದು ಹೋಗ್ಬಿಡುತ್ತೆ. ಇದು ತುಂಬ ಎಲಿಮೆಂಟ್ರಿ ಆದ್ದರಿಂದ ಇದನ್ನು ಹೇಳೋದಕ್ಕೆ ಗಾಡ್ ಬರಬೇಕಾ ಅನ್ನೋಂತಹ ಪ್ರಶ್ನೆ ಬಂದ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಇದು ಎಲಿಮೆಂಟ್ರಿ ಆಗಿರುವಂತಹದ್ದು, ಒಂದು ರೀತಿಯಲ್ಲಿ ಕಾಮನ್ ಸೆನ್ಸ್ಗೆ ಗೋಚರವಾಗುವಂತಹದ್ದು. ಆದರೆ ಹಾಗಿರೋ ಅಧ್ಯಾತ್ಮ ಗ್ರಂಥಗಳಲ್ಲಿ ಕಾಮನ್ ಸೆನ್ಸ್ಗೆ ಗೋಚರವಾಗುವಂಥ ವಿಷಯಗಳನ್ನ ಯಾತಕ್ಕೆ ಹೇಳಬೇಕು ಅನ್ನುವಂತಹ ಪ್ರಶ್ನೆಯೂ ಬರ್ಬೋದು.
ಉದಾಹರಣೆಗೆ ಕಳ್ಳತನ ಮಾಡಬೇಡ ಅಂತ ಹೇಳುವಂಥದ್ದು. ಇದನ್ನು ಅಧ್ಯಾತ್ಮ ಗ್ರಂಥ ಯಾಕೆ ಹೇಳಬೇಕು? ಅದಕ್ಕೂ ಕಾರಣ ಇದೆ. ಯಾಕೆ ಅಂತ ಕೇಳಿದರೆ, ಇಟ್ ಕ್ಯಾನ್ ಹ್ಯಾವ್ ಸ್ಪಿರಿಚುವಲ್ ಇಂಪ್ಲಿಕೇಶನ್ಸ್ ಆಲ್ಸೋ ಅಂತಂದ್ಬಿಟ್ಟು. ಅಂದರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ನಮ್ಮಲ್ಲಿರುವಂತಹ ಈ ದೋಷಗಳು ಘಾತವನ್ನು ಉಂಟು ಮಾಡುತ್ತೆ ಅಂತಂದ್ಬಿಟ್ಟು. ಹೀಗಾಗಿ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಉಂಟಾಗೋದಕ್ಕೆ ಒಂದು ಕ್ರಮ ಇದೆ. ವಿಶೇಷವಾಗಿ ಕುಂಡಲಿನಿ ಯೋಗದಲ್ಲಿ ಇದನ್ನೆಲ್ಲ ಹೇಳ್ತಾರೆ. ಅಂದರೆ ಕುಂಡಲಿನಿಯ ಪ್ರಗತಿ ಯಾವ ಚಕ್ರದವರೆಗೆ ಆಗಿದೆ ಅನ್ನುವಂತಹ ಮಾತುಗಳ ಬಗ್ಗೆ ಚರ್ಚೆ ಬಂದಾಗ ನಮ್ಮಲ್ಲಿರುವಂತಹ ದುರ್ಗುಣಗಳು ಅದರ ಪ್ರಗತಿಯನ್ನು ತಡೆಯುವಂತಹ ಸಂದರ್ಭಗಳು ಯಾವ್ಯಾವುದು ಅನ್ನುವಂತಹ ಲೆಕ್ಕಾಚಾರಗಳೆಲ್ಲ ಉಂಟು. ಹೀಗಾಗಿ ನಮ್ಮಲ್ಲಿ ಆ ಆತ್ಮಗುಣಗಳು ಎಲ್ಲಿ ನಮ್ಮಲ್ಲಿ ಕೂಡಿಕೊಳ್ಳುತ್ತೋ ಮೈಗೂಡುತ್ತೋ ಆವಾಗಲೇ ನಮ್ಮಲ್ಲಿ ಪ್ರಗತಿ ಅನ್ನೋದು ಉಂಟಾಗೋದು. ಹೀಗಾಗಿ ಈ ಥರದಿನೆಲ್ಲ ಯಮ ಅಂತ ಹೇಳುತ್ತೆ. ಪಾತಂಜಲಿ ಯೋಗ ಸೂತ್ರದಲ್ಲಿ ನಿಯಮಗಳು ಅಂತ ಹೇಳಿದರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳಿ ಇದನ್ನೆಲ್ಲ ಕೂಡ ಹೇಳಿದೆ. ಹೀಗೆ ಇವುಗಳನ್ನು ಮಾಡ್ಕೊಂಡ ಪಕ್ಷದಲ್ಲಿ ನಮಗೆ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುವಂಥದ್ದು. ಇದರಲ್ಲಿ ನಿಯಮಗಳನ್ನು 7 ಅಂತ ಹೇಳಿ ಗುರುಭಕ್ತಿ, ತತ್ವಮಾರ್ಗಾನುರಕ್ತಿ, ಸುಖಾನುಗತ ವಸ್ತು ಅನುಭವ, ತದ್ವಸ್ತು ಅನುಭವೇನ ತುಷ್ಟಿ, ನಿಸ್ಸಂಗತ, ಏಕಾಂತ ವಾಸೇನ ಮನೋನಿವೃತ್ತಿ, ಫಲಾಭಿಲಾಷೆ ವೈರಾಗ್ಯ ಭಾವಶ್ಚ ನಿಯಮ ಅಂತ ಹೇಳಿಬಿಟ್ಟು ಇಷ್ಟನ್ನು ಹೇಳಿದೆ. ಅಂದರೆ ಗುರುಭಕ್ತಿ, ತತ್ವ ಮಾರ್ಗದಲ್ಲಿ ಒಂದು ರುಚಿ ಅನುರಕ್ತಿ ಇರಬೇಕು. ಸುಖಾನುಗತ ವಸ್ತು ಅನುಭವಶ್ಚ, ವಸ್ತುವಿನ ಅನುಭವ ಅದು ಸುಖವಾಗಿ ನಮಗೆ ಉಂಟಾಗಬೇಕು, ಅಡೆತಡೆಗಳು ನಮ್ಮಲ್ಲಿ ಉಂಟಾಗಿರಬಾರದು. ತದ್ವಸ್ತು ಅನುಭವೇನ ತುಷ್ಟಿ, ಅನುಭವಿಸೋದ್ರಲ್ಲಿ ಒಂದು ತುಷ್ಟಿ ಇರಬೇಕು. ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏನು ಅಂತ ಹೇಳಿದರೆ, ಭೋಜ್ಯಂ ಭೋಜನ ಶಕ್ತಿಶ್ಚ ನಾಲ್ಪಸ್ಯ ತಪಸಃ ಫಲಂ ಅಂತ. ಎಷ್ಟೋ ಜನಕ್ಕೆ ಭೋಜನ ಶಕ್ತಿ ಇರುತ್ತೆ, ಆದರೆ ಭೋಜ್ಯವಾದ ವಸ್ತು ಸಿಗೋದಿಲ್ಲ. ಕೆಲವರಿಗೆ ಭೋಜ್ಯ ಬೇಕಾದಷ್ಟು ಇರುತ್ತೆ, ಜೀರ್ಣಶಕ್ತಿ ಭೋಜನ ಶಕ್ತಿ ಇರೋದಿಲ್ಲ. ಈ ಎರಡಲ್ಲೂ ಪರಿಸ್ಥಿತಿಯಲ್ಲೂ ಕೂಡ ಸಾಕಷ್ಟು ಕ್ಲೇಶವೇ ಮನಸ್ಸಿಗೆ. ಎಲ್ಲ ಸುಖವೂ ಇದೆ, ಸುಖ ಅನುಭವಿಸೋಕ್ಕಾಗಲ್ಲ. ಹೈಲಿ ಡಯಾಬಿಟಿಕ್, ಎಲ್ಲ ಸ್ವೀಟ್ಸು ಕಣ್ಮುಂದೆ ಅಂತಂದು ಇಟ್ಟರೆ ಇನ್ನೂ ದುಃಖಕ್ಕೆ ಕಾರಣವಾಗುತ್ತೆ ವಿನಃ ಅದು ಸಂತೋಷಕ್ಕೆ ಕಾರಣವಾಗೋದಿಲ್ಲ. ಹೀಗೆ ವಸ್ತು ಅನುಭವದಲ್ಲಿ ಒಂದು ತುಷ್ಟಿ ಅದೊಂದು ಬರಬೇಕು. ನಿಸ್ಸಂಗತ, ಏಕಾಂತವಾಸೇನ ಮನೋನಿವೃತ್ತಿ, ಇದೆಲ್ಲನೂ ಕೂಡ ನಮಗೆ ಉಂಟಾಗಬೇಕು. ಉಪನಿಷತ್ ಬ್ರಹ್ಮಯೋಗಿಯ ವ್ಯಾಖ್ಯಾನದಲ್ಲಿ ಯತ್ರ ಸುಖೇನ ಅಖಂಡಾಕಾರಾತ್ಮಿಕ ವೃತ್ತಿ ಉದೇತಿ ಸಾ ಸುಖಾಸನ ವೃತ್ತಿ, ನಿರಾಯಾಸೇನ ಯತ್ರ ಚಿರಂ ವಸತಿ ಸಹ ಚಿರಾಸನ ವಾಸಃ. ಸೊ ಹೀಗೆ, ಮತ್ತು ಫಲಾಭಿಲಾಷೆ ವೈರಾಗ್ಯ ಭಾವಶ್ಚ, ಮತ್ತು ಫಲಕ್ಕೆ ತುಂಬ ಅಂಟ್ಕೊಂಡು ಇದ್ದ ಪಕ್ಷದಲ್ಲಿ ಒಂದು ಸಲ ಇದೇ ಪ್ಲ್ಯಾಟ್ಫಾರ್ಮ್ನಲ್ಲಿ NS ಅನಂತನಗಾಚಾರ್ಯರು ಮಾತಾಡಿಬಿಟ್ಟು ಭಗವದ್ಗೀತೆ ಬಗ್ಗೆ ಅವರು ಒಂದು ಲೆಕ್ಚರ್ ಕೊಡ್ತಾ ಹೇಳಿದ್ರು. ಅವರು ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾವು ನಿಷ್ಕಾಮ ಕರ್ಮ ಮಾಡಬೇಕು ಅಂತಂದ್ಬಿಟ್ಟು ನಾವು ಉಲ್ಟಾ ಮಾಡ್ತಾ ಇದ್ದೀವಿ, ನಿಷ್ಕರ್ಮ ಕಾಮ ಮಾಡ್ತಾ ಇದ್ದೀವಿ ನಾವು ಅಂತಂದ್ಬಿಟ್ಟು ಇದರ ಪ್ರಾಬಲ್ಯವನ್ನೇ ಹೇಳುವಂಥ ಮಾತನ್ನು ಹೇಳ್ತಾರೆ. ರಾಗ ಅಂತಂದರೆ ಅಟ್ಯಾಚ್ಮೆಂಟು, ರಂಜ್ ರಾಗೆ ಅಂತಂದ್ಬಿಟ್ಟು ಯಾವುದ್ರ ಮೇಲಾದ್ರು ಒಂದು ಬಣ್ಣ ಹೊಡೆದ್ರೆ ಅದ್ರ ಬಣ್ಣ ಅಂಟ್ಕೊಳತ್ತಿಲ್ಲ, ಅದೇನೇ ರಾಗ ಅಂತ ಹೇಳಿಬಿಟ್ಟು. ಹಾಗಾಗದಿರುವಿಕೆ ವಿರಾಗ, ಆ ಅಂಟು ಬರದೇ ಇರೋವಂಥದ್ದು. ವಿರಾಗಸ್ಯ ಭಾವ ವೈರಾಗ್ಯಂ ಅಂತಂದ್ಬಿಟ್ಟು, ಯಾವನಲ್ಲಿ ಆ ರಾಗ ಇರೋದಿಲ್ವೋ ಅಂಥವನು ವಿರಾಗ ಅಥವಾ ವಿರಾಗಿ, ಅಂಥವನ ಭಾವವೇನೇ ವೈರಾಗ್ಯ ಅಂತಂದ್ಬಿಟ್ಟು. ಅಂದರೆ ಸುಖವನ್ನು ಪಟ್ಟರೂ ಕೂಡ ಅದಕ್ಕೆ, ಅದರ ಒಂದು ಮೋಹಕ್ಕೆ, ಸೆಳೆತಕ್ಕೆ ನಾವು ಸಿಗುವಂತೆ ಇರಬಾರದು ಅಂತ ಹೇಳಿಬಿಟ್ಟು ಇಷ್ಟನ್ನು ಯಮನಿಯಮಗಳಾಗಿ ಹೇಳಿ ಮುಂದಿನ 3ನೆಯ ಮೆಟ್ಟಲಾದಂತಹ ಆಸನದ ಬಗ್ಗೆ ಹೇಳುತ್ತೆ. ಪಾತಂಜಲಿ ಯೋಗ ಸೂತ್ರದಲ್ಲಿ ಹೇಳಿರುವಂತಹ ಆಸನದ ಲಕ್ಷಣವಂತೂ ಪ್ರಸಿದ್ಧವಾದ್ದು ಸ್ಥಿರ ಸುಖಂ ಆಸನಂ ಅಂತಂದ್ಬಿಟ್ಟು. ಅಂದರೆ ಯಾರನ್ನಾರನ್ನು ಸ್ಥಿರವಾಗಿ ಕೂತ್ಕೊ ಅಂತ ಕೇಳಿದ್ರೆ ಅದು ಸುಖವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲಾಡದೆ ಕೂತ್ಕೊ ಅಂತ ಹೇಳಿದ್ರೆ 2 ನಿಮಿಷಕ್ಕೂ ನಮ್ಮ ಮೈ, ಕೈ, ಕಾಲು ಪೊಸಿಷನ್ಗಳೆಲ್ಲ ಬದಲಾವಣೆ ಮಾಡ್ಕೊಳ್ತಾನೇ ಇರೋವಂಥದ್ದು ಆಗ್ಬಿಟ್ಟಿರುತ್ತೆ. ನಮಗೆ ಗೊತ್ತಿರೋದೇ ಇಲ್ಲ, ಅದು ಹಾಗಾಗ್ತಿರತ್ತೆ. ಹಾಗೆಯೇ ಸುಖವಾಗಿ ಕೂತ್ಕೊಂಡಿದ್ರೆ ಸ್ಥಿರತೆ ಇರೋದಿಲ್ಲ ಅದರಲ್ಲಿ. ಹೀಗೆ ಸ್ಥಿರತೆ ಇದ್ದರೆ ಸುಖ ಇಲ್ಲ, ಹಿಂಸೆ ಆಗ್ತಾ ಇರುತ್ತೆ. ಅಲ್ಲಾಡದೆ ಕೂತ್ಕೊ ಅಂತ ಹೇಳಿದ್ರೆ ಸುಖವಾಗಿ ಕೂತ್ಕೊಂಡ್ರೆ ಅದರಲ್ಲಿ ಸ್ಥಿರತೆ ಇರೋದಿಲ್ಲ. ಈ 2 ಕಂಡೀಷನಲ್ಲೂ ಕೂಡ ಮನಸ್ಸಿಗೆ ನೈಶ್ಚಲ್ಯ ಬರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ನಿದ್ದೆನಲ್ಲಿ ಕನಸು ಕಾಣ್ತಾ ಇರ್ಬೋದು, ಅಥವಾ ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇರ್ಬೋದು. ಸುಮ್ಮನೆ ಮಗ್ಗಲಾದರೆ ಸಾಕು ನಮ್ಮ ಚಿಂತನ ತರಂಗಗಳಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಉಸಿರಾಟದ ಕ್ರಮ ಹೇಗಿದೆ ಅನ್ನುವಂಥದ್ದು. ಹೀಗೆ ಉಸಿರಾಟದ ಒಂದು ಇದನ್ನೇ ಮಾಡ್ಕೊಂಡ ಪಕ್ಷ, ಅದರ ಮೇಲೆ ಒಂದು ಕಂಟ್ರೋಲ್, ಹತೋಟಿಯನ್ನು ಸಾಧಿಸ್ಕೊಂಡ ಪಕ್ಷದಲ್ಲಿ ನಮಗೆ ಬೇಕಾದ ಮನಸ್ಥಿತಿಯನ್ನು ಕೂಡ ನಾವು ಉಂಟು ಮಾಡಿಕೊಳ್ಳಬಹುದು ಅಂತಂದ್ಬಿಟ್ಟು.
ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ರಾವಣನ ಸಂಹಾರವನ್ನು ಮಾಡಬೇಕಾದ್ರೆ ರಾಮ ಕ್ರೋಧವನ್ನು ಬರೆಸ್ಕೊಂಡ ಅಂತಂದ್ಬಿಟ್ಟು ಅಂತ. ಅಂದರೆ ಕಾಮವಾಗಲಿ ಕ್ರೋಧವಾಗಲಿ ಅದು ನಾವು ಹೇಳಿದಾಗ ಬರೋ ಹಂಗಿರಬೇಕೇ ವಿನಃ ಅದು ಬಂದಾಗ ನಾವು ಅದಕ್ಕೆ ವಶರಾಗ್ಬಿಟ್ವಿ ಅನ್ನೋ ಥರದ್ದಾಗಬಾರ್ದು. ಎಷ್ಟೋ ಸಂದರ್ಭದಲ್ಲಿ ನಾವು ಒಂದು ಕೆಟ್ಟ ಮಾತನ್ನು ಆಡ್ತೀವಿ, ನನಗೆ ಕೋಪ ಬಂದರೆ ನಾ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಇನ್ನೊಬ್ಬರನ್ನ ಹೆದರಿಸೋದಾಗಿರುತ್ತೆ. ಆ ಥರ ಮಾತೇ ಬರಬಾರ್ದು. ಎಷ್ಟು ಕೋಪ ಬಂದ್ರೂ ನಾ ಏನು ಮಾಡ್ತೀನಿ, ನಾ ಏನು ಮಾಡಲ್ಲ ಅನ್ನೋದ್ರ ಬಗ್ಗೆ ನನಗೆ ನನ್ನ ಮೇಲೆ ಒಂದು ನಿಗಾ ಇದೆ ಮತ್ತು ಒಂದು ಹತೋಟಿ ಇದೆ ಅನ್ನೋದು ನಮ್ಮ ಮನಸ್ಸಿನಲ್ಲೇ ಖಾತ್ರಿ ಇರಬೇಕು. ಹಾಗೆ ಕೋಪ ಬರಬೇಕು. ಹಾಗೆ ಕೋಪ ಬಂದಾಗ ಅದು ನಮ್ಮ ಕೈಯಲ್ಲಿ ಒಂದು ಸಾಧನವಾಗಿ ಅದನ್ನು ಯಾವುದಕ್ಕೋಸ್ಕರ ಬಳಸ್ಬೋದು, ಯಾವುದಕ್ಕೋಸ್ಕರ ಬಳಸಬಾರ್ದು, ಹೇಗೆ ಬಳಸಬಹುದು, ಹೇಗೆ ಬಳಸಬಾರದು, ಎಷ್ಟು ಬಳಸಬಹುದು, ಎಷ್ಟು ಬಳಸಬಾರದು ಅನ್ನೋ ಒಂದು ಲೆಕ್ಕಾಚಾರ ನಮಗಿರುತ್ತೆ. ಮಕ್ಕಳನ್ನ ಪನಿಷ್ಮೆಂಟ್ ಮಾಡಬೇಕಾದ್ರೆ ಅಥವಾ ಬೇರೆಯವ್ರಿಗೆ ಪನಿಷ್ಮೆಂಟ್ ಮಾಡಬೇಕಾದ್ರೆ ಕೋಪದಿಂದ ಎಲ್ಲಂದರಲ್ಲಿ ಎತ್ತಿ ಹೊಡೆದ್ಬಿಡೋಂಥದ್ದು ಇದು ಯುಕ್ತವೇ ಅಲ್ಲ. ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಮಾತ್ರವೇ ಇದು ಸಾಧ್ಯವಾಗಿರುವಂತಹದ್ದು. ಏನಂತ ಹೇಳಿ ನೀವು ಹಳೆಯ ಚಂದಮಾಮ ಕಥೆಗಳು ತೆಗೆದು ನೋಡಿದ್ರೆ ಅದರಲ್ಲಿ ಅವನು ಶತ್ರುವನ್ನು ಸಂಹಾರ ಮಾಡಬೇಕಾದ್ರೆ ನೋಡಿ, ಈಗ ನೀನು ನನ್ನ ಶಸ್ತ್ರಕ್ಕೆ ನೀನು ಬಲಿಯಾಗ್ತೀಯಾ, ನೀನು ಇಷ್ಟ ದೇವತೆಯನ್ನು ಸ್ಮರಣೆ ಮಾಡ್ಕೋ ಅಂತ ಹೇಳ್ಬಿಟ್ಟು ಅವನು ಸಾಯಿಸೋದಿರುತ್ತೆ. ಒಬ್ಬನ ಮೇಲೆ ಅವನ ಪ್ರಾಣವನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಕೂಡ ಎಂತಹ ಕರುಣೆ, ಅಂದರೆ ಇಷ್ಟ ದೇವತೆಯನ್ನು ಸ್ಮರಣೆ ಸದ್ಗತಿ ಉಂಟಾಗತ್ತೆ ಅನ್ನುವಂತಹ ಲೆಕ್ಕ. ಇಂತಹ ಒಂದು ಸಂಸ್ಕೃತಿ ಇದೆಯಲ್ಲ, ಮಾತಿನಲ್ಲಿ ಒಂದು ಸಂಸ್ಕೃತಿ, ಇದು ಬಹಳ ಅತ್ಯದ್ಭುತವಾದಂಥದ್ದು. ಹಾಗೆ ಶತ್ರುವಿಗೆ ಕೂಡ ಎಲ್ಲಿ ಹೊಡಿಬೇಕು, ಎಲ್ಲಿ ಹೊಡಿಬಾರದು, ನಮಗೆ ಪ್ರಾಣ ಹೇಗೆ ಹೋಗಬಹುದು, ಹೇಗೆ ಹೋಗಬಾರದು ಅನ್ನೋದಕ್ಕೆ ಕೂಡ ಯೋಗಶಾಸ್ತ್ರದಲ್ಲಿ ನಿಯಮಗಳು ತುಂಬ ಇದೆ. ಆದ್ದರಿಂದ ಯಾವ ರೀತಿ ಹೋಯಿತು, ಎಷ್ಟೋ ಜನ ಸಾಯ್ಬೇಕಾದ್ರೆ ಅವ್ರ ಕಣ್ಣು ಬಿಟ್ಕೊಂಡು ಪ್ರಾಣ ಹೋಗಿರುತ್ತೆ, ಬಾಯಿ ಬಿಟ್ಕೊಂಡು ಪ್ರಾಣ ಹೋಗಿರುತ್ತೆ, ಈ ಥರದ್ದೆಲ್ಲ ಉಂಟು. ಹೇಗೆ ಪ್ರಾಣ ಹೋದರೆ ಅವನಿಗೆ ಯಾವ ಗತಿ ಉಂಟಾಯಿತು ಅನ್ನುವಂತಹ ಲೆಕ್ಕಾಚಾರಗಳಿದೆ. ಮತ್ತು ಉತ್ತರ ಕ್ರಿಯೆಗಳನ್ನು ಮಾಡಬೇಕಾದ್ರೆ ಪ್ರಾಣ ಯಾವ ರೀತಿ ಹೋಯಿತು ಅನ್ನೋ ಲೆಕ್ಕಾಚಾರದ ಮೇಲೆ ಅವನಿಗೆ ಎಂತೆಂಥ ಕರ್ಮಗಳು ಮಾಡಬೇಕು ಮಾಡಬಾರದು ಅನ್ನುವಂತಹ ಲೆಕ್ಕಾಚಾರಗಳೆಲ್ಲ ಕೂಡ ತುಂಬ ಇದೆ. ಇದು ಒಂದು ಜೀವದ ಗತಿಯನ್ನು ಬಹಳ ಆಳವಾಗಿ ಗಮನಿಸಿದಂತಹ ಸಂಸ್ಕೃತಿ. ಇದು ಪ್ರಪಂಚದಲ್ಲಿ ಎಲ್ಲೂ ಇದಕ್ಕೆ ಸಾಟಿ ಇಲ್ಲ. ಇದಕ್ಕೆ ನಮಗೆ ಇದನ್ನೆಲ್ಲ ಕೂಡ ಕೇವಲ ಹೊರ ನೋಟದಿಂದ ನೋಡಿದ್ರೆ ಇದು ಮೂಢನಂಬಿಕೆಗಳ ಕಂತೆ ಅಂತ ಅನಿಸಬಹುದು. ಆದರೆ ಬಹಳ ಆಳವಾದ ದೃಷ್ಟಿ ಬೇಕು, ತುಂಬ ಮನಸ್ಸಿನ ಸಮಾಧಾನ ಸಾವಧಾನತೆಗಳು ಬೇಕು. ಅದಕ್ಕೊಂದು ಎಲಿಮೆಂಟರಿ ಡಿಸಿಪ್ಲಿನೂ ಇಲ್ಲದೆ ಅದನ್ನ ಏನು ಅಂತ ಕೇಳಿಸ್ಕೊಳ್ಳೋಕ್ಕೂ ವ್ಯವಧಾನ ಇಲ್ಲದೆ ಇರೋವಂಥ ಅವರಿಗೆ ಇದನ್ನು ವಿವರಿಸಿ ಹೇಳಕ್ಕೆ ಸಾಧ್ಯವಿಲ್ಲ. ಆದರೆ ಇದು ತಿಳ್ಕೊಳ್ಳೋಕ್ಕೂ ಕೂಡ ಬಹಳ ಗಹನವಾಗಿರುವಂಥದ್ದು, ಸುಲಭಕ್ಕೆ ತಿಳಿಯುವಂಥದ್ದು ಅಲ್ಲ. ಅದಕ್ಕೋಸ್ಕರನೇ ಆಶ್ಚರ್ಯೋತ್ ಪಶ್ಯತಿ ಕಶ್ಚಿದೇನಂ ಅಂತ ಹೇಳಿಬಿಟ್ಟು ಹೇಳಿದ್ರೂ ಅರ್ಥವಾಗದೇ ಇರೋವಂತಹ ಮಾತಿದು ಅಂತ ಹೇಳುವಂತಹ ಮಾತು ಗೀತೆಯಲ್ಲಿ ಉಪನಿಷತ್ತುಗಳೆಲ್ಲ ಕಡೆ ಕೂಡ ಬಂದಿರುವಂತಹದ್ದು. ಹೀಗೆ ಇದರಲ್ಲಿ ನಮಗೆ ಸ್ಥಿರತೆ ಮತ್ತು ಸುಖ ಎರಡೂ ಕೂಡ ಫೀಲ್ ಆಗಬೇಕು. ಇದು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ಅಂತ ಯೋಗಸೂತ್ರದಲ್ಲಿ ಹೇಳುವಂತೆ ಇದು ಮೂರು ಕೂಡ ಆವಾಗಲೇ ಇದು ಸಿದ್ಧಿಸುವಂತಹದ್ದು. ಸುಖಾಸನ ವೃತ್ತಿ ಚಿರವಾಸಶ್ಚ ಏವಂ ಆಸನ ನಿಯಮೋ ಭವತಿ. ಇದೇ ಪಾಯಿಂಟನ್ನೇ ಹೆಚ್ಚು ಕಡಿಮೆ ಹೇಳಿರುವಂತಹದ್ದು. ಪ್ರಾಣಾಯಾಮ ಲಕ್ಷಣ ಅಂತ ಹೇಳಿಬಿಟ್ಟು ಪೂರಕ ಕುಂಭಕ ರೇಚಕೈ ಷೋಡಶ ಚತುಷ್ಷಷ್ಟಿ 32 ಸಂಖ್ಯೆಯ ಯಥಾಕ್ರಮಂ ಪ್ರಾಣಾಯಾಮ ಅಂತ ಹೇಳಿಬಿಟ್ಟು ನಮ್ಮ ಪೂರಕ ಕುಂಭಕ ಮತ್ತು ರೇಚಕ ಇವುಗಳು ಯಾವ ಪ್ರಪೋರ್ಷನಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ನಾವು ಅದರಿಂದ ಬಹಳ ದೂರ ಬಂದಿದ್ವಿ. ನಾವು ಫಸ್ಟ್ ಆಫ್ ಆಲ್ ಇದರಲ್ಲೆಲ್ಲ ಒಂದು ಪ್ಯಾಟರ್ನ್ ಇರಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ, ಇದರಲ್ಲಿ ಒಂದು ಲೆಕ್ಕಾಚಾರ ಇದೆ ಅನ್ನೋದೇ ನಮಗೆ ಹೊಳೆಯೋದಿಲ್ಲ. ಯಾರಾದರೂ ಹೇಳಿಕೊಟ್ರು ಕೂಡ 5 ನಿಮಿಷಕ್ಕೆ ನಾವು ಮರೆತುಕೊಳ್ತೀವಿ. ನಮ್ಮನ್ನು ನಾವೇ ಅಬ್ಸರ್ವ್ ಮಾಡಿಕೊಂಡು ನನ್ನ ಉಸಿರಾಟದ ಗತಿ ಹೇಗಿದೆ ಅನ್ನೋವಂಥದ್ದನ್ನು ನಾವು ನೋಡೋದೇ ಇಲ್ಲ. ಕೇವಲ ಲೌಕಿಕವಾದ ಹೆಲ್ತ್ ದೃಷ್ಟಿಯಿಂದ ಕೂಡ ನಾವು ದೀರ್ಘವಾಗಿ ಉಸಿರನ್ನು ಆಡದೇ ಇದ್ದ ಪಕ್ಷದಲ್ಲಿ ಅದು ನಮಗೆ ಘಾತಕವೇ. ಅದು ಅಂದರೆ ಪೂರ್ಣವಾದ ಆರೋಗ್ಯ ನಮಗೆ ಅದು ಲಭಿಸೋದಿಲ್ಲ ಅಂತಂದ್ಬಿಟ್ಟು ನಮಗೆ ಫುಲ್ಲಾಗಿ ನಾವು ಉಸಿರು ಆಡ್ತೀವಾ ಇಲ್ವಾ ಅನ್ನುವಂಥದ್ದು. ವಾಸ್ತವವಾಗಿ ನಮ್ಮ ರೆಸ್ಪಿರೇಷನ್ ಅನ್ನುವಂಥದ್ದು ಒಂಥರ ಥೊರಾಸಿಕ್ ರೆಸ್ಪಿರೇಷನ್ನು, ಅಬ್ಡೊಮಿನಲ್ ರೆಸ್ಪಿರೇಷನ್ನು ಅಂತ 2 ವಿಭಾಗ ಮಾಡ್ತಾರೆ. ಅದು ಬರೀ ನಮ್ಮ ಎದೆಯ ಮಟ್ಟದಲ್ಲಿ ಎಷ್ಟರಲ್ಲೇ ಅಥವಾ ಕಂಠದ ಮಟ್ಟದಲ್ಲಿ ಅಷ್ಟೇ ಆಗೋದ ಪಕ್ಷದಲ್ಲಿ ಬಹಳ ಲಿಮಿಟೆಡ್. ಅಬ್ಡೊಮಿನಲ್ ರೆಸ್ಪಿರೇಷನ್ ಅಂತ ಎಳೆ ಮಕ್ಕಳಿಗೆ ನೋಡಿದ್ರೆ ನಾವು ಅದು ಅಬ್ಡೊಮಿನಲ್ ರೆಸ್ಪಿರೇಷನ್ನೇ ಮಾಡುವಂಥದ್ದು. ಅದು ಉಸಿರಾಡುವಾಗ ಅದು ಹೊಟ್ಟೆನೇ ಮೇಲಕ್ಕೆ ಕೆಳಕ್ಕೆ ಆಗ್ತಾ ಇರೋವಂಥದ್ದು. ಎಳೆ ಮಕ್ಕಳನ್ನು ಅದಕ್ಕೆ ಸಹಜವಾಗಿ ಅದು ಬಂದಿರೋವಂಥದ್ದು. ನಾವು ದೊಡ್ಡವರು ಆಗ್ತಾ ದುರ್ವಿದ್ಯೆಗಳು ಕಲ್ತ್ಕೊಳ್ತೀವಿ, ಸಹಜವಾಗಿರೋದನ್ನು ಮರೆತುಕೊಳ್ತೀವಿ. ವಾಸ್ತವವಾಗಿ ಯೋಗದಲ್ಲಿ ಸಹಜಾವಸ್ಥಾ ಅಂತಂದ್ಬಿಟ್ಟು ಉನ್ಮನ್ಯವಸ್ಥೆಯನ್ನೇ ಸಹಜಾವಸ್ಥಾ ಅಂತ ಅಂದ್ಬಿಟ್ಟು ಉನ್ಮನಿ ಸಹಜಾವಸ್ಥಾ ಅಂತಂದ್ಬಿಟ್ಟು ಸುಮಾರು ಯೋಗಶಾಸ್ತ್ರ ಗ್ರಂಥಗಳಲ್ಲೆಲ್ಲಾನು ಕೂಡ ಬರುವಂಥ ಮಾತು. ಅಂದರೆ ನಮಗೆ ಯಾವುದು ಅತ್ಯಂತ ವಿಚಿತ್ರವಾಗಿ ಕಾಣಬಹುದೋ ಅಂಥ ಒಂದು ಅವಸ್ಥೆಯನ್ನು
ಯೋಗಶಾಸ್ತ್ರದಲ್ಲಿ ಇದು ಸಹಜಾವಸ್ಥಾ ಅಂತಂದ್ಬಿಟ್ಟು ಹೇಳುವಂಥದ್ದು. ಸಹಜತೆ ಅಂದರೆ ಏನು ಅನ್ನೋದೇ ನಮಗೆ ಪ್ರಶ್ನೆಗೆ ವಿಷಯವಾಗುವಂಥದ್ದು. ಬೆಂಗಳೂರು ಸೈನ್ಸ್ ಫೋರಮ್ ಅಂತ ನ್ಯಾಷನಲ್ ಕಾಲೇಜಿನಲ್ಲಿ ಒಂದು ರೆಗ್ಯುಲರ್ ಆಗಿ ಅಲ್ಲಿ ಲೆಕ್ಚರ್ಸ್ ಎಲ್ಲ ನಡೀತಾ ಇರುತ್ತೆ. ಅಲ್ಲಿ ನಿಮ್ಹ್ಯಾನ್ಸ್ ಡೈರೆಕ್ಟರು ಒಂದು ಸಲ ಬಂದು ಲೆಕ್ಚರ್ ಮಾಡಿದ್ರು. ಅವ್ರನ್ನ ನಾನು ಕೊನೆಯಲ್ಲಿ ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ. ಡು ಯು ಹ್ಯಾವ್ ಎ ಡೆಫಿನಿಷನ್ ಆಫ್ ನಾರ್ಮಲ್ಸಿ ಅಪಾರ್ಟ್ ಫ್ರಮ್ ಎ ಸ್ಟ್ಯಾಟಿಸ್ಟಿಕಲ್ ಡೆಫಿನಿಷನ್? ನೀವು ಸಮಾಜದಲ್ಲಿ ಇಷ್ಟು ಜನ ಹಿಂಗಿದ್ದಾರೆ, ದೇರ್ ಫಾರ್ ದಟ್ ಈಸ್ ನಾರ್ಮಲ್ ಅಂತ ನನಗೆ ಹೇಳಬೇಡಿ. ಸೈಂಟಿಫಿಕ್ ಆಗಿ ದಿಸ್ ಈಸ್ ನಾರ್ಮಲ್ ಅಂತ ಹೇಳೋದಕ್ಕೆ ನಿಮ್ಮಲ್ಲಿ ಡೆಫಿನೇಷನ್ ಇದೆಯಾ ಅಂತ ಕೇಳಿದೆ. ನಾನು ಒಂದು ಪ್ರಶ್ನೆ ಕೇಳಿದೆ. ಅದಕ್ಕೆ ಅವ್ರು ನಕ್ಬಿಟ್ಟು, ಐ ಆಮ್ ವೆರಿ ಸಾರಿ, ವಿ ಹ್ಯಾವ್ ಓನ್ಲಿ ಎ ಸೋಷಿಯಲಾಜಿಕಲ್ ಸ್ಟ್ಯಾಟಿಸ್ಟಿಕಲ್ ಡೆಫಿನೇಷನ್ ವಿನಃ ಸೈನ್ಸ್ ದೃಷ್ಟಿಯಿಂದ ಇದು ನಾರ್ಮಲ್ಲು ಅಂತ ಹೇಳೋದಕ್ಕೆ ನಮಗೆ ಎಲ್ಲ ಫುಲ್ ಕ್ರೈಟೀರಿಯನ್ಗಳು ಸಿಕ್ಕಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಅವರು ಹೇಳಿದ್ರು. ಇದರಲ್ಲಿ ಹೆಲ್ತ್ ಅಂದರೆ ಏನು, ನಮ್ಮ ದೇಶದಲ್ಲಿ ಕೊಟ್ಟಿರುವಂತಹ ಡೆಫಿನಿಷನ್ನ ಇವತ್ತು ಯುನೆಸ್ಕೋ ಡೆಫಿನಿಷನು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರುವಂಥ ಡೆಫಿನಿಷನ್ಗಳು ಇದರಿಂದ ಕೆಲವು ಸಾರಾಂಶಗಳನ್ನು ತೆಗೆದುಕೊಂಡು ಅದನ್ನ ಹೆಲ್ತ್ ಡೆಫಿನಿಷನ್ಗೆ ಅಳವಡಿಸ್ಕೊಡೋದಾಗಿದೆ. ಆಯುರ್ವೇದ್ಯರು ಹೇಳಬೇಕಾದ್ರೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥ ಇತ್ಯಭಿಧೀಯತೆ ಅಂತ ಹೇಳಿ ಇಷ್ಟು ಫ್ಯಾಕ್ಟರ್ಸು ಇದ್ದ ಪಕ್ಷದಲ್ಲಿ ಅವನು ಸ್ವಸ್ಥ ಅಂತ ಅಂದ್ಬಿಟ್ಟು. ಅದರಲ್ಲೂ ಅಷ್ಟೇ, ಸುಮ್ಮನೆ ಹೆಲ್ತ್ ಅನ್ನೋ ಪದ ಅಲ್ಲ ಅಲ್ಲಿ ಬಳಸುವಂತಹದ್ದು. ಹೆಲ್ತ್ ಅನ್ನೋದಕ್ಕೆ ಇರುವಂತಹ ಒಳ್ಳೆ ಪದ ಪ್ರಪಂಚದಲ್ಲಿ ಯಾವ ಭಾಷೆಯಲ್ಲಿದೆ? ಸ್ವಸ್ಥ ಅಂತಂದ್ಬಿಟ್ಟು. ಏನು ನೀವು ಸ್ವಸ್ಥರಾಗಿದ್ದೀರಾ ಅಂತ ಕೇಳ್ತೀವಿ ನಾವು. ಸ್ವ ಅಂದರೆ ತಾನು, ತನ್ನಲ್ಲಿ ತಾನು ನೆಲೆ ನಿಂತಿರುವಂತಹದ್ದು, ಅಂತಹ ಒಂದು ಸ್ಥಿತಿ ಬರುವಂತಹದ್ದು ನಿಜವಾಗ್ಲೂ ಪರಮಾಶ್ಚರ್ಯವಾಗುತ್ತೆ. ಎಷ್ಟು ಡೆಪ್ತಿಂದ ಇದನ್ನು ನೋಡಿದ್ದಾರೆ, ಎಷ್ಟು ಜವಾಬ್ದಾರಿಯಿಂದ ನೋಡಿದ್ದಾರೆ ಅನ್ನೋದು. ಮತ್ತು ತನಗೂ ಬೇರೆಯವರಿಗೂ ಇದೆಲ್ಲೂ ಕೂಡ ಅನುಕೂಲಿಸಲಿ, ಒದಗಿ ಬರಲಿ ಅನ್ನುವಂತಹ ದೃಷ್ಟಿಯಿಂದ ಇದು ನೋಡಿರುವಂತಹದ್ದು. ಇನ್ನೊಂದು ದೃಷ್ಟಿಯಿಂದ ಪ್ಲೇ ಆನ್ ವರ್ಡ್ಸ್ ಮಾಡೋದಾದರೆ ಸ್ವಸ್ಥ ಅಂತ ಬೇಕಾದ್ರೆ ಅದನ್ನ ಮಾಡ್ಕೋಬೋದು. ಸ್ವಸ್ ಅಂತಂದರೆ ಸ್ವರ್ ಲೋಕ ಅಂತ ಯಾವುದು ಅನಿಸ್ಕೊಳ್ಳುತ್ತೋ ಅಂಥದ್ದು, ಅದರಲ್ಲಿ ನೆಲೆ ನಿಲ್ಲಬಲ್ಲಂತಹವನು, ಅಂಥವನು ಸ್ವಸ್ಥ ಅಂತ ಅನಿಸ್ಕೊಳ್ಳುವಂಥದ್ದು. ಹಾಗೆ ಅಷ್ಟರ ಮಟ್ಟಿಗೆ ಆಳವಾದ ಒಂದು ಡೆಫಿನಿಷನ್ನ ನಮ್ಮಲ್ಲಿ ಪದ ಪ್ರಯೋಗವೇ ಆಗಿರುವಂಥದ್ದು. ಹಾಗೆ ನಮ್ಮ ಉಸಿರಾಟದಲ್ಲಿ ಈ ಪ್ರಪೋರ್ಷನ್ ಖಂಡಿತವಾಗಲೂ ಸುಲಭವಾಗಿ ಬರುವಂಥದ್ದಲ್ಲ. ಅದು ಪೂರಕ, ಕುಂಭಕ ಮತ್ತು ರೇಚಕ. ಪೂರಕ ಅಂದರೆ ಉಸಿರನ್ನು ತಗೊಳ್ಳುವಂಥದ್ದು, ಅದು 16 ಯೂನಿಟ್ ಇದ್ದರೆ, ಕುಂಭಕ ಅನ್ನೋದು 64 ಯೂನಿಟ್ ಇರಬೇಕು, ರೇಚಕ ಅನ್ನೋದು 32 ಯೂನಿಟ್ ಇರಬೇಕು. ಅಂದರೆ ನಮ್ಮ ಇನ್ಹೇಲೇಷನ್ ಏನಿದೆಯೋ ಅದಕ್ಕೆ ಡಬಲ್ಲು ಎಕ್ಸಲೇಷನ್ ಇರಬೇಕು. ಅಂದರೆ ಉಸಿರು ಎಷ್ಟು ತಗೊಳ್ತೀವೋ ಅದಕ್ಕೆ 2ರಷ್ಟು ನಿಧಾನವಾಗಿ ಉಸಿರನ್ನು ಬಿಡೋದಾಗಿರಬೇಕು. ಸಾಧಾರಣವಾಗಿ ನಮ್ಮ ಉಸಿರನ್ನು ಬಿಡೋವಂಥದ್ದೆಲ್ಲ ಬಹಳ ಬೇಗ ಆಗೋಗ್ಬಿಡುವಂಥದ್ದು. ತೈತ್ತಿರೀಯ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಪ್ರಾಣೋಹಿ ಭೂತಾನಾಂ ಆಯುಹು ಅಂತಂದ್ಬಿಟ್ಟು. ಅಂದರೆ ನಾವು ಹುಟ್ಟೋವಾಗಲೇ ನಮ್ಮ ಆಯುಸ್ ಇಷ್ಟು ಅಂತ ನಿಶ್ಚಿತವಾಗಿರುತ್ತೆ ಅಂತ ಹೇಳುವಂಥ ಒಂದು ಸುಭಾಷಿತ ಇದೆ. ಪಂಚತಂತ್ರದಲ್ಲಿ ಈ ಮಾತು ಬರುತ್ತೆ, ಆಯುಃ ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನ್ಯಪಿ ಸೃಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನಃ ಅಂತ ಹೇಳ್ಬಿಟ್ಟು, ನಾವಿನ್ನು ಗರ್ಭದಲ್ಲಿರ್ಬೇಕಾದ್ರೆ 5 ಸೆಟ್ಲ್ ಆಗಿಬಿಟ್ಟಿರುತ್ತೆ ಅಂತಂದ್ಬಿಟ್ಟು ಹೇಳುವಂಥ ಮಾತು ಬರುತ್ತೆ. ಆದರೆ ವಾಸ್ತವವಾಗಿ ಈ ಉಪನಿಷತ್ತು ಮತ್ತು ಆಯುರ್ವೇದ ಮತ್ತು ಯೋಗ ಇವುಗಳ ದೃಷ್ಟಿಯಿಂದ ನಮ್ಮ ಆಯುರ್ಮಾನ, ಉಸಿರಾಟದ ಲೆಕ್ಕ, ನಾವು ನಮ್ಮ ಆಯುಸ್ ಎಷ್ಟು ದಿವಸ, ನಾವು ಎಷ್ಟು ವರ್ಷಗಳು ನಾವು ಬದುಕ್ತೀವಿ ಅನ್ನೋ ಅಂತ ಹೇಳುವಂಥ ಲೆಕ್ಕ ನಮ್ಮ ಉಸಿರಾಟದ ಮೇಲೇನೆ ನಿಂತಿರುವಂತಹದ್ದು. ಇಷ್ಟು ಉಸಿರು ನಿನ್ನ ಪಾಲಿಗಿದೆ ಅನ್ನೋವಂಥದ್ದನ್ನು ಮೊದಲು ಸೆಟ್ಲ್ ಮಾಡಿ ಕಳಿಸಿರ್ತಾನೆ ಬ್ರಹ್ಮ. ಅಷ್ಟು ಉಸಿರು ನಾವು ಬೇಗ ಬೇಗ ಮಾಡಿಕೊಂಡು ಬೇಗನೂ ಸಾಯ್ಬೋದು, ಅದನ್ನೇ ನಿಧಾನವಾಗಿ ಮಾಡಿಕೊಂಡು ತುಂಬ ದೀರ್ಘಾಯುಷ್ಮಾನ್ ಭವ ಅಂತ ಅನಿಸ್ಕೊಳ್ಳೋದಕ್ಕೆ ಬೇಕಾಗುವಂಥದ್ದನ್ನು ಮಾಡ್ಕೋಬಹುದು. ಹೀಗೆ ಪೂರಕ ಕುಂಭಕ ರೇಚಕೈ ಷೋಡಶ ಚತುಷ್ಷಷ್ಟಿ 32 ಸಂಖ್ಯೆಯ ಯಥಾಕ್ರಮಂ ಪ್ರಾಣಾಯಾಮ ಅಂತ ಹೇಳಿಬಿಟ್ಟು ಇಷ್ಟನ್ನು ಅಯಂ ಪ್ರಾಣಾಯಾಮ ಇತಿ ಸಾಂಖ್ಯಯೋಗ ವಿದ್ಭಿ ನಿರುಕ್ತ ಅಂತಂದ್ಬಿಟ್ಟು ಭಾಷ್ಯದಲ್ಲಿ ಆ ಮಾತು ಬರುತ್ತೆ. ವಿಷಯೇಭ್ಯ ಅಂದರೆ ಇಂದ್ರಿಯಾರ್ಥೇಭ್ಯ ಮನೋನಿರೋಧನಂ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳೆಲ್ಲನೂ ಕೂಡ ತಮ್ಮ ಆಹಾರ ಅಂತ ಅನಿಸ್ಕೊಳ್ಳೋದ್ರ ಕಡೆಗೆ ಹೋಗ್ತಾ ಇರುವಂಥದ್ದು ತುಂಬ ಸಹಜ ಸ್ವಭಾವ. ಕಣ್ಣಿಗೆ ರೂಪ ಬೇಕು, ಕಿವಿಗೆ ಶಬ್ದ ಬೇಕು, ಈ ರೀತಿ ಇರುವಂತಹದ್ದು. ಆದರೆ ಅದನ್ನು ವಾಪಸ್ ತಿರುಗಿಸುವಂಥದ್ದು ಆಹರಣ ಅಂತಂದರೆ ನಮ್ಮತ್ತ ಸೆಳೆದುಕೊಳ್ಳುವಂಥದ್ದು, ಪ್ರತಿ ಅಂದರೆ ನಮ್ಮ ಕಡೆಗೆ ಅದನ್ನು ಸೆಳೆದುಕೊಳ್ಳುವಂಥದ್ದು. ಅಂದರೆ ಪಂಚ ಇಂದ್ರಿಯಗಳು ಕೂಡ ಹಿಮ್ಮುಖವಾಗಿ ಒಂದು ನಡೆಯನ್ನು ಇಟ್ಕೊಳ್ಳುವಂಥದ್ದು. ನಮಗದು ಯಾರಿಗೂ ಸುಲಭಕ್ಕೆ ಅದು ಬರುವಂಥದ್ದೇ ಅಲ್ಲ. ಹಾಗಾಗದೇನೆ ನಮಗೆ ಆತ್ಮದ ಕಡೆಗೆ ನಮ್ಮ ಮನಸ್ಸು ಹೋಗೋದಿಕ್ಕೂ ಸಾಧ್ಯವೇ ಇಲ್ಲ. ಉಪನಿಷತ್ತಿನಲ್ಲಿ ಒಂದು ಮಾತು ಹೇಳುತ್ತೆ, ಏನಂತಂದರೆ ಒಬ್ಬ ಕುಂಬಾರ ಒಂದು ಹಸಿ ಮಡಕೆಯನ್ನು ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಆ ಹಸಿ ಮಡಕೆನ ಮೊದಲು ಮಡಕೆ ಮಾಡಬೇಕಾದ್ರೆ ಆರಂಭದಲ್ಲಿ ಹಸಿಯ ಅವಸ್ಥೆ ಇರುತ್ತಿಲ್ಲ,
ಇನ್ನು ಹಸಿ ಆಗಿರುವಾಗಲೇ ಅದರ ಒಳಗಡೆಗೆ ಕೈ ಹಾಕಿ 2 ಬೆರಳಿಂದ ಹಿಂಗೆ ಚುಚ್ಚಿ ಹೊರಮುಖವಾಗಿ ಚುಚ್ಚಿದ್ರೆ ಅದರಲ್ಲಿ ಆ ತೂತುಗಳು ಉಂಟಾಗುತ್ತಿಲ್ಲ. ಆ ತೂತುಗಳು ಒಣಗಿದ ಮೇಲೆ ನಮಗೆ ಗೊತ್ತಾಗುತ್ತೆ ಇದು ಒಳಗಡೆಯಿಂದ ಬೆರಳು ಹಿಂಗೆ ಹಾಕಿ ಹೊರಕ್ಕೆ ಹಾಕಿ ಮಾಡಿರುವಂಥ ತೂತೋ, ಹೊರಗಡೆಯಿಂದ ಒಳಕ್ಕೆ ಚುಚ್ಚಿ ಮಾಡಿರುವಂಥ ತೂತೋ ಅನ್ನೋಂಥದ್ದನ್ನು ಅದು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಪರಾಂಚಿ ಖಾನಿ ವ್ಯತಿರಣತ್ ಸ್ವಯಂಭೂಸ್ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷದ ಆವೃತ್ತ ಚಕ್ಷುರ ಅಮೃತತ್ವಮಿಚ್ಛನ್ ಅಂತ ಕಠೋಪನಿಷತ್ತಿನಲ್ಲಿ ಹೇಳುತ್ತೆ. ಅಂದರೆ ಇಂದ್ರಿಯಗಳ ಅಂದರೆ ಇಂದ್ರಿಯ, ಅವುಗಳೆಲ್ಲಾನು ಪರಾಂಚಿ ಅಂತಂದರೆ ಪರಾಕ್ ಅಂಚತಿ, ಪರಾಕ್ ಅಂತಂದರೆ ಹೊರಮುಖವಾಗಿ ಮುಂದಕ್ಕೆ ಹೋಗುವಂಥದ್ದು. ಅದು ಪರಾಂಚಿ ಖಾನಿ ವ್ಯತಿರಣತ್ ಅಂದರೆ ಪಿಯರ್ಸ್ಡ್ ಅಂತಂದ್ಬಿಟ್ಟು ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಆದ್ದರಿಂದಲೇ ಆತ್ಮನು ಒಳಮುಖವಾಗಿ ಅದು ನೋಡ್ಕೊಳ್ಳೋದಿಲ್ಲ, ಆತ್ಮನಿ ಅದು ಪ್ರವಹಿಸೋದಿಲ್ಲ. ಅದು ಕಶ್ಚಿತ್ ಧೀರ. ಈ ಉಪನಿಷತ್ತಿನ ಕಠೋಪನಿಷತ್ತಿನ ಇಡೀ ಉಪನಿಷತ್ತಿನ ಉದ್ದೇಶ ಏನಪ್ಪಾ ಅಂದರೆ ಧೀರ ಅನ್ನೋದರ ಡೆಫಿನೇಷನ್ ಕೊಡುವಂಥದ್ದು. ಧೀರ ಯಾರು, ಬಾಲ ಯಾರು ಅಂತ ಇದೆರಡನ್ನೂ ಆಪೋಸಿಟ್ ಆಗಿ ತೋರಿಸ್ಕೊಡುತ್ತೆ. ಅದರು ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ಮೈಕ್ಷತೆ. ಯಾವನು ಪ್ರತ್ಯಗಾತ್ಮನನ್ನು ಅಂತರಾತ್ಮನನ್ನು ಯಾವನು ನೋಡ್ಕೊಳ್ಳಬಲ್ಲನೋ ಅಂಥವನು ಧೀರ ಅಂತ ಅನಿಸ್ಕೊಳ್ತಾನೆ. ಅದಕ್ಕೆ ಬೇಕಾದ್ದೇನಪ್ಪ ಅಂತಂದರೆ ಒಂದು ಟೆಕ್ನಿಕ್, ಇನ್ನೊಂದು ಗುರಿ. ಆವೃತ್ತ ಚಕ್ಷುಸ್ ಅಂತಂದರೆ ಕಣ್ಣು, ಇಟ್ ಸ್ಟ್ಯಾಂಡ್ಸ್ ಫಾರ್ ಆಲ್ ಇಂದ್ರಿಯಾಸ್, ಉಪಲಕ್ಷಣ ಅದು. ಹಾಗೆ ಇಂದ್ರಿಯಗಳನ್ನು ಒಳಮುಖವಾಗಿ, ಆವೃತ್ತ ಅಂದರೆ ಒಳಕ್ಕೆ ತಿರುಗಿಸ್ಕೊಂಡಿರುವಂತಹದ್ದು. ಆವೃತ್ತ ಚಕ್ಷು ಅಮೃತತ್ವ ಮಿಚ್ಛನ್, ಅಮೃತತ್ವವನ್ನು ಪಡೆಯೋದಕ್ಕೋಸ್ಕರವಾಗಿ ಅವನು ಆ ರೀತಿ ಮಾಡ್ಕೊಂಡಿರ್ತಾನೆ ಅಂತ ಹೇಳುವಂಥದ್ದು. ಹೀಗೆ ಇಂದ್ರಿಯಗಳೆಲ್ಲನೂ ಕೂಡ ಸಹಜವಾಗಿ ಬಹಿರ್ಮುಖವಾಗಿರುವಂತಹದ್ದನ್ನು ಒಳಮುಖವಾಗಿ ಸೆಳೆದುಕೊಳ್ಳುವಂತಹದ್ದು ಪ್ರತ್ಯಾಹಾರ ಅಂತ ಅನಿಸ್ಕೊಳ್ಳುತ್ತೆ. ಹಾಗೆ ಸೆಳೆದುಕೊಂಡದ್ದನ್ನು ವಿಷಯ ವ್ಯಾವರ್ತನ ಪೂರ್ವಕಂ ಚೈತನ್ಯೇ ಚೇತಸ್ಥಾಪನಂ ಧಾರಣಾ ಭವತಿ. ಹಾಗೆ ಸೆಳೆದುಕೊಂಡಿದ್ದನ್ನು ಒಳಗಡೆ ಹಂಗೆ ಆ ಚೇತಸ್ಸನ್ನು ಚೈತನ್ಯದಲ್ಲಿ ನೆಲೆ ನಿಲ್ಲಿಸ್ಕೊಳ್ಳುವಂಥದ್ದು ಧಾರಣ ಅಂತ ಅನಿಸ್ಕೊಳ್ಳುತ್ತೆ. ಸರ್ವಶರೀರೇಶು ಚೈತನ್ಯೈಕತಾನತಾ ಧ್ಯಾನಂ, ಸ್ವಲ್ಪ ಭಿನ್ನವಾದ ಲಕ್ಷಣ ಇದು. ಅದಕ್ಕೆ ಭಾಷ್ಯವನ್ನು ಬರಿತಾ ಸರ್ವಸಮದೃಷ್ಟಿ ನಿತ್ಯತೃಪ್ತಿಶ್ಚ ಧ್ಯಾನಂ ಇತಿ ಮುನಿಮತಂ ಅಂತ ಹೇಳಿ, ಸರ್ವಸಮದೃಷ್ಟಿ ಅಂದರೆ ಚೈತನ್ಯ ಒಂದೇ ರೀತಿಯಾಗಿ ಎಲ್ಲ ಶರೀರಗಳಲ್ಲೂ ಇದೆ ಅನ್ನೋದನ್ನು ಗಮನಿಸ್ಕೊಳ್ಳುವಂತಹದ್ದು, ಅದು ಧ್ಯಾನ ಅಂತ ಅನಿಸ್ಕೊಳ್ಳುತ್ತೆ ಅನ್ನುವಂತಹ ಲಕ್ಷಣವನ್ನು ಅದ್ರ ಕೊಡ್ತಾರೆ. ಮತ್ತು ಸಮಾಧಿಗೆ, ಕೊನೆಯ ಮೆಟ್ಟಲಾದಂತಹ ಸಮಾಧಿಗೆ ಧ್ಯಾನ ವಿಸ್ಮೃತಿ ಸಮಾಧಿ, ಇದು ಬಹಳ ಅದ್ಭುತವಾದಂಥ ಡೆಫಿನೇಷನ್. ಇದು ಧ್ಯಾನ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಮರ್ತೋಗ್ಬಿಡ್ಬೇಕು, ಧ್ಯಾನವೇ ಮರ್ತೋಗ್ಬಿಡಬೇಕು, ಅದು ಸಮಾಧಿ ಅಂತ ಅನಿಸ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಇದಕ್ಕೆ ತ್ರಿಪುಟಿ ಅಂತ ಹೇಳ್ತಾರೆ. ಧ್ಯಾತೃ, ಧ್ಯಾನ, ಧ್ಯೇಯ ಅಂತಂದ್ಬಿಟ್ಟು. ಧ್ಯೇಯ ಅಂದರೆ ಯಾವುದನ್ನು ಕುರಿತು ನಾವು ಧ್ಯಾನಿಸ್ತೀವೋ ಅದು ಧ್ಯೇಯ ಅಂತ ಅನಿಸ್ಕೊಳ್ಳುತ್ತೆ. ಯಾರು ಧ್ಯಾನವನ್ನು ಮಾಡ್ತಾನೋ ಅವನು ಧ್ಯಾತೃ ಅಂತ ಅನಿಸ್ಕೊಳ್ತಾನೆ. ಆ ಧ್ಯಾನವನ್ನು ಮಾಡುವಿಕೆ ಇದೆಯಲ್ಲ ಅದು ಧ್ಯಾನ ಅಂತ ಅನಿಸ್ಕೊಳ್ಳುವಂಥದ್ದು. ಈ ಧ್ಯಾತೃ, ಧ್ಯಾನ ಮತ್ತು ಧ್ಯೇಯ ಅನ್ನುವಂಥದ್ದು ಸಬ್ಜೆಕ್ಟು ಧ್ಯಾತೃ, ಆಬ್ಜೆಕ್ಟು ಧ್ಯೇಯ, ಅದರ ಲಿಂಕು ಧ್ಯಾನ ಅನ್ನುವಂಥದ್ದು. ಈ ತ್ರಿಪುಟಿಗೆ ಈ 3 ಪುಟಗಳು ಇದು ಕ್ಷಯವಾಗಿಬಿಡಬೇಕು, ಕ್ಷೀಣವಾಗಿಬಿಡಬೇಕು, ಒಂದೇ ಆಗಿಬಿಡಬೇಕು. ಹೀಗೆ ಧ್ಯಾತೃ, ಧ್ಯಾನ, ಧ್ಯೇಯ ಅನ್ನುವಂತಹ 3 ವಿಭಾಗವಿಲ್ಲದೇನೆ 3 ಏಕೀಭೂತವಾಗಿದ್ದ ಪಕ್ಷದಲ್ಲಿ ಅದು ಸಮಾಧಿ ಅಂತ ಅನಿಸ್ಕೊಳ್ಳುವಂಥದ್ದು. ಪಾತಂಜಲ ಯೋಗಸೂತ್ರದಲ್ಲಿ ಧ್ಯೇಯ ಸ್ಫೂರ್ತಿ ಅಂತ ಅಂದ್ಬಿಟ್ಟು, ಧ್ಯೇಯ ಮಾತ್ರ ಸ್ಫೂರ್ತಿ ಇರಬೇಕು ಅನ್ನೋಂಥ ಅದರ ಭಾಷೆ, ವ್ಯಾಸ ಭಾಷೆಯಲ್ಲಿ ಬರುವಂತಹ ಮಾತದು. ಹಾಗೆ ಧ್ಯೇಯ ಮಾತ್ರ ಸ್ಫೂರ್ತಿ, ಧ್ಯೇಯ ಒಂದೇ ಗೋಚರವಾಗ್ತಾ ಇರಬೇಕು ಅಂದರೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಮರ್ತು ಹೋಗ್ಬಿಡ್ಬೇಕು ಅಂತಂದ್ಬಿಟ್ಟು ಅಷ್ಟರ ಮಟ್ಟಿಗೆ. ಹಾಗೆಯೇ ಜಪವನ್ನು ಕೂಡ ಅದು ತುಂಬ ಚೆನ್ನಾಗಿ ಜಪವಾಗ್ತಾ ಇದೆ ಅನ್ನೋದಕ್ಕೆ ಲಕ್ಷಣ ಏನು ಅಂತ ಹೇಳಿದ್ರೆ ಜಪವಾಗ್ತಾ ಇದೆ ಅಂತ ಅನ್ನಿಸ್ಬೇಕು ಅಂತ. ನಾನು ಜಪಿಸ್ತಾ ಇದ್ದೀನಿ ಅನ್ನುವಂತಹ ಭಾವ ಬರೋದಕ್ಕಿಂತಲೂ ಜಪವಾಗ್ತಾ ಇದೆ ಅನ್ನುವಂತಹ ಅಷ್ಟರ ಮಟ್ಟಿಗೆ ತಾನಾಗಿ ಆಗ್ತಾ ಇರುವಂತಹದ್ದು ಅನ್ನುವಂತಹ ಒಂದು ಸ್ಥಿತಿ ಬಂದ ಪಕ್ಷದಲ್ಲಿ ಆಗ ಅದು ಸಿದ್ಧಿಸೋದಕ್ಕೆ ಆರಂಭವಾಗಿದೆ ಅನ್ನುವಂಥ ಲಕ್ಷಣ ಅದು. ಹಾಗೆ ಧ್ಯಾನ ವಿಸ್ಮೃತಿ ಸಮಾಧಿ, ಅದಕ್ಕೋಸ್ಕರವಾಗಿ ಅವರು ನಿಶ್ಚಲ ಸ್ಥೈರ್ಯ ಚಿತ್ತ ತತ್ವದರ್ಶನೇನ ನಿಶ್ಚಲ ಸ್ಥೈರ್ಯ ಚಿತ್ತತ್ವಂ ಅಂತ ಹೇಳಿಬಿಟ್ಟು ಇದು ಪರಮಯೋಗಿಗಳಿಗೆ ಮಾತ್ರವೇ ಸಾಧ್ಯವಾಗುವಂಥದ್ದು. ಮತ್ತು ಸತತಂ ಮನೋನೈರ್ಮಲ್ಯಂ ಶಮಸಹಿತತ್ವಂಚ ಇತಿ ಚ ಸಮಾಧಿ ಇತ್ಯುಚ್ಯತೆ ಅಂತ ಹೇಳಿ ಇಷ್ಟು ಲಕ್ಷಣಗಳಿದ್ದರೆ ಇದು ಸಮಾಧಿ ಅಂತ ಅನಿಸ್ಕೊಳ್ಳುತ್ತೆ ಅಂತ ಹೇಳಿ ಇದಿಷ್ಟನ್ನು ಕೂಡ ಸೂಕ್ಷ್ಮಾಂಗಗಳು ಅಂತ ನಿರೂಪಿಸಿದೆ ಇದರಲ್ಲಿ. ಅದಕ್ಕೆ ಭಾಷ್ಯವನ್ನು ಬರಿತಾ ಏವಂ ಸೂಕ್ಷ್ಮಾಷ್ಟಾಂಗಯೋಗ ನಿರತಃ ಸದ್ಗುರೂಪದೇಶೇನ ರಾಜಯೋಗ ವೇತ್ತ ಮುಕ್ತಿಭಾಗ್ಭವತಿ. ಸದ್ಗುರುವಿನ ಉಪದೇಶವನ್ನು ಪಡೆದಂತಹ ಅವನು ರಾಜಯೋಗ ಜ್ಞಾನಿಯಾಗಿ ಮುಕ್ತಿಯನ್ನು ಪಡಿತಾನೆ ಅಂತ ಶಂಕರರು ಅದರ ಭಾಷ್ಯದಲ್ಲಿ ಅನ್ನು ಬರೀತಾರೆ. ಈ ಸಂದರ್ಭದಲ್ಲಿ
ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಈ ಸಾಂಖ್ಯ ಯೋಗ ಈ ಕ್ರಮಗಳೆಲ್ಲ ಇದೆಯಲ್ಲ, ಅದನ್ನು ಬಿಟ್ಟು ಇದು ಬೇಕಾಗಿದೆಯಾ ಅನ್ನುವಂಥ ಒಂದು ಪೂರ್ವ ಪಕ್ಷವನ್ನು ಪ್ರಶ್ನೆಯನ್ನು ತಗೊಳ್ತಾರೆ. ನಾನು ಅನ್ಯಶಾಸ್ತ್ರಾಣಿ ಸಾಂಖ್ಯಯೋಗಾದೀನಿ ಬಹೂನಿ ವಿದ್ಯಂತೆ ತಾನಿ ಚ ಪ್ರಧಾನಾನ್ಯೇವ ತದ್ವಾರ ಬ್ರಹ್ಮಪ್ರಾಪ್ತಿರಸ್ತು ಕಿಮೇತದ್ ಉಪದೇಶೇನ ಇತಿ ನ ವಾಚ್ಯಂ. ಸಾಂಖ್ಯಯೋಗಾದಿಗಳಿಂದಲೇ ಮಾರ್ಗ ಸಿದ್ಧಿಸಬಹುದಿಲ್ಲ, ಬ್ರಹ್ಮಪ್ರಾಪ್ತಿ ಆಗಬಹುದಿಲ್ಲ ಅಂತ ಪ್ರಶ್ನೆ ಕೇಳಬಾರ್ದು. ಯಾಕೆ ಅಂತ ಕೇಳಿದರೆ, ಶಾಸ್ತ್ರಪ್ರಾಗಲ್ಭ್ಯ ಪರಾಣಿ ತಾನಿ ಮುಖ್ಯವೃತ್ತಿಯ ಬ್ರಹ್ಮ ನ ಹ್ಯುಪದಿಶಂತಿ. ಅವುಗಳಲ್ಲಿ ಶಾಸ್ತ್ರ ಪ್ರಾಗಲ್ಭ್ಯ ಅನ್ನುವಂಥದ್ದು ಹೆಚ್ಚಿರುತ್ತೆ. ಶಾಸ್ತ್ರ ಪ್ರಾಗಲ್ಭ್ಯ ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾದ ಚರ್ಚೆಗಳು ಬೇಕಾದಷ್ಟು ನಮ್ಮ ಪ್ರಶ್ನೆಗಳು ಉಂಟಾಗಬಹುದಾದಂತಹ ಸಂದೇಹಗಳ ಸಮೂಹಗಳು ಅವುಗಳನ್ನು ತಿಳಿಪಡಿಸುವಂತಹದ್ದು. ಇದರ ಬಗ್ಗೆನೇ ತುಂಬ ಹೆಚ್ಚಾಗಿ ಬೇರೆ ಬೇರೆ ಪೂರ್ವ ಪಕ್ಷಗಳು ಇದನ್ನು ಪ್ರಶ್ನೋತ್ತರಗಳು ಇದೇ ತುಂಬ ಹೋಗಿರುತ್ತೆ. ಇದಂತೂ ಅಜ್ಞಾನ ದೃಷ್ಟಿಯ ಪರಿದೃಶ್ಯಮಾನಂ ಬ್ರಹ್ಮಾಂಡಂ ಉರರೀಕೃತ್ಯ. ಈ ಯೋಗಶಾಸ್ತ್ರದ ವಿಶೇಷ ಏನು ಅಂತ ಹೇಳಿದ್ರೆ, ಇದಂತೂ ಅಜ್ಞಾನ ದೃಷ್ಟಿಯ ಪರಿದೃಶ್ಯಮಾನಂ ಬ್ರಹ್ಮಾಂಡಂ ಉರರೀಕೃತ್ಯ ಶೃಣು ಶಿಷ್ಯ ಏವಮೇವ ಪಿಂಡಾಂಡಮಪಿ ಇತಿ ಹಸ್ತವಿನ್ಯಾಸ ಪುರಸ್ಸರಂ ಉದಾಹೃತ್ಯ ದರ್ಶಯತಿ ವಿಶೇಷ ಜ್ಞಾನಂ ತೇನ ಆಶು ಜಾಯತೆ ತಸ್ಮಾತ್ ಸರ್ವಪ್ರಯತ್ನೇನ ಯೋಗಾಭ್ಯಾಸ ಏವ ಬ್ರಹ್ಮಪ್ರಾಪ್ತಯೇ ಕರ್ತವ್ಯ ಅಂತ ಹೇಳ್ತಾರೆ. ಏನಂದರೆ, ಕೆಳೆಯ ಶಿಷ್ಯ ಅಂತ ಹೇಳಿಬಿಟ್ಟು ಇದು ಆರಂಭ ಮಾಡುವಂತಹದ್ದು. ಇದಂತೂ ಅಜ್ಞಾನ ದೃಷ್ಟಿಯ ಪರಿದೃಶ್ಯಮಾನಂ ಬ್ರಹ್ಮಾಂಡಂ ಉರೀಕೃತ್ಯ. ಈ ಬ್ರಹ್ಮಾಂಡವೆಲ್ಲವೂ ಕೂಡ ನಮಗೆ ಅಜ್ಞಾನದ ದೃಷ್ಟಿಯಿಂದಲೇ ಗೋಚರವಾಗ್ತಾ ಇರೋದು ಅಂತ ಇರಬಹುದು. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಉರೀಕೃತ್ಯ ಅಂದರೆ ಆರಂಭದಲ್ಲೇ ನೋಡಪ್ಪ ಈ ಜಗತ್ತು ಅನ್ನೋದೆಲ್ಲ ಮಿಥ್ಯೆ ಅಂತ ಹೇಳಿದ್ರೆ ಅದು ಹೆಂಗೆ ಮಿಥ್ಯೆ ಅನ್ನೋದು ಅಲ್ಲೇನೇ ನಾವು ಮುಗ್ಗರಿಸಿ ಬೀಳ್ತೀವಿ. ಅದು ಮನಸ್ಸಿಗೆ ಏನೋ ಮೇಷ್ಟ್ರು ಗುರುಗಳು ಹೇಳ್ತಾ ಇದ್ದಾರೆ, ದಾಕ್ಷಿಣ್ಯಕ್ಕೆ ಒಪ್ಕೊಳ್ಬೇಕು ಅಂತ ಹೇಳೋ ಥರದ್ದಾಗತ್ತೀವಿ ವಿನಃ ನಮ್ಮ ಮನಸ್ಸಿಗೆ ಖಚಿತವಾಯಿತು ಅನ್ನೋದು ಬರೋದಿಲ್ಲ. ಆದ್ದರಿಂದ ಇದೇನು ಮಾಡತ್ತೆ ಅಂದರೆ, ಈ ರಾಜಯೋಗ ಏನಪ್ಪ ಮಾಡತ್ತೆ ಅಂತಂದರೆ, ಈ ಜಗತ್ತನ್ನು ಇದು ಹೇಗೆ ನಮಗೆ ತೋಚ್ತಾ ಇದೆಯೋ ತೋರ್ತಾ ಇದೆಯೋ ಹಾಗಂತಲೇ ಇಟ್ಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಹಾಗೆ ಇಟ್ಕೊಂಡು ಹೊರಡುವಂಥದ್ದು. ಶೃಣು ಶಿಷ್ಯ, ನೋಡಯ್ಯ ಕೇಳೆಯ ಶಿಷ್ಯ, ಏವಮೇವ ಪಿಂಡಾಂಡಮಪಿ, ಇದೇ ರೀತಿಯಲ್ಲಿಯೇ ಪಿಂಡಾಂಡವೂ ಕೂಡ ಹೊರಡೆ ನಮಗೆ ಗೋಚರವಾಗುವಂತಹದ್ದು ಬ್ರಹ್ಮಾಂಡ. ನಮ್ಮಲ್ಲಿಯೇ ಏನಿದೆಯೋ ಅದು ಪಿಂಡಾಂಡ. ಇವೆರಡಕ್ಕೂ ಕೂಡ ಒಂದು ಐಕ್ಯವಿದೆ ಅಂತ. ಪಿಂಡಾಂಡ ಬ್ರಹ್ಮಾಂಡಯೋರ ಐಕ್ಯಂ ಅಂತಂದ್ಬಿಟ್ಟು ಇದನ್ನೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಇಟ್ಕೊಂಡು ತಂತ್ರಶಾಸ್ತ್ರವೆಲ್ಲ ಹೊರಟಿರುವಂಥದ್ದು. ಅಂದರೆ ಹೊರಗಡೆ ಜಗತ್ತು ಪಾಂಚಭೌತಿಕ, ನಮ್ಮ ಶರೀರವೂ ಪಾಂಚಭೌತಿಕ. ಆದ್ದರಿಂದ ಇಲ್ಲಿಗೂ ಅಲ್ಲಿಗೂ ಏನೋ ಒಂದು ಟ್ಯಾಲಿ ಇದೆ. ನಾವು ಸೈಂಟಿಫಿಕ್ ಅಡ್ವಾನ್ಸ್ಮೆಂಟಲ್ಲಿ ನೋಡಬೇಕಾದ್ರೂ ಕೂಡ ಇದಕ್ಕೂ ಒಂದು ಟ್ಯಾಲಿ ಇರೋದ್ರಲ್ಲೇ ಆಗುವಂಥದ್ದು. ಅದಕ್ಕೇ ಐನ್ಸ್ಟೀನ್ ಹೇಳಿದ್ದೇನಂತಂದರೆ, ದ ಮೋಸ್ಟ್ ಇನ್ಕಾಂಪ್ರಿಹೆನ್ಸಿಬಲ್ ಥಿಂಗ್ ಈಸ್ ದಟ್ ದಿ ಯೂನಿವರ್ಸ್ ಈಸ್ ಕಾಂಪ್ರಿಹೆನ್ಸಿಬಲ್ ಅಂತಂದ್ಬಿಟ್ಟು. ಅಂದರೆ ಪ್ರಪಂಚ ನಮ್ಗೆ ಅರ್ಥವಾಗತ್ತೆ ಅಂತ ಇದೆಯಲ್ಲ, ಇದಕ್ಕಿಂತ ಆಶ್ಚರ್ಯ ಬೇಕೇ ಅಂತಂದ್ಬಿಟ್ಟು ಅವ್ನು ಕೇಳೋವಂಥದ್ದು. ಇದನ್ನೇ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ಏನಂದರೆ ನಮಗೆ ಪ್ರಪಂಚ ಅರ್ಥವಾಗತ್ತೆ ಅನ್ನೋದನ್ನೇ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಅಂತ. ಅಂದರೆ ಪ್ರಪಂಚ ಅರ್ಥವಾಗಬೇಕು ಅಂತ ಏನು ರೂಲು ಅಂದರೆ ರೂಲ್ ಇದೆ, ನೇಚರಲ್ಲಿ ಒಂದು ರೂಲ್ ಇದೆ. ಆದ್ದರಿಂದ ಹೊರಗಡೆ ಹೇಗಿದೆಯೋ ನಮಗೆ ಅದಕ್ಕೆ ರಿಸೆಪ್ಟಿವ್ ಆಗಿರುವಂತಹದ್ದು, ಅದಕ್ಕೆ ರೆಸ್ಪಾಂಡ್ ಮಾಡುವಂಥ ಅಂಶಗಳು ಇಲ್ಲಿದೆ. ಅಂದರೆ ಒಂದು ಸಾಧರ್ಮ್ಯ ಅಲ್ಲೂ ಇಲ್ಲೂ ಇರೋದ್ರಿಂದಲೇ ಅಲ್ಲಿ ಆಗುವಂಥದ್ದಕ್ಕೆ ಇಲ್ಲೊಂದು ರೆಸ್ಪಾನ್ಸ್ ಉಂಟಾಗುವಂಥದ್ದು, ಇಲ್ಲ ಆಗುವಂಥದ್ದಕ್ಕೆ ಅಲ್ಲೊಂದು ರೆಸ್ಪಾನ್ಸ್ ಉಂಟಾಗುವಂಥದ್ದು. ಹೀಗೆ ಒಂದು ಇಂಟರಾಕ್ಷನ್ ಸಾಧ್ಯವಾಗೋದ್ರಿಂದಲೇ ಹೊರಗಡೆ ಬ್ರಹ್ಮಾಂಡವನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಅಂತಂದ್ಬಿಟ್ಟು. ಇಷ್ಟೆಲ್ಲ ಸೈನ್ಸ್ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದರೆ ಅರ್ಥ ಏನಂತಂದರೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂಥ ಪ್ರಿನ್ಸಿಪಲ್ಗಳು, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂಥ ಅಂಶಗಳು ನಮ್ಮಲ್ಲಿ ಇದೆ ಅಂತಂದ್ಬಿಟ್ಟು. ಹಾಗೆಯೇ ಪ್ರಪಂಚದಲ್ಲಿ ಇನ್ನೂ 10,000 ವರ್ಷ ಸಂಶೋಧನೆಗಳು ನಡೆದ್ರೂ, ವಿಜ್ಞಾನಿಗಳು ಮಾಡಿದ್ರೂ ಇನ್ನೂ ಉಳ್ಕೊಳ್ಳುವಂಥ ವಿಷಯಗಳಿರುತ್ತೆ. ಅವುಗಳನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗುವಂಥದ್ದು ನಮ್ಮಲ್ಲಿಯೇ ಇರೋವಂಥದ್ದು ಅಂತ. ಅದಕ್ಕೋಸ್ಕರನೇ ಪ್ರಪಂಚದಲ್ಲಿ ಅತ್ಯದ್ಭುತವಾದಂತಹ ಕಂಪ್ಯೂಟರ್ ಯಾವುದು ಅಂತ ಹೇಳಿದ್ರೆ ದಿ 3 ಪೌಂಡ್ ವೆಟ್ವೇರ್ ಅಂತಂದ್ಬಿಟ್ಟು. ನಮ್ಮ ಬ್ರೈನ್ಗೆ ಹಾರ್ಡ್ವೇರು ಸಾಫ್ಟ್ವೇರು ಎಲ್ಲ ಹೇಳ್ತೀವಲ್ಲ, ಇದೊಂದು ಜಸ್ಟ್ 3 ಪೌಂಡ್ಸ್ ಇರೋವಂಥದ್ದು. ಇಷ್ಟು ಸಣ್ಣ ಬ್ರೈನು ಇಷ್ಟು ದೊಡ್ಡ ಜಗತ್ತನ್ನು ಅರ್ಥ ಮಾಡ್ಕೊಳ್ಳುತ್ತಿಲ್ಲ ಅಂತಂದ್ಬಿಟ್ಟು. ಒಂದ್ಸಲ H. ನರಸಿಂಹಯ್ಯನವರು DVG ಅವ್ರ ಹತ್ರ, ಏನು ಸರ್ ಸೈನ್ಸು ಎಷ್ಟೆಷ್ಟು ಅದ್ಭುತವಾದ್ದೆಲ್ಲ ಕಂಡುಹಿಡಿದ್ಬಿಟ್ಟಿದೆ ಅಂತಂದ್ಬಿಟ್ಟು ಎಲ್ಲ ಹೇಳಿದ್ರಂತೆ. ಅದಕ್ಕೆ DVG ಅವರು, ಹೌದಪ್ಪ, ನಾವು ನಿದ್ದೆಯಿಂದ ನಾವು ಹೇಳ್ತೀವಲ್ಲ ಅದು ವಂಡರ್ ಅಲ್ವಾ, ಮಲಗಿದ್ದವನು ನಾನೇ, ಈಗ ಎದ್ದಿರೋನು ಅದೇ ನಾನೇ ಅಂತ ಹೇಳ್ತೀವಲ್ಲ ಅದು ವಂಡರ್ ಅಲ್ವಾ ಅಂತ ಪ್ರಶ್ನೆ ಕೇಳಿ ಅವ್ರಿಗೆ ತಬ್ಬಿ ಅದಕ್ಕೆ ಏನು ಉತ್ತರ ಕೊಡೋಕ್ಕೆ ಆಗಲಿಲ್ಲ ಅವ್ರಿಗೆ. ಅಂದರೆ ಏನೋ ಲ್ಯಾಬೊರೇಟರಿಲಿ ಏನೋ ಮಾಡಿಬಿಟ್ರೆ, ಯಾರೋ ಗ್ಯಾಲಾಕ್ಟಿಕ್ ಇದರಲ್ಲಿರೋ ಏನೋ ಕಂಡು ಹಿಡಿದು ಬಿಟ್ರೆ ಮಾತ್ರ ದೊಡ್ಡದು ಅಂತ ಅಲ್ಲ. ಅದಕ್ಕೇ ಐನ್ಸ್ಟೀನ್ ಕೂಡ ಒಂದು ಮಾತು ಹೇಳೋದೇನು ಅಂತಂದರೆ, ನಮಗೆ ಕೇವಲ ಗೊತ್ತಿಲ್ಲದೆ ಇರೋ ವಸ್ತುಗಳಲ್ಲಿ ಇರೋವಂಥದ್ದು ಏನೋ ಒಂದು ಧರ್ಮ ವಿಶೇಷವನ್ನು ಕಂಡುಹಿಡಿದು ಬಿಟ್ಟು ಮಾತ್ರಕ್ಕೆ ಸೈನ್ಸ್ ಅಂತ ಅಲ್ಲ. ನಿತ್ಯಗಟ್ಟಲೆ ವಿಷಯಗಳಲ್ಲೇನೆ ನಾವು ಗಮನಿಸದೇ ಇರುವಂತಹ ಅಂಶಗಳು ಲಕ್ಷಾಂತರ ಇದೆ.
ಆದ್ದರಿಂದ ನಮ್ಮ ನಿಕಟದಲ್ಲೇ ಇರೋವಂತಹದ್ದನ್ನೇ ಗಮನಿಸ್ಕೊಳ್ಬೇಕಾದ್ದೇನೆ. ಅದು ಈಕ್ವಲಿ ಸೈನ್ಸ್. ಅದು ನಮ್ಮ ದೇಶದಲ್ಲಿ ಆಯಿತು, ಇದನ್ನೆಲ್ಲಾನು ಆಯಿತು, ನಮ್ಮ ಒಳಗಡೆನೇ ಇರುವಂಥದ್ದು ಏನು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಬೇಕಲ್ಲ ಅನ್ನೋವಂಥದ್ದನ್ನು ಆ ಪ್ರಶ್ನೆಯನ್ನು ಹಾಕ್ಕೊಂಡು ಹೊರಟಿರುವಂಥದ್ದು. ಹಾಗೆ ಇದರಲ್ಲಿ ಹೇಳೋದು ಏನಪ್ಪ ಅಂತಂದರೆ, ಈ ರಾಜಯೋಗದ ಟೆಕ್ನಿಕ್ ಏನು ಅಂತ ಹೇಳಿದ್ರೆ, ಶೃಣು ಶಿಷ್ಯ ಏವಮೇವ ಪಿಂಡಾಂಡಮಪಿ ಅಂತ. ಅಂದರೆ ಬ್ರಹ್ಮಾಂಡಕ್ಕೂ ಪಿಂಡಾಂಡಕ್ಕೂ ಯಾವ ರೀತಿ ಕರೆಸ್ಪಾಂಡೆನ್ಸು ಅನಾಲಜಿಗಳು ಇದೆ ಅಂತಂದ್ಬಿಟ್ಟು ಅಂತ. ಅಂದರೆ ಸೈಂಟಿಸ್ಟ್ ಬೇಕಾಷ್ಟು ನೋಡ್ತಾನೆ ಇದ್ದಾರೆ, ಬೇಕಾಷ್ಟು ಸ್ಟಡಿ ಮಾಡ್ತಾನೆ ಇದ್ದಾರೆ, ಅದನ್ನು ಹೇಗೆ ನಮಗೆ ರಿಲೇಟ್ ಮಾಡ್ಕೊಳ್ಬೇಕು ಅನ್ನೋಂಥ ಪ್ರಶ್ನೆ ಬಂದಾಗ, ಓಹೋ ರಿಲೇಟ್ ಮಾಡ್ಕೊಳ್ಳೋಕೆ ಆಗತ್ತಾ ಅನ್ನೋವಂಥದ್ದು ಒಂದು ಕ್ವಶನ್ ಮಾರ್ಕು, ಮತ್ತು ಹೇಗೆ ಮಾಡ್ಕೊಳ್ಬೇಕು ಮತ್ತು ಅದರಿಂದ ಪಡಿಬೇಕಾದ ಏನು ಅನ್ನುವಂಥದ್ದು ಈ ಜಿಜ್ಞಾಸೆಗಳೇ ಉಂಟಾಗದೆ ಹೋದ ಪಕ್ಷದಲ್ಲಿ ಎಷ್ಟೆಷ್ಟು ಮಾಡ್ತಾ ಇದ್ರೂ ಮಾಡ್ತಾನೆ ಇರಬಹುದು. ಅದಕ್ಕೆ ಕೊನೆ ಏನದಕ್ಕೆ ಇತಿ ಹಸ್ತವಿನ್ಯಾಸ ಪುರಸ್ಸರ ಮುದಾಹೃತ್ಯ ದರ್ಶಯತಿ ಅಂತ. ಅದಕ್ಕೆ ಸಂಸ್ಕೃತಿಯಲ್ಲಿ ಶೃಂಗಗ್ರಾಹಿಕ ಅಂತ ಹೇಳ್ಬಿಟ್ಟು, ಇದು ನೋಡು ಹೀಗೆ ಅಂತ ಕೈ ಬೊಟ್ಟು ಮಾಡಿ ತೋರಿಸಿ, ಅಂದರೆ ಅದು ಹೇಳಬೇಕಾದ್ರೆ ಎಂಥ ಕ್ಲಾರಿಟಿ ಇರಬೇಕು, ಎಂಥ ಕನ್ವಿಕ್ಷನ್ ಇರಬೇಕು, ಅಷ್ಟಿಟ್ಕೊಂಡು ಹೇಳುತ್ತೆ ಇದು ಅಂತಂದ್ಬಿಟ್ಟು ಅಂತ. ಅಂದರೆ ಯಾರಿಗೆ ಅನುಭವ ಗಟ್ಟಿ ಇದೆಯೋ ಅಂಥವ್ರೇನೇ ನೋಡಪ್ಪ ಈ ಥರ ಕರೆಸ್ಪಾಂಡೆನ್ಸಸ್ ಹೆಂಗೆಲ್ಲ ಇದೆ ನೋಡು ಅಂತ ಹೇಳಿ ಸ್ಪಷ್ಟವಾಗಿ ತೋರ್ಸೋಕ್ಕಾಗುವಂಥದ್ದು. ಇದು ಈ ರಾಜಯೋಗದ ವಿಶೇಷ ಅಂತಂದ್ಬಿಟ್ಟು ಭಾಷ್ಯದಲ್ಲಿ ಅವರು ಬರೀತಾರೆ. ವಿಶೇಷ ಜ್ಞಾನಂ ತೇನ ಆಶು ಜಾಯತೆ ಅಂತ. ಇದರಿಂದ ವಿಶೇಷ ಜ್ಞಾನ ಉಂಟಾಗುತ್ತೆ ಮತ್ತು ಬೇಗ ಉಂಟಾಗುತ್ತೆ ಅಂತ. ತಸ್ಮಾತ್ ಸರ್ವಪ್ರಯತ್ನೇನ ಯೋಗಾಭ್ಯಾಸ ಇವ ಬ್ರಹ್ಮಪ್ರಾಪ್ತಯೇ ಕರ್ತವ್ಯ ಅಂತ ಹೇಳಿಬಿಟ್ಟು ಮುಂದಿನ ಒಂದು 3-4 ಪುಟಗಳಲ್ಲಿ ಭಾಷ್ಯದಲ್ಲಿ ಹೇಗೆ ಹೊರಗಡೆಗೂ ನಮಗೂ ಏನು ಕರೆಸ್ಪಾಂಡೆನ್ಸು ಅನ್ನೋಂಥದ್ದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಅದರಲ್ಲಿ ಅಧಿಭೂತ, ಅಧಿದೈವ ಮತ್ತು ಅಧ್ಯಾತ್ಮ ಇವುಗಳ ಪರಸ್ಪರ ರಿಲೇಷನ್ಶಿಪ್ ಏನು ಅನ್ನೋಂತ ಹೇಳೋದನ್ನು ನಮ್ಮ ಶಾಸ್ತ್ರೀಯ ಪರಿಭಾಷೆಯಲ್ಲಿ ತೋರಿಸ್ಕೊಟ್ಟಿರುವಂಥದ್ದು. ಮತ್ತು ಒಂದು 16 ಟ್ರಯಾಡ್ಸ್ ಅಂದರೆ 3 ಗುಂಪು, ನಾವು ಗುಣತ್ರಯ, ಕಾಲತ್ರಯ ಈ ಥರದ್ದೆಲ್ಲ ಹೇಳ್ತೀವಲ್ಲ, ಈ ಥರದ್ದನ್ನು ಆ ಥರದ ಒಂದು 16 ಸೆಟ್ಗಳನ್ನು ತೋರಿಸಿ ಮಾಡಿರುವಂಥದ್ದು. ಇಷ್ಟನ್ನು ತೋರಿಸಿ ಹೊರಗಡೆದಕ್ಕೂ ನಮಗೂ ಏನು ಕರೆಸ್ಪಾಂಡೆನ್ಸು ಅನ್ನುವಂಥದ್ದನ್ನೆಲ್ಲನೂ ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ. ಇರಲಿ, ಇಷ್ಟಾದಮೇಲೆ ಇದು ಮೊದಲನೆಯ ಬ್ರಾಹ್ಮಣದ ಮೊದಲನೆಯ ಖಂಡ. ಇಷ್ಟು ಹೊತ್ತು ನಾನು ಹೇಳಿರುವಂತಹದ್ದು. ಇದರಲ್ಲಿ ಒಟ್ಟು 5 ಖಂಡಗಳಿದೆ. 5 ಖಂಡಗಳಲ್ಲಿ ಮೊದಲನೇ ಖಂಡದಲ್ಲಿ 3 ಅಧ್ಯಾಯಗಳು, ಎರಡನೇ ಖಂಡದಲ್ಲಿ 5 ಅಧ್ಯಾಯಗಳು, ಮೂರನೇ ಇದರಲ್ಲಿ 2 ಮತ್ತು 4, 5ರಲ್ಲಿ ಒಂದೊಂದೇ ಅಧ್ಯಾಯಗಳು. ಇಷ್ಟು ಇದರಲ್ಲಿ ಇರುವಂತಹದ್ದು. ಈ ಎರಡನೇ ಇದರಲ್ಲಿ ಇನ್ನು ಆಕ್ಚುಯಲ್ ಟೆಕ್ನಿಕ್ ಈ ವಿಷಯಗಳಿಗೆಲ್ಲ ಬರ್ತಾರೆ. ದೇಹಸ್ಯ ಪಂಚದೋಷಾಹ ಭವಂತಿ ಕಾಮ ಕ್ರೋಧ ನಿಶ್ವಾಸ ಭಯ ನಿದ್ರಾಹ. ದೇಹದ ದೋಷಗಳು 5 ನೋಡಿ. ಹೀಗೆ ಪ್ರತಿಯೊಂದನ್ನು ಲಿಸ್ಟ್ ಮಾಡಿ ಇಷ್ಟಿದೆ ಅಂತ ನಿಖರವಾಗಿ ಹೇಳುವಂತಹದ್ದು. ಯಾವ್ಯಾವುದು ಅಂದರೆ ಇದನ್ನ ದೇಹದ ದೋಷ ಅಂತಲೇ ಕರೀತಾರೆ. ನಾವು ಸಾಧಾರಣವಾಗಿ ಕಾಮಕ್ರೋಧಾದಿಗಳನ್ನ ಮನಸ್ಸಿನ ದೋಷಗಳು ಅಂತ ನಾವು ಅಂದ್ಕೊಂಡ್ರೆ, ಅಂದರೆ ದೇಹದಲ್ಲಿ ಯಾವುದೋ ಒಂದು ಕಂಡೀಷನ್ ಇದ್ದಾಗ ಈ ಥರದ್ದೆಲ್ಲ ಉಂಟಾಗತ್ತೆ ಅಂತ ಅಂದ್ಬಿಟ್ಟು ಅಂತ. ಸೊ ಕಾಮ ಕ್ರೋಧ ನಿಶ್ವಾಸ ಭಯ ನಿದ್ರಾಹ ಅಂತ ಹೇಳಿ ಈ 5 ದೋಷಗಳು ಅಂತ ಹೇಳಿದೆ. ನಿರಾಸಸ್ತು. ಮತ್ತು ಈ 5 ದೋಷಗಳಿದ್ರೆ ಈ ದೋಷಗಳನ್ನು ಹೋಗಲಾಡಿಸಿಕೊಳ್ಳುವಿಕೆ ಹೇಗೆ ಅನ್ನೋದಕ್ಕೆ ಅದಕ್ಕೆ 5 ಟೆಕ್ನಿಕ್ಗಳು, 1-to-1 ಕರೆಸ್ಪಾಂಡೆನ್ಸ್. ನಿರಾಸಸ್ತು ನಿಸ್ಸಂಕಲ್ಪ ಕ್ಷಮ ಲಘ್ವಾಹಾರ ಅಪ್ರಮಾದತ ಸತ್ವ ಸೇವನಂ ಅಂತ ಹೇಳಿ ಈ 5ರಿಂದ ಅದನ್ನು ಹೋಗಲಾಡಿಸ್ಕೊಳ್ಬಹುದು ಅಂತಂದ್ಬಿಟ್ಟು ಅದರಲ್ಲಿ ಹೇಳ್ತಾರೆ. ಅದಕ್ಕೆ ಆ 1-to-1 ಕರೆಸ್ಪಾಂಡೆನ್ಸ್ನ ಭಾಷೆಯಲ್ಲಿ ಅವರು ಕೋಟ್ ಮಾಡಿ ಹೇಳ್ತಾರೆ. ಸಂಕಲ್ಪ ವರ್ಜನಂ ಕಾಮಸ್ಯ. ಕಾಮ ಅನ್ನೋಂಥದ್ದನ್ನು ಮೀರಬೇಕಾದರೆ ಸಂಕಲ್ಪವನ್ನು ಬಿಡಬೇಕು ಅಂತ. ಮನುಸ್ಮೃತಿಯಲ್ಲಿ ಕೂಡ ಇದರ ಬಗ್ಗೆ ಸಂಕಲ್ಪ ಮೂಲ ಕಾಮೋ ವೈ ಅಂತ ಹೇಳಿಬಿಟ್ಟು, ಕಾಮ ಅನ್ನುವಂಥದ್ದು ಉಂಟಾಗಬೇಕಾದ್ರೆ ಯಾವುದೇ ಆದ್ರೂ ಕೂಡ ಅದ್ರ ಹಿಂದೆ ಒಂದು ಸಂಕಲ್ಪ ಇರುತ್ತೆ ಅಂತಂದ್ಬಿಟ್ಟು. ನಾವು ಮಾಡುವಂಥ ಏನೇ ಚಟುವಟಿಕೆ ಇರಲಿ ಅದಕ್ಕೆ 3 ಸ್ಟೆಪ್ಸ್ ಇರುತ್ತೆ ಅಂತಂದ್ಬಿಟ್ಟು. ಜ್ಞಾನ, ಇಚ್ಛೆ ಮತ್ತು ಕ್ರಿಯೆ ಅಂತಂದ್ಬಿಟ್ಟು ಅಂತ. ಫ್ರಮ್ ಆಸ್ ಟ್ರಿವಿಯಲ್ ಥಿಂಗ್ ಆಸ್, ಇವಾಗ ಯಾವುದೋ ಒಳ್ಳೆ ಸಿನಿಮಾ ಬಂದಿದೆ ಅಂದಿಟ್ಕೊಳ್ಳಿ, ನಮಗದು ಗೊತ್ತೇ ಇರಲ್ಲ. ಅವನ ಫ್ರೆಂಡ್ ಹೇಳ್ತಾನೆ, ಒಂದು ಒಳ್ಳೆ ಸಿನಿಮಾ ಬಂದಿದೆ ಕಣೋ, ಈ ಥಿಯೇಟ್ರಲ್ಲಿದೆ ಅಂದ್ಬಿಡೋದು. ಓ ಹೌದಾ, ಟಿಕೆಟ್ ಸಿಗತ್ತೆ ಎಲ್ಲ ಹೇಳ್ತಾನೆ. ಅವಾಗ ನಮಗೆ ಆಸೆ ಉಂಟಾಗುತ್ತೆ. ಮೊದಲು ಇನ್ಫಾರ್ಮೇಷನ್, ಆಮೇಲೆ ಅದ್ರ ಬಗ್ಗೆ ಒಂದು ಡಿಸೈರು, ಆಮೇಲೆ ಹಂಗಾರೆ ಹೋಗೋಣ ಅಂತ ಅಂದ್ಕೊಳ್ಳೋವಂಥದ್ದು ಆ್ಯಕ್ಷನ್ನು. ಜ್ಞಾನ, ಇಚ್ಛೆ, ಕ್ರಿಯೆ ಅನ್ನುವಂಥದ್ದು ಅತ್ಯಂತ ಸಾಧಾರಣವಾದ ಸ್ತರಕ್ಕೂ ಬೇಕು ಮತ್ತು ಅತ್ಯಂತವಾದ ಆಧ್ಯಾತ್ಮಿಕವಾದ ಸ್ತರಕ್ಕೂ ಬೇಕು. ಅದರಲ್ಲೂ ಕೂಡ ನಮಗೆ ಸರಿಯಾದ ಆಸೆಗಳು ಉಂಟಾಗುವಂಥದ್ದು ಮತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರವೃತ್ತಿಗಳು ಉಂಟಾಗುವಂಥದ್ದು. ಇದು ಯಾವುದೂ ಸುಲಭವಲ್ಲ. ಎಷ್ಟೋ ಸಾರ್ತಿ ಇವಾಗೆಲ್ಲ ನಾವು ಹೇಳ್ತೀವಿಲ್ಲ, ಏನಂದರೆ ನಾಲೆಜ್ ಎಕ್ಸ್ಪ್ಲೋಷನ್ನು, ಇನ್ಫಾರ್ಮೇಷನ್ ಓವರ್ಲೋಡ್ ಅಂದ್ಬಿಟ್ಟು ಇಷ್ಟು ಜಾಸ್ತಿ ಒಂದು ರಾಶಿ ಚಾಯ್ಸಸ್ ಕೊಟ್ಬಿಟ್ರೆ ಅದು ಯಾವುದನ್ನು ಚೂಸ್ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಹಾಗಾಗೋಗ್ಬಿಡೋದು. ನಾನೊಂದು ಸಣ್ಣ ಮಗುನ ನೋಡಿದ್ದೆ. ಅವ್ರ ಮನೆಗೆ ಯಾರೋ ಒಬ್ಬರು ಒಂದು ಚಾಕ್ಲೇಟ್ ಬಾಕ್ಸ್, ಅದರಲ್ಲಿ ಎಲ್ಲ ಅಸಾರ್ಟೆಡ್, ಎಲ್ಲ ವೆರೈಟಿ ಆಫ್ ಚಾಕ್ಲೇಟ್ಸ್,
ಆ ಚಾಕ್ಲೇಟ್ ಬಾಕ್ಸ್ನ ಆ ಮಗು ಮುಂದೆ ನಿಂಗೆ ಯಾವ್ದು ಬೇಕೋ ಅದು ತಗೋ ಅಂತಂದ್ರು. ಅದಕ್ಕೆ ಏನಪ್ಪ ಅಂದರೆ ಇದನ್ನ ತಗೋಬೇಕು ಅನ್ಸುತ್ತೆ, ಇದು ನೋಡ್ಬೇಕು, ಅಯ್ಯೋ ಅದೆಷ್ಟು ಚೆನ್ನಾಗಿದೆ ಅನ್ಸುತ್ತೆ, ಅಯ್ಯೋ ಇದೆಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಒಂದೊಂದ್ರದ್ದು ರೂಪ ಬಣ್ಣ ಇದೆಲ್ಲ ನೋಡ್ಬಿಟ್ಟು 2 ನಿಮಿಷ ಆದ್ರೂ ಅದಕ್ಕೆ ಇನ್ನೂ ತೊಗೊಳಕ್ಕಾಗಿಲ್ಲ. ಇದು ನೋಡಿದ್ರೆ ಅದು ಆಸೆ ಆಗುತ್ತೆ, ಅದು ನೋಡಿ ಇದು ತಗೋಬೇಕು ಅನ್ಸುತ್ತೆ, ಅದು ಬಿಟ್ಟು ಹೋಗ್ಬಿಡುತ್ತೆ ಇಲ್ಲ ಅನ್ಸುತ್ತೆ. ಯಾವ್ದಾರು ಒಂದು ತಗೋ ಅಂತ ಹೇಳ್ಬಿಟ್ಟಾಗ ಯಾವುದನ್ನು ಚೂಸ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅನ್ನೋಂಥ ಈ ಥರ ಒಂದು ಭ್ರಮೆ ಉಂಟಾಗುವಂಥದ್ದು. ಹಾಗೆ ನಮಗೆ ಜೀವನದಲ್ಲಿ ಯಾವ ದಿಕ್ಕಲ್ಲಿ ಸಾಗಬೇಕು ಅನ್ನುವಂಥದ್ದು ಗೊತ್ತಾಗದೇ ಇದ್ದಾಗ ದಿಗ್ಭ್ರಮೆ, ದಿಕ್ಕಿನ ವಿಷಯದಲ್ಲಿ ಉಂಟಾಗುವಂತಹ ಭ್ರಮೆ ನಮಗೆ ಉಂಟಾಗುವಂಥದ್ದು. ಹೀಗೆಲ್ಲ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಫಸ್ಟು ನಮಗೆ ಎಂತಹ ಕಾಮಗಳು ನಮಗೆ ಬರಬೇಕು, ಅದು ಎಷ್ಟು ಬರಬೇಕು, ಲೈಫ್ ಇದೆಲ್ಲ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಕ್ವಶನ್ ಆಫ್ ಪ್ರಪೋರ್ಷನ್ ಆಗೋಗ್ಬಿಡುತ್ತೆ. ಯಾಕೆ ಅಂತ ಕೇಳಿದ್ರೆ, ಕೇವಲ ಆಹಾರ ಸೇವನೆ ಒಂದು ಸಣ್ಣ ಉದಾಹರಣೆ ತಗೊಂಡ್ರೆ ಸಾಕು. ಇಂಥದ್ದು ಆಹಾರ ಒಳ್ಳೆಯದು ಅಂತ ಹೇಳಿದರೆ ಅದನ್ನೇ ಮಿತಿ ಮೀರಿ ಸೇವಿಸಿದರೆ ರೋಗ ಬರಬಹುದು. ತುಂಬ ಕಡಿಮೆ ಸೇವಿಸಿದರೆ ಹೊಟ್ಟೆಯೇ ತುಂಬದೇ ಇರ್ಬೋದು. ಹಾಗಾದರೆ ವೇರ್ ಡಸ್ ಇಟ್ ಸ್ಟ್ರೈಕ್ ದಿ ಬ್ಯಾಲೆನ್ಸ್, ಎಲ್ಲಿ ಅಂತ ತಿಳ್ಕೊಳ್ಳುವಂಥದ್ದು ಅದಕ್ಕೊಂದು ಜಾಣ್ಮೆ ಬೇಕು. ಹಾಗೆ ಅದಕ್ಕೋಸ್ಕರನೇ ಭಗವದ್ಗೀತೆಯಲ್ಲಿ ಹೇಳೋದೆಲ್ಲ ಏನಪ್ಪ ಅಂದರೆ, ಹೆಜ್ಜೆ ಹೆಜ್ಜೆಗೂ ಭಗವದ್ಗೀತೆಯಲ್ಲಿ ಸಮ ಅನ್ನೋ ಪದ ಎಷ್ಟು ಸಾರ್ತಿ ಬಂದಿದೆ ಅನ್ನೋದು ಎಣಿಸ್ಬಿಟ್ರೇ ಸಾಕು ನಮ್ಮ ಜೀವನ ಹೆಂಗಿರಬೇಕು ಅಂತ ಗೊತ್ತಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವನು ಹೇಳಿ ಹೆಜ್ಜೆ ಹೆಜ್ಜೆಗೂ ವಾರ್ನಿಂಗ್ ಕೊಡುವಂಥದ್ದು ಏನಪ್ಪ ಅಂದರೆ, ಯಾರಿಗೆ ಯೋಗ ಸಿದ್ಧಿಸುತ್ತೆ ಯಾರಿಗೆ ಸಿದ್ಧಿಸೋದಿಲ್ಲ ಅಂತಂದ್ಬಿಟ್ಟು ಅಂತ. ಆದ್ದರಿಂದ ಅತ್ಯಂತವಾಗಿ ಅವನು ಭೋಗವನ್ನು ಪಡೆಯುವಂಥ ಅವನಿಗೆ ಅದು ಏನೂ ಇಲ್ಲದೆ ಇರೋವಂಥವನಿಗೆ ನಾತ್ಯಶ್ನತಸ್ತು ಯೋಗೋಸ್ತಿ ನಚಾತ್ಯಂತ ಮನಶ್ನತಃ. ಹಾಗೆ ಯುಕ್ತ ಸ್ವಪ್ನಾವಬೋಧಸ್ಯ, ನಿದ್ದೆ ಮಾಡೋದು, ಎಚ್ಚರವಾಗಿರುವಂಥದ್ದು, ನಾವು ತಗೊಳ್ಳುವಂತಹ ಆಹಾರ ಎಲ್ಲರೂ ಕೂಡ ಸೆನ್ಸ್ ಆಫ್ ಬ್ಯಾಲೆನ್ಸ್, ಸೆನ್ಸ್ ಆಫ್ ಪ್ರಪೋರ್ಷನ್. ಧರ್ಮಾಧರ್ಮಗಳು ಕೂಡ ಎಲ್ಲಿ ತನಕ ನಾವು ಹೆಜ್ಜೆ ಇಡಬಹುದು, ಎಲ್ಲಿ ತನಕ ಇಡಬಾರದು, ಈ ರೀತಿಯಂಥ ಲೆಕ್ಕಗಳು. ಅದನ್ನ ಸಂಕಲ್ಪ ವರ್ಜನಂ ಕಾಮಸ್ಯ, ಕ್ಷಮಾ ಕ್ರೋಧಸ್ಯ, ಲಘು ಭೋಜನಂ ನಿಶ್ವಾಸಸ್ಯ. ನಮ್ಗೆ ಉಸಿರಿನ ಮೇಲೆ ನಮಗೆ ಕಂಟ್ರೋಲ್ ಇಲ್ಲದೆ ಇರುವಂಥದ್ದಕ್ಕೆಲ್ಲ ಕೂಡ ಈ ಮಿತಾಹಾರ ಅನ್ನೋದನ್ನ ಯೋಗಶಾಸ್ತ್ರ ಗ್ರಂಥಗಳಲ್ಲಿ ತುಂಬ ಅದ್ಭುತವಾಗಿ ಅದನ್ನು ಕೊಂಡಾಡಿದ್ದಾರೆ. ಅಪ್ರಮಾದತ ಭಯಸ್ಯ, ಅಪ್ರಮತ್ತನಾಗಿರಬೇಕು, ಅಲರ್ಟ್ ಆಗಿದ್ದ ಪಕ್ಷದಲ್ಲಿ ಭಯ ಅನ್ನೋದು ಉಂಟಾಗೋದಿಲ್ಲ ಅಂತ. ಸತ್ವ ಸೇವನಂ ನಿದ್ರಾಯಾಹ ಇತಿ ಕ್ರಮೇಣ ಭವತಿ ಅಂತ ಹೇಳಿ ಈ ರೀತಿಯಾದಂತಹ ಲಕ್ಷಣಗಳಿಂದ ಕ್ರಮಗಳಿಂದ ನಾವು ನಮಗೆ ಉಂಟಾಗುವಂತಹ ದೇಹ ದೋಷಗಳನ್ನು ಪರಿಹರಣ ಮಾಡಿಕೊಳ್ಬಹುದು. ಇಲ್ಲಿಂದ ಮುಂದಕ್ಕೆ ಬಹಳ ಅದ್ಭುತವಾದ ವಿಷಯಗಳು ಶುರುವಾಗುತ್ತೆ. ಅದರಲ್ಲಿ ತಾರಕ ಬ್ರಹ್ಮ ಅಂತ ಹೇಳಿ, ಅದರಲ್ಲಿ ತಾರಕ ಅನ್ನೋದರಲ್ಲಿ ಪೂರ್ವ ತಾರಕ, ಉತ್ತರ ತಾರಕ ಅನ್ನೋದನ್ನು ಹೇಳಿ, ಅದರಲ್ಲಿ ಅದಕ್ಕೇನೆ ತಾರಕ ಯೋಗ, ಅಮನಸ್ಕ ಯೋಗ ಅಂತ ಹೇಳಿ, ಅದರಲ್ಲೂ ಕೂಡ ಮೂರ್ತಿ ತಾರಕ, ಅಮೂರ್ತಿ ತಾರಕ ಅಂತ ಅನೇಕ ಪಾರಿಭಾಷಿಕ ಪದಗಳನ್ನು ತಂದು ಅವುಗಳ ಲಕ್ಷಣಗಳೆಲ್ಲ ನಾವು ಹೇಳಿ ತುಂಬ ವಿಶೇಷವಾದ ವಿಷಯಗಳನ್ನು ಹೇಳಿದೆ. ಇನ್ನು ಮುಂದಕ್ಕೆ ಇನ್ನು ಬಹಳ ನಿಜವಾದ ಯೋಗಶಾಸ್ತ್ರದಲ್ಲಿ, ಯೋಗ ಮಾರ್ಗದಲ್ಲಿ ಹೆಜ್ಜೆ ಇಟ್ಟರೆ ಬರುವಂತಹ ಲಕ್ಷಣಗಳು ಏನೇನು ಅನ್ನೋದನ್ನೆಲ್ಲ ಕೂಡ ತಿಳಿಸ್ಕೊಡುವಂತಹದ್ದು ಸಮಯವಾಗಿರೋದ್ರಿಂದ ಇವತ್ತಿನ ಪ್ರವಚನ ಇಲ್ಲಿಗೆ ಮುಗಿಸ್ತೀನಿ. ಮುಖ್ಯವಾದ ವಿಷಯಗಳನ್ನೇ ಎಷ್ಟೋ ಹೇಳೋಕ್ಕಾಗಲಿಲ್ಲ, ಆದರೆ ಒಂದು ಶಾಸ್ತ್ರದ ಒಂದು ಜಾಡನ್ನು ನಾವು ತಿಳಿದ್ರೆ ಮುಂದಕ್ಕೆ ಅದೇನು ಅಂತ ಅಂದ್ಬಿಟ್ಟು ನಾವು ಅದನ್ನು ನೋಡ್ಬೋದು. ಅನ್ನೋಕ್ಕೋಸ್ಕರವಾಗಿ ಸ್ವಲ್ಪ ಹೆಚ್ಚಿನ ಮತ್ತು ವಿಸ್ತಾರವಾದ ಪೀಠಿಕೆಯನ್ನೇ ಕೊಡಬೇಕಾಯಿತು. ಅದಕ್ಕೆ ಕ್ಷಮೆ ಇರಲಿ. ನಾಳೆ ದಿವಸ ಇದರ ಮುಂದಿನ ಭಾಗ ನೋಡೋಣ. ನಮಸ್ಕಾರ.